ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮ ನಮ್ಮ ಸಾಧನಾ ಪ್ಲಾಟ್ಫಾರ್ಮಲ್ಲಿ ಇದುವರೆಗೂ ಆಗದಂಥ ಒಂದು ವಿಶೇಷ ಇಂಟರ್ವ್ಯೂ ಸೆಷನ್, ಪ್ರಶ್ನೋತ್ತರ ಸರಣಿಯನ್ನು ತರ್ತಾ ಇದ್ದೀವಿ. ಆ ಒಂದು ಉತ್ತಮವಾದ ಕಾರ್ಯಕ್ರಮಕ್ಕೆ ಗೆಸ್ಟಾಗಿ ಬಂದಿರೋಂಥದ್ದು 40 ವರ್ಷಕ್ಕೆ ತಾವು ರಿಟೈರ್ಡ್ ಆಗಿರೋಂಥದ್ದು. ನಿಮಗೆ ಗೊತ್ತಿರುತ್ತೆ, ರಿಟೈರ್ಮೆಂಟ್ ಅಂದರೆ 60 ಇಯರ್. 40 ವರ್ಷಕ್ಕೆ ರಿಟೈರ್ಡ್ ಆದರೆ ಏನು ಮಾಡ್ತಾರೆ ಅಂತ ಇನ್ನೂ ಏನೇನೋ ಮಾಡ್ಬೋದು. ಆ ಥರ ರಿಟೈರ್ಡ್ ಆಗಿರುವಂಥದ್ದು ಎಲ್ಲಿಂದ ಅಂದರೆ ಆರ್ಮಿಯಿಂದ, ಇಂಡಿಯನ್ ಆರ್ಮಿಯಿಂದ ರಿಟೈರ್ಡ್ ಆಗಿರುವಂಥ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತಲೂ ಬಳಸ್ತೀವಲ್ಲ. ಮಂಜುನಾಥ್ ಎಚ್ ಎಸ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮಂಜುನಾಥ್ ಎಚ್ ಎಸ್ ಸರ್ಗೆ ನಮ್ಮ ಸ್ಟುಡಿಯೋಗೆ ತುಂಬ ಹೃದಯದಿಂದ ಸ್ವಾಗತ ಸರ್. ಮಂಜುನಾಥ್ ಸರ್ ಅವರು ಶಾರ್ಟ್ ಇಂಟ್ರೊಡಕ್ಷನ್ ಮಾಡೋದಾದರೆ ನಮ್ಮ ಹಾಸನ ಜಿಲ್ಲೆಯ ಅರ್ಕಲ್ಗೂಡ್ನವರು. ಜಸ್ಟ್ 40 ಇಯರ್ ಅಂತ ಮೊದಲೇ ಹೇಳಿದ್ದೀನಿ ನಾನು. 40 ವರ್ಷದ ಹಿಂದೆ ಈ ಭಾರತ ಭೂಮಿಯಲ್ಲಿ ಹುಟ್ಟಿದಂಥ ಒಬ್ಬ ಯುವಕ ತನ್ನ 20ನೇ ಏಜ್ಗೆ ಒಳಗಾಗಿ 19ನೇ ಏಜ್ನಲ್ಲೇ ಇಂಡಿಯನ್ ಆರ್ಮಿ ಸೇರಿಕೊಂಡು ಸುಮಾರು ಒಂದು 21 ವರ್ಷ ಸೇವೆಯನ್ನು ಸಲ್ಲಿಸಿ ಈ ರಿಟೈರ್ಡ್ ಆಗಿ ಇನ್ನೇನೋ ನಾನು ಒಬ್ಬ ರಿಟೈರ್ಡ್ ಆಗಿದ್ದೀನಿ, ಅಲ್ಲಿ ಸಾವಿರಾರು ಯುವಕರನ್ನ ಸೇನೆಗೆ ತರಬೇಕು ಅಂತ ಡ್ರೀಮ್ ಇಟ್ಕೊಂಡು, ಸಾವಿರಾರು ಅಂತ ಅವ್ರ ಕನಸಿದೆ, ಬಟ್ ಸಾಧನಕ್ಕೆ ಬಂದಮೇಲೆ ಅದು ಲಕ್ಷಾಂತರ ಆಗಬೇಕು ಅಂತ. ಯಾಕಂದರೆ ಕರ್ನಾಟಕದಲ್ಲಿ ಸೇನೆಗೆ ಸೇರೋ ಸಂಖ್ಯೆ ಕಡಿಮೆ ಇದೆ. ನಿಮ್ಮಲ್ಲಿ ಒಂದಷ್ಟು ಡ್ರೀಮ್ಸ್ ಸೋಯಿಂಗ್ ಬಿತ್ತನೆ ಮಾಡೋಣ ಅನ್ನೋ ಕಾರಣಕ್ಕೆ ಇವತ್ತು ಸರ್ನ ಕರ್ಕೊಂಬಂದಿದ್ದೀನಿ. ಸರ್, ಆರಂಭದಲ್ಲಿ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಅಂತೇಳಿ ಒಂದೆರಡು ಮಾತಾಡಬೇಕು ಅಂತ ವಿನಂತಿ. ಓಕೆ, ನಾನು ಚಿಕ್ಕದ್ರಲ್ಲಿ ಎಲ್ಲ ಒಂದು ಸಾಧಾರಣ ಹುಡುಗರ ಥರನೇ ನಂದು ಎಜುಕೇಷನ್ಗಳಲ್ಲಾಗ್ತು. ಸ್ವಲ್ಪ ತುಂಬ ಬಡತನದಿಂದ ಬಂದಾಗ ನಮಗೆ ಯಾವ ರೀತಿ ನಾವು ನಮ್ಮ ಲೈಫನ್ನ ಕಟ್ಕೊಬೇಕು ಅಂತ ನಮಗೆ ಗುರಿನೇ ಇತ್ತಿಲ್ಲ. ಒಮ್ಮೆ ನನ್ನ ನ್ಯೂಸ್ನಲ್ಲಿ ನೋಡಿದೆ, ಈಗ ಆರ್ಮಿ ಒಂದು ಭರ್ತಿ ನಡೀತಾ ಇದೆ ಅಂತ ಮಂಗಳೂರಿನಲ್ಲಿ. ಆವಾಗ ಮಂಗಳೂರವರೆಗೂ ಹೋಗಬೇಕು ಅನ್ನೋದು ನಮ್ಮ ಹತ್ರ ಅಷ್ಟೊಂದು ನನ್ನ ಹತ್ರ ದುಡ್ಡು ಇತ್ತಿಲ್ಲ. ಕಷ್ಟಪಟ್ಟು ಪೇರೆಂಟ್ಸರಿಂದ ಒತ್ತಾಯ ಮಾಡಿ ಅವ್ರ ಹತ್ರ ಅಮೌಂಟ್ ತೊಗೊಂಡು ನಾನು ಮಂಗಳೂರವರೆಗೆ ಹೋಗಿ ಕಾರವಾರದಲ್ಲಿ ನನ್ನ ಒಂದು ಆರ್ಮಿ ಸೆಲೆಕ್ಷನ್ ಆಯಿತು. ಆ ಸೆಲೆಕ್ಷನ್ ಆದಮೇಲೆ ಎಲ್ಲ ಒಂದು ಯಾವ ರೀತಿ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಕಷ್ಟಪಟ್ಟು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬಂದೆ ಅದನ್ನು ಟ್ರೈನಿಂಗ್ನ. ಸೊ ಅಲ್ಲಿಂದ ಮೊದಲನೇ ಪ್ರಯತ್ನದಲ್ಲಿ ನಾನು ಸಕ್ಸಸ್ ಆಯಿತು. 19ನೇ ಏಜ್ಗೆ ಆರ್ಮಿ ಜಾಯ್ನ್ ಆದೆ ಸರ್. ಆರ್ಮಿ ಸೇರಬೇಕು ಅನ್ನೋದಕ್ಕೆ ಏನು ಸ್ಫೂರ್ತಿ? ಒಂದು ಸ್ಪಾರ್ಕ್ ಇರಬೇಕಲ್ಲ. ಈಗ ನಮ್ಮಲ್ಲೂ ಡಿಗ್ರಿ ಕಾಲೇಜಲ್ಲಿ ಹುಡುಗರು ಇರ್ತಾರೆ, ಅವ್ರಿಗೆ ಎಲ್ಲರಿಗೂ ಸ್ಪಾರ್ಕ್ ಇಲ್ಲ. ಅವ್ರು ಸುಮಾರು ಜನ ಆರ್ಮಿ ರ್ಯಾಲಿ ಅಂದ್ರೇ ಗೊತ್ತಿರಲ್ಲ. ನಿಮ್ಗೆ ಅಷ್ಟು ಚಿಕ್ಕ ಏಜಲ್ಲಿ 19ನೇ ಏಜಲ್ಲಿ ಒಂದು ಕಿಡಿ ಬರಬೇಕಲ್ಲ, ಆ ಕಿಡಿ ಏನು ಸರ್? ನನಗೆ 1999ರಲ್ಲಿ ಕಾರ್ಗಿಲ್ ವಾರ್ ಆಗ್ತಾ ಇತ್ತು. ಕಾರ್ಗಿಲ್ ವಾರ್ ಆಗೋ ಟೈಮ್ನಲ್ಲಿ ಸರ್ ಕ್ಯಾಪ್ಟನ್ ಮನೋಜ್ ಪಾಂಡೆ ಅನ್ಕೊಂಡು ನಾವು, ಕಾರ್ಗಿಲ್ ವಾರ್ ಅನ್ನೋ ಜೊತೆಗೆ ನಿಮಗೆ ಒಂದು 17 ವರ್ಷ ಸರ್. ಹೌದು ಸರ್. ಅವಾಗ ಮನೋಜ್ ಪಾಂಡೆ ಅವ್ರ ಬಗ್ಗೆ ನಾವು ಟಿವಿನಲ್ಲಿ ನ್ಯೂಸ್ನಲ್ಲಿ ನೋಡಿದೆ ಸರ್. ಅವರೊಬ್ಬರು ಆ ಟೈಮ್ನಲ್ಲಿ ಅವರು ಹುತಾತ್ಮರಾಗಿದ್ದರು. ಅವರು ನಂತರ ಅವರಿಗೆ ಪರಮವೀರ್ ಚಕ್ರನೂ ಕೊಡ್ತಾರೆ ಸರ್. ಅವ್ರನ್ನ ನೋಡಿದಾಗ ನನಗನ್ನಿಸ್ತು, ನಾನು ಯಾಕೆ ಇವ್ರ ಥರ ಮಾಡಬಾರ್ದು ಅನ್ನೋದು ನನ್ನ ಒಂದು ಒಳಗಡೆಯಿಂದ ಒಂದು ಬೆಂಕಿ ಸ್ಪಾರ್ಕ್ ಬಂತು ಸರ್. ಯಾರಿಗೆ ಹೇಳಿದ್ರು ನಾನು ಆರ್ಮಿ ಸೇರ್ತೀನಿ ಅಂತ ಅಂದರೆ ನೋಡೋಕೆ ತುಂಬ ತೆಳ್ಳಗಿದ್ದೆ. ಮತ್ತು ನನ್ನ ನೋಡಿದ್ರೆ ಇವನು ಆರ್ಮಿಗೆ ಸೇರ್ತಾನೆ ನನ್ನ ಹತ್ರ ಎಲ್ಲ ಗೇಲಿ ಮಾಡ್ತಾಯಿದ್ರು. ಎಲ್ಲ ಹುಡುಗರು ಅದೇ ಗೇಲಿ ಮಾಡ್ತಾಯಿದ್ರು. ಬಟ್ ನನ್ನ ಮನಸ್ಸೊಳಗಿತ್ತು, ನಾನು ಏನಾದ್ರು ಒಂದು ಮಾಡಾದ್ಮೇಲೆ ಇವ್ರಿಗೆ ನಾನು ತೋರಿಸ್ತೀನಿ ನಾನು ಯಾರು ಅಂತ ವೆಯ್ಟ್ ಮಾಡಿದೆ ಸರ್. ಹಾಗೆ ಮತ್ತು ನಮ್ಮ ಅರಕಲ್ಗೂಡು ತಾಲೂಕಿನಲ್ಲಿ ಒಬ್ಬರು ವೆಂಕಟಪ್ಪ ಅನ್ನೋರು, ಅಗ್ರಹಾರದ ವೆಂಕಟಪ್ಪ ಅನ್ನೋರು, ಅವರು ಹುತಾತ್ಮರಾಗ್ತಾರೆ ಸರ್ ಕಾರ್ಗಿಲ್ ವಾರ್ನಲ್ಲಿ. ಅವರ ಒಂದು ಪಾರ್ಥಿವ ಶರೀರ ನಮ್ಮ ಜಿಲ್ಲೆಗೆ ಬಂದಾಗ ಯಾವ ರೀತಿ ಇತ್ತು ಅಂತಂದರೆ ಸಾಗರದ ರೀತಿಯಲ್ಲಿ ಜನಗಳು ಬರ್ತಾರೆ ಸರ್. ಇಷ್ಟೆಲ್ಲ ನಾನು ಏನೇ ಮಾಡಿದ್ರು, ನಾವು ಯಾವಾಗ ಸತ್ರು ನನ್ನನ್ನು ಹೆಣ ಅಂತ ಕರೀತಾರೆ ಹೊರತು, ಈ ದೇಶಕ್ಕಾಗಿ ಏನಾದ್ರು ಜೀವ ಕೊಟ್ಟಾಗ ಅದ್ರ ಕೊಡೋವಂಥ ಬೆಲೆನೇ ಬೇರೆ. ಅವ್ರು ಅಮರರು, ಯಾವತ್ತೂ ಅವರು ನೆನಪಿರ್ತಾರೆ. ನಾನಾಕೆ ಈ ರೀತಿ ಮಾಡಬಾರ್ದು ಅನ್ಕೊಂಡು ನನ್ನ ಮನಸ್ಸಲ್ಲಿ ಬಂತು ಸರ್. ಅಲ್ಲಿಗೆ ನಿಮ್ಮಲ್ಲಿ ಕಿಡಿ ತಂದಿದ್ದು ಕಾರ್ಗಿಲ್ ಯುದ್ಧ. ಎಸ್ ಸರ್. ಕಾರ್ಗಿಲ್ ಯುದ್ಧದಲ್ಲಿ ಸಾಕಷ್ಟು ಯೋಧರು ಬಲಿಯಾದರು. ಅದೇ ಟೈಮಲ್ಲಿ ಸಾಕಷ್ಟು ಯುವಕರ ಹೃದಯದಲ್ಲಿ ಅವರು ಅಮರರಾದರು. ಜೊತೆಗೆ ಇಡೀ ದೇಶದ ಯುವಕರನ್ನ ಆರ್ಮಿ ಕಡೆ ಸೆಳೀತು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹೌದು ಸರ್. ರೀಸೆಂಟಾಗಿ ನಮ್ಮ ರಾಮನಗರದ ಬಳಿಯೂ ಕೂಡ ಒಬ್ಬ ಯೋಧ ನಿಧನರಾಗ್ತಾರೆ, ಅಮರರಾಗ್ತಾರೆ. ಅವ್ರನ್ನೂ ಕೂಡ ದೊಡ್ಡ ಯಾತ್ರೆ ಆಯಿತು. ಅದು ಎಷ್ಟು ಜನರಲ್ಲಿ ಕಿಡಿ ಒತ್ತಿದೆಯೋ ಗೊತ್ತಿಲ್ಲ. ಸರ್ ಬಗ್ಗೆ ನಾನು ಬೇರೆಯವರಿಂದ ತಿಳ್ಕೊಂಡಿದ್ದು, ಒಂದು ಸಾಮಾನ್ಯ ಎಲೆಕ್ಟ್ರಿಷಿಯನ್ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ತಾಯಿ ಕೂಡ ಅಂಗನವಾಡಿ ಟೀಚರ್ ಆಗಿರ್ತಾರೆ. ಅನಂತರ ಬಿಡ್ತಾರೆ ಅವರು. ಇಷ್ಟು ಸಾಮಾನ್ಯ ಕುಟುಂಬದಿಂದ ಬೆಳೆದು ಆರ್ಮಿ ಸೇರಿಕೊಂಡ್ರು ಸೋಲ್ಜರ್ ಆಗಿ. ಆಫ್ಟರ್ ಸರ್ ಸೋಲ್ಜರ್ ನಂತರ ಜರ್ನಿ ಏನಾಯಿತು ಸರ್? ನನಗೆ ಅದಾದಮೇಲೆ ನಾನು ಆರ್ಮಿನಲ್ಲಿ ಬಂದಾಗ ಕೆಲವೊಂದು ಕೋರ್ಸ್ಗಳನ್ನ ಮಾಡೋಕ್ಕೆ ಶುರು ಮಾಡಿದೆ ಸರ್. ಫಸ್ಟ್ ಅಲ್ಲೂ ನನಗೆ ಈ ಥರ ಒಂದು ಸ್ಪಾರ್ಕ್ ಸಿಕ್ಕಿದ್ದು ಹೇಗೆ ಅಂತಂದರೆ, ನನ್ನ ಜೊತೆಲಿ ಟ್ರೈನಿಂಗ್ ಮಾಡ್ತಿದ್ದಂಥ ವಿದ್ಯಾರ್ಥಿ ಒಬ್ಬ, ಅವನು ನೆಕ್ಸ್ಟ್ UPSC ಕ್ಲಿಯರ್ ಮಾಡ್ತಾನೆ ಸರ್. ಒಂದೇ ಅಟೆಂಪ್ಟ್ನಲ್ಲಿ. ಅವನು UP ಹುಡುಗ, ಸೋಲ್ಜರ್ ಸರ್, GD ಸೋಲ್ಜರ್. ಅವರು ಆ ಟೈಮ್ನಲ್ಲೇ ಡಿಗ್ರಿನ ಮಾಡ್ತಾ ಇರ್ತಾರೆ. ಸ್ವಲ್ಪ ಡಿಗ್ರಿ ಮುಗಿದಿರುತ್ತೆ. ಮುಗಿದ ತಕ್ಷಣಕ್ಕೆ ಅವನು ನನ್ನ ಜೊತೆನೇ ಟ್ರೈನಿಂಗ್ ಮುಗಿಸ್ಕೊಂಡು ನನ್ನ ಯೂನಿಟ್ಗೆ ಬರ್ತಾನೆ, ಫಸ್ಟ್ ಯೂನಿಟ್ಗೆ. ಇವ್ರಿಗೇನು ಕೋಟಾ ಇಲ್ಲ ಅಂದ್ರೆ? ಇಲ್ಲ ಸರ್, ಕೋಟಾ ಇಲ್ಲ ಸರ್. ಅವನು ಆಸ್ ಎ ಡೈರೆಕ್ಟ್ ಕ್ಯಾಂಡಿಡೇಟ್, ಜನರಲ್ ಕ್ಯಾಂಡಿಡೇಟ್ ಆಗಿ ಬರ್ತಾನೆ ಸರ್ ಅವನು.
ಅವ್ನು ಬಂದು ಫಸ್ಟ್ ಅಟೆಂಪ್ಟ್ನಲ್ಲೇ ನಮಗೆಲ್ಲ ಅವ್ನು ಹೇಳ್ತಿರೋದು ನೋಡಿ ನಮ್ಗೆ ನಗು ಬರ್ತಾ ಇತ್ತು, ಏನು ಇವನು ನಾನು DC ಆಗ್ತೀನಿ, ನಾನು ಆಗಿ ತೋರಿಸ್ತೀನಿ ಅಂತ ಹೇಳ್ತಿದ್ದ. ನಾನು ಅದು ನಂಬ್ತಾ ಇತ್ತಿಲ್ಲ. ನೀನಪ್ಪ ನೀನು ಮಾಡ್ತಿರೋ ಕೆಲಸ ಏನಿದೆ ನಂಗೆ ಗೊತ್ತಿದೆ. ಇಷ್ಟು ದಿನಕ್ಕೆ ಅಷ್ಟು ಹೆಕ್ಟಿಕ್ ಶೆಡ್ಯೂಲಲ್ಲಿ ಆ ಹುಡುಗ ಹೇಗೆ ಓದ್ದ ಸರ್ ಅವನು ಅವು ಈ ಓದೋಕ್ಕೋಸ್ಕರನೇ ನೈಟ್ ಡ್ಯೂಟಿಗಳು ಹಾಕ್ಸ್ಕೊಂಡು ಕೆಲವೊಂದು ಜಾಗದಲ್ಲಿ ಬುಕ್ ಹಿಡ್ಕೊಂಡು ಓದ್ತಾನೆ ಇರ್ತಿದ್ದೆ. ನಾವು ಅಲ್ಲಿ ಆ ಟೈಮಲ್ಲಿ ಸರ್ 2002, 3, 4 ಅಂತಂದರೆ ನಮಗೆ ಮ್ಯಾಗ್ಝಿನ್ಗಳು ಸಿಗೋದು ದೂರ, ಯಾವ್ದು ಇಂಟರ್ನೆಟ್ ಕನೆಕ್ಷನ್ಸ್ಗಳಿತ್ತಿಲ್ಲ, ನಮಗೆ ಮೊಬೈಲ್ಗಳೇ ಇಲ್ಲ. ಅಲ್ಲಿ ಫೋನ್ ಮಾಡಬೇಕು ಅಂದರೆ ಗಂಟೆಗಟ್ಟಲೆ ಟೆಲಿಫೋನ್ ಬೂತ್ನಲ್ಲಿ ಕೂತು ನಾವು ಮಾತಾಡಬೇಕಾಗದು. ನಮ್ಮ ನಂಬರ್ ಬರಬೇಕು ಅಂತಂದರೆ ಅರ್ಧ ಗಂಟೆ ವೆಯ್ಟ್ ಮಾಡಬೇಕಿತ್ತು. ಅಂಥ ಜಾಗದಲ್ಲಿ ಅವನು ಫೋನು ಯಾರಿಗೂ ಮಾಡ್ತಿದ್ದಿಲ್ಲ. ಯಾರೇ ರಜಾ ಹೋದನ್ನು ರಿಕ್ವೆಸ್ಟ್ ಮಾಡಿ ದುಡ್ಡು ಕೊಡ್ತಾ ಇದ್ದ, ನನಗೊಂದು ಬುಕ್ ತಗೊಂಡು ಬನ್ನಿ ಅಂತ. ಅವನು ಓದ್ತಾ ಇದ್ದ ನೈಟ್ ಡೇ ಎಲ್ಲ ಓದಿ. ಸರ್ ಅವನು ಫಸ್ಟ್ ಅಟೆಂಪ್ಟ್ನಲ್ಲೇ ಪ್ರಿಲಿಮ್ಸ್ ಸರ್ ಅವರು ಮಹಾನುಭಾವನ ಹೆಸರು. ಯಾಕಂದರೆ ನಮ್ಮಲ್ಲಿ ಪೊಲೀಸ್ ಇದ್ಕೊಂಡು ನಾನು ಭಾಳ ಡ್ಯೂಟಿ, ಟೀಚರ್ ಇದ್ಕೊಂಡು ಭಾಳ ಡ್ಯೂಟಿ ಅಂತಿರ್ತೀವಿ. ಅಂಥದ್ರ ನಡುವೆ ಸೋಲ್ಜರ್ ಆಗಿದ್ಕೊಂಡು UPSC ಸರ್ ಅವರು ನರೇಂದ್ರ ಪಾಲ್ ಅಂತ, ಈಗ ಅವರು ಸರ್ IPS ಆಫೀಸರ್ ಆಗಿದ್ದಾರೆ. ಒಬ್ಬೊಬ್ಬೊಬ್ಬೊಬ್ಬ ಆ ಥರ ಒಂದು ನಮ್ಮದು ತೀರ್ಮಾನ, ನಮ್ಮ ಡೆಡಿಕೇಶನ್ ಇಂಪಾರ್ಟೆಂಟು, ನಾವು ಎಲ್ಲಿ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ ಆರ್ಮಿ ಅಂದರೆ ನಾನು NCCಯಲ್ಲೆಲ್ಲ ಇದ್ದು ತುಂಬ ಹತ್ತಿರದಿಂದ ನೋಡಿರೋರು ಆರ್ಮಿ ಹೇಗಿರುತ್ತೆ ಅಂತ. ಅದರೊಳಗಡೆ UPSC ಕ್ಲಿಯರ್ ಮಾಡ್ತಾರಂದರೆ ಈ ಹೊರಗಡೆ ಇದ್ದು ನಾವೇನೋ ಹೇಳ್ತೀವಿ ಅಂದರೆ ದಟ್ಸ್ ರೀಸನ್ಸ್ ಅಷ್ಟೇ, ಇನ್ನೇನು ಅಲ್ಲ. ಎಸ್ ಸರ್, ಈಗ ನೀವು ಆರ್ಮಿಗೆ ಸೇರೋಕ್ಕೆ ಹೋದ್ರಿ, ಅವಾಗ ಸೇರುವಾಗಿದ್ದ ಪ್ಯಾಟರ್ನ್ ಬೇರೆ, ಈಗ ಸ್ವಲ್ಪ ಬದಲಾಗಿರ್ಬೋದು. ಹೇಗಿತ್ತು ನಿಮ್ದು ಆರಂಭ ಜರ್ನಿ? ಯಾಕಂದರೆ ಸೇಮ್ ನಮ್ಮ ಹುಡುಗರು ಅದನ್ನೇ ಫಾಲೋ ಮಾಡ್ತಾರಲ್ಲ, ಏನೇನು ನಡೆಯುತ್ತೆ ಅಲ್ಲಿ ಸರ್ ಸ್ಟಾರ್ಟಿಂಗ್ ರ್ಯಾಲಿಯಲ್ಲಿ? ಸರ್ ಹೇಗೆ ಅಂತ ಸರ್, ಮೊದಲು ನಾವು ಸೇರ್ಬೇಕಾದ ಟೈಮೇ 2002, 3, 2000 ಟೈಮ್ನಲ್ಲೆಲ್ಲ ಆಗಿತ್ತು ಅಂತಂದರೆ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ರು ಸರ್. ಈಗ ಯಾವುದೇ ಥರದ್ದು ಸೈಟ್ ಇತ್ತಿಲ್ಲ, ಮತ್ತು ಮೊಬೈಲ್ಗಳಾಗಲಿ ಏನೂ ಸಿಗ್ತಾಯಿತ್ತಿಲ್ಲ. ಜನಗಳಿಗೆ ಗೊತ್ತೇ ಆಗ್ತಿತ್ತಿಲ್ಲ ಸರ್, ಆರ್ಮಿ ರ್ಯಾಲಿ ಇದೆ ಅಂತಲೇ ಗೊತ್ತಾಗ್ತಿತ್ತಿಲ್ಲ. ಅದು ಯಾರು ಪೇಪರ್ನಲ್ಲಿ ಓದಿದರೆ, ಯಾರಿಗಾರು ತಿಳಿದ್ರೆ, ಅವರು ಬೇರೆಯವರು ಬಾಯಿಂದ ಬಂದಾಗ ಅಷ್ಟೇ ಗೊತ್ತಾಗ್ತಿತ್ತು. ನಾನು ಮಿಸ್ ಆಗಿ ಅವತ್ತು ಆ ಟೈಮ್ನಲ್ಲಿ ನಾನು ಪೇಪರ್ ನೋಡಿದೆ ಸರ್. ಆಗ ವಿಜಯ ಕರ್ನಾಟಕ ಪೇಪರ್ ಇತ್ತು. ಆ ಟೈಮ್ನಲ್ಲಿ ಅದನ್ನು ನೋಡಿದಾಗ ಒಂದು ಕಾಲಮ್ನಲ್ಲಿ ಆರ್ಮಿ ರ್ಯಾಲಿ ಇದೆ ಈಗ ಕಾರವಾರದಲ್ಲಿ ಮಂಗಳೂರು ವಿಭಾಗದ ಹುಡುಗರುಗಳಿಗೆ ಅಂತ ಕೊಟ್ಟಿದ್ರು ಸರ್. ಆಗ ಬೇರೆ ಬೇರೆ ಥರ ಇರುತ್ತಲ್ಲ, ಟೋಟಲ್ ಕರ್ನಾಟಕಕ್ಕೆಲ್ಲ ಒಂದೇ ಕಡೆ ಮಾಡ್ತಾ ಇದ್ರು. ಎಷ್ಟು ವಿಭಾಗ ಇದೆ ಸರ್? ಈಗ 3 ವಿಭಾಗ ಮಾಡಿದ್ದಾರೆ ಸರ್. ಈಗ ಬೆಂಗಳೂರು ಇದೆ, ಮತ್ತೆ ಮಂಗಳೂರು ಇದೆ, ಬೆಳಗಾವಿ ಇದೆ ಸರ್. ಈ 3 ವಿಭಾಗದಲ್ಲಿ ಒಂದು ಇಷ್ಟು ಜಿಲ್ಲೆಗಳನ್ನ ಬೇರೆ ಬೇರೆ ಮಾಡಿ ಅಲ್ಲಿ ಕರೀತಾರೆ. ಯಾಕಂದ್ರೆ ಈಗ ಆರ್ಮಿಗೆ ಸೇರೋ ಹುಡುಗರ ಸಂಖ್ಯೆ ತುಂಬಾ ಜಾಸ್ತಿ. ರ್ಯಾಲಿ ಅಂದ್ರೆ ಎಷ್ಟು ಪೋಸ್ಟಿಂಗ್ ರಿಕ್ರೂಟ್ ಮಾಡ್ಕೋಬಹುದು ಅಪ್ರಾಕ್ಸಿಮೇಟ್? ಸರ್ ಡಿಪೆಂಡ್ಸ್ ಆನ್ ನಮಗೆ ಆ ವರ್ಷದಲ್ಲಿ ಎಷ್ಟು ವೇಕೆನ್ಸಿ ಇದೆ ಅಲ್ಲ, ಅದನ್ನ ಹೆಡ್ ಕ್ವಾರ್ಟರ್ ಡಿಸೈಡ್ ಮಾಡುತ್ತೆ ಸರ್. ಆ ರೀತಿ ನಾವು ಹೇಳಕ್ ಬರೋದಿಲ್ಲ. ಅಪ್ರಾಕ್ಸಿಮೇಟ್ಲಿ ಅಂತ ಅಂದಾಜು 1,500 ಇಂದ 2,000 ತಗೊಬಹುದು ಸರ್ ಒಂದು ರ್ಯಾಲಿನಲ್ಲಿ. ಈಗ 3 ಡಿವಿಷನ್ 3 ರ್ಯಾಲಿ ಸರ್ 3 ಸೇರಿ ಸರ್. ಆಕ್ಚುಲಿ ಅದೆಲ್ಲ 3 ಸೇರಿ ಒಂದೇ ರ್ಯಾಲಿ. ಬಟ್ ಅದನ್ನ ನಾವು ಎಕ್ಸಾಮ್ಸ್ ಗಳಿಗೆ ಮತ್ತೆ ನಮ್ಮ ಮ್ಯಾನ್ ಪವರ್ ವರ್ಕ್ ಪವರ್ಗಳನ್ನ ನಾವು ಮ್ಯಾನ್ ಪವರ್ನ ನಾವು ಹ್ಯಾಂಡಲ್ ಮಾಡೋಕ್ಕೋಸ್ಕರ ನಾವು ಅದನ್ನ 3 ಭಾಗವಾಗಿ ಮಾಡಿದ್ದೀವಿ. ಡಿಪೆಂಡ್ಸ್ ಆನ್ ಏನೇ ವ್ಯತ್ಯಾಸ ಆದ್ರೂ ಒಂದು 600 ಹುಡುಗರು ಒಂದು ಕ್ಯಾಂಪ್. ಈಗ ಮಂಗಳೂರು ರ್ಯಾಲಿ ಅಂದ್ರೆ ಒಂದು 600 ಸರ್, ಬೆಳಗಾಂ ರ್ಯಾಲಿ ಒಂದು 600, ಒಂದು 1800 ವರೆಗೂ ಒಂದು ವರ್ಷ ಹೋಗುತ್ತೆ ಸರ್. ಅಂದ್ರೆ ಹೆಚ್ಚಾಗಿ ಬೆಳಗಾಂ ಕಡೆ ಜಾಸ್ತಿ ಒಂದು ತೂಕ ತೂಗುತ್ತೆ. ಯಾಕೆಂದ್ರೆ ಅಲ್ಲಿ ಆ ಏರಿಯಾದಿಂದ ಬರುವಂತ ಹುಡುಗರ ಸಂಖ್ಯೆ ಜಾಸ್ತಿ ಇದೆ. ಅವರು ತುಂಬಾ ತಮ್ಮನ್ನು ತಾವು ಮೊದಲು ಆರ್ಮಿಗೆ ಜಾಯ್ನ್ ಆಗ್ಬೇಕು ಅನ್ನೋದನ್ನೇ ಅವರು ಮೊದಲ ಪ್ರಿಯಾರಿಟಿ ಇರುತ್ತೆ. ಇದರಿಂದಾಗಿ ಹೆಚ್ಚಾಗಿ ಬರೋದು ಬೆಳಗಾಂ ಕಡೆಗೆ ಸರ್. ಮಂಗಳೂರು ಕಡೆ ಅದಾದ್ಮೇಲೆ ಮಂಗಳೂರು ಕಡೆ ಬರ್ಬೇಕಂದ್ರೆ ನಮ್ಮ ಕೊಡಗಿನ ಕೆಲವರು, ಹಾಸನದ ಈ ಭಾಗದಲ್ಲಿ ಬರ್ತವೆ, ಎಲ್ಲ ಬರ್ತವೆ. ನೆಕ್ಸ್ಟ್ ನಮ್ಮ ಬೆಂಗಳೂರು ಭಾಗ ಅಂದ್ರೆ ಬೆಂಗಳೂರು ಭಾಗದಲ್ಲೂ ಬರ್ತಾರೆ, ಸ್ವಲ್ಪ ಕಡಿಮೆ ಇರ್ತಾರೆ ಸರ್ ಅದನ್ನ ಕಂಪೇರ್ ಮಾಡಿದ್ರೆ. ಎಸ್ ಸರ್, ಈಗ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಸ್ಟೋರಿಯನ್ನು ಹುಡುಗರಿಗೆ ತಿಳಿಸಿದ್ವಿ. ಅಲ್ಲಿಗೆ ಸೋಲ್ಜರ್ ನಮ್ಮ ಎದುರಿಗೆ ಕೂತು ಮಾತಾಡ್ತಾ ಇದ್ದಾರೆ. 40 ವರ್ಷಕ್ಕೆ ಟೈರ್ಲೆಸ್ ರಿಟೈರ್ಡ್ ಪರ್ಸನ್. ಏಕೆಂದರೆ ಇವ್ರದ್ದು ವಾರಿಯರ್ಸ್ ಅಕಾಡೆಮಿ ಅಂತ ಇದೆ ಧಾರವಾಡದಲ್ಲಿ. ಅದಕ್ಕೆ ವಿಶೇಷವಾಗಿ ಒತ್ತು ಕೊಡೋಕ್ಕೆ ನಾನು ಆಗ್ತಿರೋದು. ಕೆಳಗಡೆ ಸ್ಕ್ರಾಲಿಂಗಲ್ಲಿ ಸರ್ ನಂಬರ್ ಬರ್ತಾಯಿದೆ, 2 ನಂಬರ್ ನೀಡಿರ್ತೀವಿ. ಮತ್ತು ಅಲ್ಲಿಗೆ ಹೋಗೋ ಅಡ್ರೆಸ್ಸು, ವಿಳಾಸ, ಲೊಕೇಶನ್ ಎಲ್ಲ ನಮ್ಮ ಡಿಸ್ಕ್ರಿಪ್ಷನಲ್ಲಿದೆ. ಬಿಕಾಸ್ ನೀವು ಒನ್ಸ್ ವಾರಿಯರ್ಸ್ ಅಕಾಡೆಮಿಗೆ ಹೋಗಿ ಬಂದರೆ ಅಲ್ಲೇನು ಅಕಾಡೆಮಿ ಅಂದ್ಕೊಳ್ಳಿ ನಿಮಗೆ ಫೀಸು ಭಾರ ಅಂತ ಅನಿಸ್ತಿರುತ್ತೆ. ಹಾಗೇನಿಲ್ಲ. ಹಿಂದೆ ಎಲ್ಲ ಇದುವರೆಗೂ ಕೇವಲ 750 ರೂಪಾಯಿಗೆ ತರಬೇತಿನ ಕೊಟ್ಟಿದ್ದಾರೆ 3 ತಿಂಗಳು. ಬಟ್ ಈ ಕಾಸ್ಟ್ ಆಫ್ ಲಿವಿಂಗ್ ಹೆಚ್ಚಿಗೆ ಇದೆ. ಫ್ಯಾಕಲ್ಟೀಸ್ ಬೇಕು, ಇಂಗ್ಲೀಷ್ ಸ್ಪೋಕನ್ ತರಬೇತಿ ಕೊಡಬೇಕು, ಸಬ್ಜೆಕ್ಟ್ಗಳ ತರಬೇತಿ ಕೊಡಬೇಕು, ಫ್ಯಾಕಲ್ಟಿಗಳೆಲ್ಲ ಮೇಂಟೈನ್ ಮಾಡೋದ್ರಿಂದ 3 ತಿಂಗಳಿಗೆ 3,000 ರೂಪಾಯಿ ಮಾತ್ರ ಫೀಸ್ ಇದೆ. ಜಸ್ಟ್ 3,000. ಯು ಕಾಂಟ್ ಇಮ್ಯಾಜಿನ್ ಬೇರೆ ಯಾವುದಾದ್ರೂ ಕೋಚಿಂಗ್ ಸೆಂಟ್ರಿಗೆ 3 ತಿಂಗಳು ಹೋಗ್ಬೇಕು ಅಂದರೆ ಎಷ್ಟಿದೆ ಅಂತ ನೀವು ಗೆಸ್ ಮಾಡಬೇಕು. ಮತ್ತು ಇಲ್ಲಿ ರಿಸಲ್ಟ್ ರೇಟ್ ಕೂಡ ತುಂಬ ಇದೆ. ನೀವು ಯಾವುದೋ ಕೋಚಿಂಗ್ ಸೆಂಟ್ರಲ್ಲಿ ಹೋದರೆ 100 ಜನರಿಗೆ ಒಬ್ಬರು ಇಬ್ಬರು ಅಪಾಯಿಂಟ್ ಆಗೋ ಪಾಸಿಬಿಲಿಟಿ ಇದ್ದರೆ, ಇಲ್ಲಿ ಮೋರ್ ದ್ಯಾನ್ 50%, 50%ಗಿಂತ ಹೆಚ್ಚು ಹುಡುಗರು ಆರ್ಮಿ ರಿಲೇಟೆಡ್ ಪ್ಯಾರಾಮಿಲಿಟ್ರಿಗೆ ಸೇರ್ಕೋಬೋದು. ಅದಕ್ಕೋಸ್ಕರ ಸರ್ನ ವಿಶೇಷವಾಗಿ ಕರೆಸಿ ನಮ್ಮ ಕನ್ನಡದ ಹುಡುಗರು ಮಿಲಿಟ್ರಿಗಳಲ್ಲಿ ಸೇರಬೇಕು ಅನ್ನೋ ಉದ್ದೇಶಕ್ಕೆ ಮಾತಾಡ್ತಾ ಇದ್ದೀವಿ. ಸರ್, ಈಗ ಬೇಸಿಕಲಿ ರ್ಯಾಲಿನಲ್ಲಿ ಎಷ್ಟು ಟೈಪ್ ಎಕ್ಸಾಮ್ ನಡೆದು ಇವ್ರನ್ನ ಒಳಗೆ ತಗೋತಾರೆ ಆ್ಯಸ್ ಎ ಸೋಲ್ಜರ್. ಆಮೇಲೆ ನಾವು ನೆಕ್ಸ್ಟ್ ಆಫೀಸರ್ ಲೆವೆಲ್ ಎಲ್ಲ ಎಂಟ್ರಿ ಆಗೋದು ಹೇಗೆ, ಟೆಕ್ನಿಕಲ್ ಲೆವೆಲ್ ಎಂಟ್ರಿ ಆಗೋದು ಹೇಗೆ ಮಾತಾಡೋಣ.
ಜನರಲ್ ಆಗಿ ನಮಗೆ ಹೆಚ್ಚು ಒಂದು ವರ್ಷಕ್ಕೆ ವ್ಯಾಸ್ಟಾಗಿ ಕಾಣೋದು 2000ವರೆಗೂ ನಿಯರ್ಲಿ ಪೋಸ್ಟಿಂಗ್ ಆಗೋದ್ರಿಂದ ಹೇಗೆ ನಡೆಯುತ್ತೆ ಸರ್ ರ್ಯಾಲಿ ನೇಮಕಾತಿಗಳು ಈಗ? ಸರ್ ಇವಾಗ ಪ್ರೆಸೆಂಟ್ ನಮ್ಮದು ಇಂಡಿಯನ್ ಆರ್ಮಿದು ಒಂದು ವೆಬ್ಸೈಟ್ ಇದೆ www.joinindianarmy.com ಅಂತ. ಅಲ್ಲಿ ಹೋದಾಗ ನೋಟಿಫಿಕೇಶನ್ ಸಿಗುತ್ತೆ ಸರ್ ನಮಗೆ ಡೈರೆಕ್ಟಾಗಿ. ಎಷ್ಟೋ ಹುಡುಗರುಗಳಿಗೆ ಗೊತ್ತಾಗೋದಿಲ್ಲ. ಈ ಒಂದು ವೆಬ್ಸೈಟಿನ ಮೂಲಕ ನೋಡ್ತಾ ಇತ್ತು ಅಂತಂದರೆ ನಿಮಗೆ ಆರ್ಮಿನಲ್ಲಿ ಅಗ್ನಿವೀರ ಆಗ್ಬೋದು, ಅಡ್ವಾನ್ಸ್ ಆಗಿ ತಿಳಿಸ್ತಾರೆ ಸರ್, ಮೊದಲೇ ಕೊಟ್ಬಿಟ್ಟಿರ್ತಾರೆ. ನೋಟಿಫಿಕೇಶನ್ ಬರೋಕ್ಕಿಂತ ಮೊದಲು ಅಲ್ಲಿ ಗೊತ್ತಾಗುತ್ತೆ ಇನ್ನು ನೋಟಿಫಿಕೇಶನ್ ಬರ್ತಾ ಇದ್ದಾವೆ ಅಂತ. ನಾವು ಕಂಟಿನ್ಯೂ ಅದನ್ನ ಸೈಟ್ನ ನೋಡ್ತಾ ಇತ್ತು ಅಂತಂದಾಗ ನಮಗೆ ತಿಳಿಯುತ್ತೆ ಸರ್. ಜೊತೆಗೆ ಅಲ್ಲಿ ಏನಿದೆ ಅಂತಂದರೆ ನೋಟಿಫಿಕೇಶನಲ್ಲಿ ಪೂರ್ತಿ ಕ್ಲಿಯರಾಗಿ ಕೊಟ್ಟಿರ್ತಾರೆ, ಯಾವ ರೀತಿ ಏನು ಮಾಡಬೇಕು, ಹೇಗೆ ಓದಬೇಕು, ಪ್ರತಿಯೊಂದು ಡೀಟೇಲಾಗಿ ಕೊಟ್ಟಿದ್ದಾರೆ ಸರ್ ಅಲ್ಲಿದೆ ವೆಬ್ಸೈಟ್ನಲ್ಲಿ. ಅಲ್ಲಿಂದ ಬಂದಾದ್ಮೇಲೆ ಸರ್ ಮೊದಲು ನಿಮ್ಮ ಡಾಕ್ಯುಮೆಂಟೇಷನ್ಸ್ ಎಲ್ಲ ನೀವು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ಗಳು ಇಟ್ಕೊಂಡಿದ್ದಾಗ ಏನೇನು ಡಾಕ್ಯುಮೆಂಟ್ ಎಸೆನ್ಷಿಯಲ್ ಸರ್? ಯಾಕಂದ್ರೆ ನಮ್ಮ ಹುಡುಗರು ದೊಡ್ಡ ಪ್ರಾಬ್ಲಮ್ ಇದೆ. ಇವರು 2A ಕ್ಯಾಟಗರಿ ಇರ್ತಾರೆ, 2A ಹಾಕಲ್ಲ. ನಮ್ಮ ಸ್ಟೇಟ್ ಎಕ್ಸಾಮ್ಗಳಿಗೆ ಸುಮ್ಮನೆ 2A ತುಂಬ್ತಾರೆ, ದೇರ್ ಇಸ್ ನೋ ಡಾಕ್ಯುಮೆಂಟ್. ಕನ್ನಡ ಮಾಧ್ಯಮ ಡಾಕ್ಯುಮೆಂಟ್ ಇಲ್ಲ, ರೂರಲ್ ಡಾಕ್ಯುಮೆಂಟ್ ಇಲ್ಲ. ಸರ್ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಡಾಕ್ಯುಮೆಂಟೇಷನ್ ಯಾಕೆಂತಂದ್ರೆ ಮೊದಲು ನಮಗೆ ನಮ್ಮ ಒಂದು ಸರ್ಟಿಫಿಕೇಟ್ ಆಗಿರುತ್ತೆ ಅಂತ ಕರೆಕ್ಟ್ ಆಗಿರಬೇಕು. ತಂದೆಯ ಹೆಸರು ಆಧಾರ್ ಕಾರ್ಡ್ನಲ್ಲಿ, ಇವಾಗ ಮತ್ತೆ ಮಗನ ಹೆಸರು ಆಧಾರ್ ಕಾರ್ಡ್ನಲ್ಲಿ ಏನಿದೆ ಅದೇ ತರ ಸರ್ಟಿಫಿಕೇಟ್ ಇದ್ದಾಗೆ ಅಲ್ಲಿ ಇರಬೇಕು. ಓಕೆ, ನೇಮ್ ಚೇಂಜ್ಗಳು ತುಂಬಾ ನೇಮ್ ಚೇಂಜ್ಗಳಿಂದ ಪ್ರಾಬ್ಲಮ್ಸ್ಗಳು ಆಗ್ತಾ ಇದಾವೆ ಸರ್. ಆಧಾರ್ ಕಾರ್ಡ್ ಇರಬೇಕು ಒಂದು. ಎಸ್ ಸರ್. ನೆಕ್ಸ್ಟ್ ಮಾರ್ಕ್ಸ್ ಕಾರ್ಡ್ ಕರೆಕ್ಟ್ ಆಗಿರ್ಬೇಕು ಸರ್. ಮತ್ತೆ ನಿಮ್ಗೆ ಅಲ್ಲಿ ನಮ್ಗೆ ಯಾವುದೇ ತರದ ಕ್ಯಾಸ್ಟ್ ಬಗ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ ಏನು ಕೇಳೋದಿಲ್ಲ ನಮ್ಗೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಸರ್. ರಿಸರ್ವೇಶನ್ ಇನ್ ಆರ್ಮಿ ಇಲ್ಲ ಸರ್. ಭಾರತದಲ್ಲಿ ಏನಾದರೂ ಸಂವಿಧಾನವನ್ನ ಕರೆಕ್ಟಾಗಿ ಒಂದು ಸರಿಯಾಗಿ ನಡೆಸ್ಕೊಂಡು ಬರ್ತಾ ಇರೋವಂಥ ಸಂಸ್ಥೆ ಯಾವ್ದಾರಿದೆ ಅಂತಂದ್ರೆ ಅದು ಒಂದೇ ಒಂದು ಸರ್, ಇಂಡಿಯನ್ ಆರ್ಮ್ಡ್ ಫೋರ್ಸಸ್. ಇಲ್ಲ ಸರ್. ಅಲ್ಲಿ ಯಾರಿಗೂ ನೀವು ಯಾವ ಕ್ಯಾಸ್ಟ್ ಯಾವ ರಿಲಿಜಿಯನ್ ಅನ್ನೋದು ಇಲ್ಲ ಸರ್. ನಾವೆಲ್ಲ ಮೀಡಿಯಂ ರೂರಲ್ ಇಲ್ಲ ಸರ್, ನಮ್ಗೆ ಯಾವುದಿಲ್ಲ ಸರ್. ನಾವೆಲ್ಲ ಒಂದೇ. ಆಧಾರ್ ಕಾರ್ಡ್ ಅಂಡ್ ಮಾರ್ಕ್ಸ್ ಕಾರ್ಡ್. ಮತ್ತೇನು ಡಾಕ್ಯುಮೆಂಟ್ ಬೇಕು ಸರ್? ಅದಕ್ಕೆ ಮತ್ತೆ ನಿಮಗೆ ಇದೆಲ್ಲ ಮುಗಿದ ಮೇಲೆ ಕೊನೆಗೆ ಏನು ಬೇಕಾಗುತ್ತೆ ಅಂತಂದ್ರೆ ನಮ್ಮ ವಾಸದ ದೃಢೀಕರಣ ಪತ್ರಗಳು ಬೇಕು. ಅವೆಲ್ಲ ಇನ್ಕಮ್ ಸರ್ಟಿಫಿಕೇಟ್ಸ್ಗಳು ಏನು ಬರುತ್ತಲ್ಲ ಅವೆಲ್ಲ ಬೇಕಾಗುತ್ತೆ. ನೀವು ಯಾರು ಅಂತ ಅದು ಐಡೆಂಟಿಫೈ ಮಾಡೋದಕ್ಕೆ. ಬಟ್ ಇದು ಆರ್ಮಿಗೆ ಯಾವ ನಮಗೆ ನೆಸಿಟಿ ಇರೋದಿಲ್ಲ. ಮತ್ತೆ ನಾವು ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ತೊಗೊಬೇಕಾಗುತ್ತೆ. ಅದು ಆರ್ಮಿ ಎಲ್ಲ ಜಾಯ್ನ್ ಆಗೋ ಟೈಮಲ್ಲಿ ಕೊಡಬೇಕಾಗುತ್ತೆ ನಾವು ಅದನ್ನ. ಎಕ್ಸಾಮ್ಸ್ ಎಂಟ್ರಿ ಇಲ್ಲ ಸರ್. ಅದನ್ನ ಕೆಲವೊಂದು ಹುಡುಗರುಗಳಿಗಾಯ್ತು ಅಂತಂದ್ರೆ ಅವ್ರದ್ದು ಫ್ಯಾಮಿಲಿದು ಪ್ರಾಬ್ಲಮ್ಸ್ಗಳು ಇರ್ತವೆ. ಟ್ರೈನಿಂಗ್ ಪೀರಿಯಡ್ನಲ್ಲಿ ಅವರು ಅಲ್ಲಿಂದ ಬರೋಂಥ ಚಾನ್ಸಸ್ ಇರುತ್ತೆ. ಎಂಟ್ರಿನಲ್ಲೇ ಅವ್ರನ್ನ ಹೊರಗೆ ಹಾಕ್ತಾರೆ ಅಥವಾ ಏನಾದ್ರು? ಸರಿ, ಮೊದಲಿತ್ತು ಸರ್, ಮೊದಲು ಅವ್ರನ್ನ ಅಲೋ ಮಾಡ್ತಾ ಇದ್ರು. ಬಟ್ ಇವಾಗ ಅವ್ರನ್ನ ಅಲೋ ಮಾಡ್ತಾ ಇಲ್ಲ. ಯಾಕೆಂದ್ರೆ 21 ಕ್ರಾಸ್ ಆದ್ಮೇಲೆ ನಮ್ದು ಮ್ಯಾರೇಜ್ ಇರೋಂಥದ್ದು. ಬಿಲೋ 21 ಆಗ್ತಾ ಇದೆಯಲ್ಲ ಸರ್, ಬಾಲ್ಯ ವಿವಾಹದಲ್ಲಿ ಬಂದ್ಬಿಡ್ತೀವಿ. ಅದಕ್ಕಾಗಿ ಅದು ಸೇರಾಗೋದಿಲ್ಲ. ಆ ಥರ ಇರುತ್ತೆ ಸರ್. ಡಾಕ್ಯುಮೆಂಟ್ಸ್ ಇರುತ್ತೆ, ಅದನ್ನ ಕೊಡ್ತೀರಾ ನೀವು? ಮತ್ತೆ ಸರ್ ಇನ್ನೊಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಾವು ಬಹಳ ಸೂಕ್ಷ್ಮವಾಗಿ ನೋಡೋವಂಥದ್ದು, ನೀವಲ್ಲಿ ಯಾರಾದ್ರೂ ನ್ಯಾಷನಲ್ ಗೇಮ್ ಮಾಡಿದ್ರೆ, ಸ್ಟೇಟ್ ಲೆವೆಲ್ ಗೇಮ್ ಮಾಡಿದ್ರೆ ಪಕ್ಕ ಅದನ್ನ ಮೆನ್ಷನ್ ಮಾಡಿ. ನಿಮಗೆ ಅದರಲ್ಲಿ ಅಡಿಷನಲ್ಲಿ 5 ರಿಂದ 10 ನಂಬರ್ 20 ನಂಬರ್ ಸಿಗುತ್ತೆ. ನ್ಯಾಷನಲ್ ಸ್ಟೇಟ್ ಲೆವೆಲ್. ಹೌದು ಸರ್, ಅದನ್ನ ಅದು ನಮ್ಮ ಸ್ಟೇಟ್ ಲೆವೆಲ್ ಒಂದು ಬೋರ್ಡ್ ಇಂದ ಸರ್ಟಿಫೈಡ್ ಆಗ್ಬೇಕದು ಸರ್ಟಿಫಿಕೇಟ್ಗಳು. ಆಗ್ದಲೇ ಹೋದ್ರೆ ನೀವು ಹಾಕಿದ್ರು ಸುಳ್ಳು ಮಾಹಿತಿಗಳು ಕೊಟ್ರೆ ಈಗಿನ ಕಾಲದಲ್ಲಿ ಯಾರೋ ಒಬ್ರು ರಾಜ್ಯ ಮಟ್ಟದ ಪಂದ್ಯಾವಳಿ ಅಂತ ನಡೆಸಿದ್ರು, ಅದ್ರ ಸರ್ಟಿಫಿಕೇಟ್ ಇಲ್ಲ ಸರ್. ಅದನ್ನ ಕೊಟ್ರೆ ಅಥೆಂಟಿಕೇಟ್ ಸಂಸ್ಥೆ ಅವ್ನು ನಿಜವಾಗ್ಲೂ ಪಾಸ್ ಆಗಿದ್ರು ಮತ್ತೆ ಅಲ್ಲಿಂದ ಅವ್ನು ತೆಗೆದಾಕ್ಬಿಡ್ತಾರೆ ಸರ್. ಅವ್ನು ಒಳ್ಳೆ ಸ್ಕೋರ್ ತೆಗೆದಿದ್ರು ಸುಳ್ಳು ಮಾಹಿತಿ ಅಂತ. ಸರ್ಕಾರಿ ಏಜೆನ್ಸಿಗಳಿಂದ ನಡೆದ ಪಂದ್ಯಾವಳಿ ಆಗಿರಬೇಕು, ಆ ತರದ ಪಂದ್ಯಾವಳಿದು ಮೆನ್ಷನ್ ಮಾಡಬಹುದು. ಜೊತೆಗೆ ಸ್ಪೋರ್ಟ್ಸ್ ಜೊತೆಗೆ NCC ಕೂಡ NCC ಸರ್ಟಿಫಿಕೇಟ್ ಕೊಡಬೇಕು. ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ NCC B ಸರ್ಟಿಫಿಕೇಟ್, C ಸರ್ಟಿಫಿಕೇಟ್ ಇದ್ರೆ ಅದ್ರ ವೇಟೇಜ್ ಜಾಸ್ತಿ. RD ಕ್ಯಾಂಪ್ ಅಟೆಂಡ್ ಮಾಡಿದ್ರು ಅಂದ್ರೆ ಅದ್ರ ಕೊಡಬಹುದು ಸರ್. ಹೌದು ಸರ್. ಮತ್ತೆ ಆರ್ಮಿಯವರ ಮಕ್ಕಳಾಗಿದ್ರೆ, ಸೇಮ್ ಸರ್ವಿಂಗ್ ಅಲ್ಲಿ ಇರೋಂಥ ಮಕ್ಕಳಾಗಿದ್ರೆ, ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಮಕ್ಕಳಾಗಿದ್ರೆ, ಮತ್ತೆ ವಾರ್ ವಿಡೋಸ್ ಅಂತ ಬರ್ತಾರೆ ಅವ್ರ ಮಕ್ಕಳಾಗಿದ್ರೆ, ನಂಬರ್ಗಳು ಸರ್ 5, 10, 15, 20 ನಂಬರ್ಗಳು ಎಕ್ಸ್ಟ್ರಾ ಅಡಿಷನಲಿ ಆಡ್ ಆಗ್ತಾ ಹೋಗುತ್ತೆ. 200 ನಂಬರ್ ಇಂದು ನಮ್ದು ಟೋಟಲ್ ಮಾರ್ಕ್ಸ್ ಇರುತ್ತೆ. 100 ನಂಬರ್ ಎಕ್ಸಾಮ್ಗೆ, 100 ಫಿಸಿಕಲ್ಗೆ. ಇವ್ರಿಗೆ ಅದರಲ್ಲಿ 5, 10, 15 ನಂಬರ್ ಬಂದ್ರೆ ಒಂದೊಂದು ನಂಬರು ಸಹ ಇವರ ಮೆರಿಟ್ ಲಿಸ್ಟ್ ಅಲ್ಲಿ ಹೆಲ್ಪ್ ಆಗುತ್ತೆ ಸರ್ ತುಂಬಾನೇ. ಅಲ್ಲಿಗೆ ಫಸ್ಟ್ ಡಾಕ್ಯುಮೆಂಟೇಶನ್ ರೆಡಿ ಆಯ್ತು. ನೆಕ್ಸ್ಟ್ ನಿಮ್ದು ಅಡಿಷನಲ್ ಅಚೀವ್ಮೆಂಟ್ಸ್, NCC ಆ್ಯಂಡ್ ಏನು ಎಕ್ಸ್ ಸರ್ವಿಸ್ ಮೆನ್ ಕೋಟಾ ಅಥವಾ ಇನ್ ಸರ್ವಿಸ್ ಕೋಟಾದವ್ರು ಏನಾರು ಇದ್ದಲ್ಲಿ ಅಂದರೆ ಆ ಸರ್ವಿಸಲ್ಲಿ ಇದ್ದವ್ರ ಮನೆಯವರು ಅಪ್ಲೈ ಮಾಡ್ತೀರಾ. ನೆಕ್ಸ್ಟ್ ಬಂದಾಗ ಈಗ ರ್ಯಾಲಿಗೆ ಬಂದರು ಸರ್, ಬಂದಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಶುರು ಆಗುತ್ತೆ ಅವ್ರಿಗೆ ಹಬ್ಬ. ಫಸ್ಟ್ ಏನು ಹಬ್ಬ ನಡೆಯುತ್ತೆ ಸರ್? ಮೊದಲು ಅವ್ರಿಗೆ ಒಳಗಡೆ ಎಂಟ್ರಿ ತೊಗೊಬೇಕಾದ್ರೆ ಇತ್ತೀಚೆಗೆ ಅಂದರೆ ಹೈಟ್ ನೋಡ್ತಾರೆ ಸರ್. ಫಸ್ಟ್ಗೆ ಹೈಟ್ ನೋಡ್ತಾರೆ. ಯಾಕೆಂತಂದರೆ ಒಂದು ಹೈಟ್ ಒಂದು ಲೆವೆಲ್ ಇತ್ತು ಅಂದರೆ ನೆಕ್ಸ್ಟ್ ಮುಂದಕ್ಕೆ ತೊಗೊಂಡು ಹೋಗ್ಬೋದು. ಸೆಂಟಿಮೀಟರ್ ಸರ್ ಈಗಿರೋದು? ಸರ್ ನಮಗೆ 168 ಇಂದ ಶುರುವಾಗುತ್ತೆ ಸರ್. ಆದರೆ ಕೆಲವು ಟೈಮ್ನಲ್ಲಿ ಮತ್ತೆ ಟ್ರೈಬ್ಗೆ ಸ್ವಲ್ಪ ಹೈಟ್ ಕಡಿಮೆ ಇರುತ್ತೆ. ಆರ್ಮಿಗೆ ಒಂದಿದ್ರೆ, ನೇವಿಗೆ ಒಂದಿರುತ್ತೆ, ಏರ್ಫೋರ್ಸ್ಗೆ ಒಂದಿರುತ್ತೆ. ಆರ್ಮಿಗೆ ಒಂದು ಸ್ಟ್ಯಾಂಡರ್ಡ್ ಆಗಿ ಒಂದು ಹೈಟ್ ಬೇಕಾಗುತ್ತೆ ಸರ್. ಆ ಹೈಟ್ನ ತಗೊಂಡು ನಾವು 170 ಇರ್ಬೋದಾ ಸರ್? ಅದನ್ನ ಯಾವಾಗ ಅಂತಂದ್ರೆ ತುಂಬಾ ಮ್ಯಾನ್ ಪವರ್ ಬರ್ತಾ ಇದೆ.
ಕೆಲವು ಟೈಮ್ನಲ್ಲಿ ಸರ್ ಭರ್ತಿಗಳ ಟೈಮ್ನಲ್ಲಿ ಅದನ್ನು ರೈಸ್ ಮಾಡ್ತಾರೆ ಹೈಟ್ನ. ಕೆಲವರು 171ಗೆ ಇಡ್ಬೋದು, ಇಲ್ಲ 70 ಇರ್ಬೋದು. ಬರೋರೆಲ್ಲರೂ ಒಂದೇ ಲೆವೆಲ್ ಹೈಟಲ್ಲಿ ಇದ್ದಾಗ ಅಲ್ಲಿ 168 ನಾರ್ಮಲ್ ಜನರಲ್ ಮಾಡ್ಬೋದು. ಇನ್ನೇನು ಸ್ಪೆಷಲ್ ಟ್ರೈಬಲ್ ಕಮ್ಯುನಿಟಿಗಳಿಗೆ 1-2-3 ಹೌದು ಸರ್, ಕಡಿಮೆ ಹೈಟ್ ಇಡ್ತಾರೆ. ಹೈಟ್ ಚೆಕ್ ಆದ ನಂತರ ಒಳಗೆ ಎಂಟ್ರಿ ಆದ್ಕೊಳ್ಳೆ ಈಗ ರಿಟರ್ನ್ ಎಕ್ಸಾಮ್ ಇಲ್ಲ ಸರ್. ಫಸ್ಟ್ ಒಳಗೆ ಬಂದ ತಕ್ಷಣಕ್ಕೆ ಮೊದಲು ಯಾವ ರೀತಿ ಇತ್ತು ಅಂತಂದ್ರೆ, ಇದು ನಾನು ಫಸ್ಟ್ ಇಂದ ಹೇಳ್ತಾ ಇದ್ದೀನಿ, ಈಗ ಪ್ರೆಸೆಂಟ್ ಬೇರೆ ಇದೆ. ಇದಾದ್ಮೇಲೆ ರನ್ನಿಂಗ್, ಅದಾದ್ಮೇಲೆ ಫಿಸಿಕಲ್ ಮತ್ತೆ ಮೆಡಿಕಲ್ ಅವೆಲ್ಲ ಹಿಂದಿನ ಅದಾಯ್ತು. ಪ್ರೆಸೆಂಟ್ ಸರ್ ಈಗ ಪ್ರೆಸೆಂಟ್ ಏನಿದೆ ಅಂತಂದ್ರೆ, ಒಂದು ಈ ಅಪ್ಲಿಕೇಶನ್ ಆದ ತಕ್ಷಣ ಒಂದು ಟಿಕೆಟ್ ಬರುತ್ತೆ. ಅದನ್ನ ತಗೊಂಡು ಒಂದು ನಿಯರ್ ಬೈ ಯಾವ್ದಾರ ಒಂದು ಸೆಂಟರ್ ಕೊಟ್ಟಿರ್ತಾರೆ, ಅಲ್ಲಿ ಹೋಗಿ ಎಕ್ಸಾಮ್ ಅಟೆಂಡ್ ಮಾಡಬೇಕು. ಫಸ್ಟಿಗೆ ರಿಟರ್ನ್ ಎಕ್ಸಾಮ್, ಈಗ ರಿಟರ್ನ್ ಎಕ್ಸಾಮ್ ಕೊಡ್ತಾ ಇದ್ದಾರೆ. ಓಕೆ. ಎಷ್ಟು ಮಾರ್ಕ್ಸಿನ ಪ್ರಶ್ನೆಗಳು ಸರ್? ಸರ್ ಇದಕ್ಕೆ ಟೋಟಲ್ 100 ನಂಬರ್ನ ಮಾರ್ಕ್ಸ್ ಇರುತ್ತೆ. 50 ಕ್ವಶನ್ಸ್ ಇರ್ತವೆ ಸರ್. 50 ಕ್ವಶನ್ಸ್, 100 ಮಾರ್ಕ್ಸ್. ಅಂದ್ರೆ ಒಂದು ಪ್ರಶ್ನೆಗೆ 2 ನೆಗೆಟಿವ್ ಏನಾದ್ರು ಇದೆಯಾ ಸರ್? ನೆಗೆಟಿವ್ ಇರುತ್ತೆ ಸರ್. ನೆಗೆಟಿವ್ ಇದೆ ಸರ್. ಓಕೆ ಓಕೆ. ಅಲ್ಲಿಗೆ ತಪ್ಪು ಉತ್ತರಗಳನ್ನ ಮಾಡಂಗಿಲ್ಲ, ಅದಷ್ಟು ಕಡಿಮೆ ಮಾಡಬೇಕು. 50 ಕ್ವಶನ್ ಸುಮಾರು 1-2 ಗಂಟೆನ ಟೈಮ್ ಕೊಡ್ತಾರೆ. 1 ಅವರ್ ಕೊಡ್ತಾರೆ ಸರ್. 1 ಅವರ್ ಇರುತ್ತೆ. ಸಾಕಾಗತ್ತೆ. 1 ಅವರ್ ಸಾಕಾಗತ್ತೆ ಸರ್. ಇದು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಅವರು ಪ್ರಶ್ನೆ ನಮ್ಮ UPSC ತರ ಇದು 4 ಹೇಳಿಕೆಗಳು, ಇದು 1 ಸರಿ 2 ಸರಿ ಆ ಥರ ಎಲ್ಲ ಇರಲ್ಲ. ಜಸ್ಟ್ 1 ಪ್ರಶ್ನೆ 4 ಚಾಯ್ಸು, ಅತ್ಯಂತ ಸರಳ, ತುಂಬಾ ಸಿಂಪಲ್ ಆಗಿರುತ್ತೆ. ಏನಾದರೂ ಅದನ್ನೇ ಕನ್ನಡದಲ್ಲಿ ನಾವೇನಾದರೂ ಕೇಳಿದ್ರೆ ಕ್ವಶನ್ಸ್ ಅನ್ನ 50 ನಮ್ಮ ಹುಡುಗರು ಅಂದ್ರೆ ಆನ್ಸರ್ ಮಾಡ್ತಾರೆ. ನಮ್ಮ ಹುಡುಗರು ಮ್ಯಾಕ್ಸಿಮಮ್ ಫೇಲ್ ಆಗೋದ ಕಾರಣ ಏನು ಅಂತಂದ್ರೆ ಭಾಷೆಯ ಒಂದು ಕಮ್ಮಿಯಿಂದ ಸರ್. ಅವ್ರಿಗೇನಾದರೂ ಹಿಂದಿ ಚೆನ್ನಾಗಿ ಗೊತ್ತಿದ್ರೆ ಅಥವಾ ಇಂಗ್ಲಿಷ್ ಚೆನ್ನಾಗಿ ಗೊತ್ತಿದ್ರೆ ಆ ಹುಡುಗರು ಪಾಸ್ ಆಗೋ ಪರ್ಸೆಂಟೇಜ್ ಸರ್ 70-80% ಎರಡೇ ಭಾಷೆಯಲ್ಲಿ ಇರುತ್ತೆ. ಹೌದು, ಹಿಂದಿ ಅಂಡ್ ಇಂಗ್ಲಿಷ್. ದಿಸ್ ಇಸ್ ದ ಫಸ್ಟ್ ಕಂಡೀಷನ್. ನಮ್ಮ ಹುಡುಗರ ಸಮಸ್ಯೆ ಅಂದ್ರೆ ನಾನು ಕನ್ನಡ ಮೀಡಿಯಂ, ನಾನು ಇಂಗ್ಲಿಷ್ ಬರಲ್ಲ. ಅದನ್ನು ಬಿಟ್ಬಿಡ್ಬೇಕು ನೀವು. ಇಂಗ್ಲೀಷ್ ಬರಲ್ಲ ಅನ್ನೋ ಮಾತು ಆಡಲೇಬಾರ್ದು ಈ ಕಾಲದಲ್ಲಿ. ಬಿಕಾಸ್ ಎಲಿಮೆಂಟ್ರಿ ಬೇಸಿಕ್ ಇಂಗ್ಲೀಷನ್ನು ಒಂದು 40 ದಿನದಲ್ಲಿ ಕಲಿಬೋದು ನೀವು. ಯಾವುದೇ ನಾನು ಅಲ್ಲಿ ಸೆಷನ್ಗೆ ಹೋದಾಗ ಹೇಳ್ತಾ ಇರ್ತೀರಿ, ಸರ್ UPSC ಮಾಡ್ತೀನಿ ನಾನು, ಕನ್ನಡದಲ್ಲಿ ಮೆಟೀರಿಯಲ್ಸ್ ತಗೊಳ್ರಿ ಎಲ್ಲ ಓಕೆ, ವೈ ನಾಟ್ ಸಮ್ ವಾಟ್ ಇಂಗ್ಲೀಷ್ ಯಾಕೆ ಕಲಿಯೋಕ್ಕೆ ರೆಡಿ ಇಲ್ಲ ಅಂತ. ಆರ್ಮಿನಲ್ಲಿ ನೋಡ್ರಿ, ಜಸ್ಟ್ ಸೋಲ್ಜರಾಗಿ ಎಂಟ್ರಿ ಆಗೋದಕ್ಕೆ ದೆರ್ ಇಸ್ ನೋ ಕನ್ನಡ ಆಪ್ಷನ್. ಈಗ ಸೆಂಟ್ರಲ್ನ ಬೇರೆ ಎಕ್ಸಾಮ್ ಕನ್ನಡದಲ್ಲಿ ಬರ್ತಾ ಇದೆ. ಬೇಸಿಕ್ ಇಂಗ್ಲೀಷನ್ನು ಸ್ವಲ್ಪ ಕಲ್ತ್ಕೊಳ್ರಿ, ಹಿಂದಿ ಕಷ್ಟ ಆಗ್ಬೋದು. ಇಲ್ಲ ಕೆಲವರು ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಹಿಂದಿ ಇಂಪ್ಯಾಕ್ಟ್ ಚೆನ್ನಾಗಿದೆ, ಹಿಂದಿ ಕಲ್ತ್ಕೊಳ್ರಿ. ಸೌತ್ ಕರ್ನಾಟಕದಲ್ಲಿ ಹಿಂದಿ ಅಷ್ಟು ಇಂಪ್ಯಾಕ್ಟ್ ಇಲ್ಲ, ಇಂಗ್ಲೀಷ್ ಇದೆ, ಇಂಗ್ಲೀಷ್ ಕಲ್ತ್ಕೊಳ್ರಿ. ಬಿಕಾಸ್ ಕ್ವಶನ್ ಪೇಪರ್ ಓನ್ಲಿ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ. ಮತ್ತು ದೊಡ್ಡ ಪ್ರಶ್ನೆಗಳ ನಾನು ಹುಡುಗರು ಕೆಲವೊಮ್ಮೆ ಹೋಗಿ ಬಂದವ್ರಿಗೆ ಮಾತಾಡಿದ್ದೀನಿ. ನ್ಯಾಷನಲ್ ಸಿಂಬಲ್ ಏನು, ಹೌ ಮೆನಿ ನೈಬರಿಂಗ್ ಕಂಟ್ರೀಸ್ ಎಷ್ಟಿದೆ, ಕೋಸ್ಟಲ್ ಲೆಂತ್ ಎಷ್ಟಿದೆ, ದೇಶದ ಭದ್ರತೆ ರಿಲೇಟೆಡ್ ಪ್ರಶ್ನೆ ಇರುತ್ತೆ. ವೆರಿ ಸಿಂಪಲ್ ಇರುತ್ತೆ. ಹೌದು ಸರ್. ಭಾಳ ಸಿಂಪಲ್ ಸರಳವಾದ ಪ್ರಶ್ನೆಗಳಿರ್ತವೆ. ಅದನ್ನು ನೀವು ಈಗ ಕರ್ನಾಟಕದ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನ ಪ್ರಶ್ನೆಗಳಿಗೆ ಹೋಲಿಸ್ಬೋದು. ಅಷ್ಟು ಸಿಂಪಲ್ ಇರುತ್ತೆ, ನೀವು ಅದಕ್ಕೆ ರೆಡಿ ಆಗ್ಬೋದು. ಎಸ್ ಸರ್. ಇದರಲ್ಲಿ ಸ್ಕೋರ್ ಬೇಸ್ಡಲ್ಲಿ ಅವ್ರು ನೆಕ್ಸ್ಟ್ ಕರೀತಾರಾ ಹೇಗೆ? ಸರ್ ಸರ್ ಈಗ ಯಾವ ರೀತಿ ಅಂತಂದರೆ, ಒಂದು 1000 ಜನ ಇದ್ದಾರೆ ಅಂತಂದರೆ ನಮಗೆ ವೇಕೆನ್ಸಿಗಳನ್ನ ನೋಡ್ತೀವಿ. ಅದ್ರ ಮೇಲೆ ಒಂದು ಕಟ್ ಆಫ್ ಅನ್ಕೊಂಡು ಒಂದು ಮೀಡಿಯಂ ಒಂದು ಕಟ್ ಆಫ್ ಇಟ್ಟಿರ್ತಾರೆ. 1:10, 1:15 ಈ ರೇಂಜಲ್ಲಿ ಡಿಸೈಡ್ ಮಾಡ್ಕೊಂಡು ಎಕ್ಸಾಕ್ಟ್ ಇಲ್ಲ, ಚೇಂಜ್ ಆಗ್ತಾರೆ, ಅದನ್ನ ಡಿಸೈಡ್ ಮಾಡ್ಕೊಂಡು ಕಳಿಸ್ತಾರೆ. ಈಗ ಒಂದು 1000 ಹುದ್ದೆ ಇದೆ ಅಂದ್ರೆ ಒಂದು 10,000 ಹುಡುಗರಿಗೆ ಸುಮಾರು ಫಿಸಿಕಲಿ ಕರೀತಾರೆ. ಈಗ ಅದನ್ನ ರ್ಯಾಲಿ ಅಂತ ಕರಿಬೋದು. ಹಂಗಾರೆ ಈಗ ನೆಕ್ಸ್ಟ್ ಬರೋದೇ ರ್ಯಾಲಿ. ಫಿಸಿಕಲ್ ರ್ಯಾಲಿಗೆ ಬರ್ತೀರಾ. ಫಿಸಿಕಲ್ ರ್ಯಾಲಿಗೆ ಬಂದಮೇಲೆ ಏನು ಸರ್ ಸೆಕೆಂಡ್ ಸ್ಟೇಜಲ್ಲಿ? ಸರ್ ಫಿಸಿಕಲ್ ರ್ಯಾಲಿಗೆ ಬಂದಾಗ ಮೊದಲನೇ ಸಲ ಅವ್ರು ಏನು ಮಾಡ್ತಾರೆ ಅಂತಂದರೆ, ಮತ್ತೆ ಅಲ್ಲಿ ಒಳಗಡೆ ಎಂಟ್ರಿ ಕೊಡಬೇಕಾದ್ರೆ ಸೇಮ್ ಟಿಕೆಟ್ ತರಬೇಕು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊತಾರೆ. ಒಳಗಡೆ ಮಾಡಿದ್ಮೇಲೆ ಮೊದಲನೇದು ಮತ್ತೆ ಶುರು ಮಾಡೋದು ಹೈಟ್ ಚೆಕ್ ಮಾಡ್ತಾರೆ. ಇಲ್ಲಿ ತಾಗಲಿಲ್ಲ ಅಂತಂದರೆ ನೀವು ಫಸ್ಟ್ ಹೊರಗೆ ಬಂದುಬಿಟ್ರಿ ಅಂತ. ಯಾಕಂದರೆ ಸುಮ್ಮನೆ ನಿಮಗೆ ಓಡಿಸಿ ಮೈಕೆ ನೋವು ಮಾಡಿ ಆಮೇಲೆ ಹೈಟ್ ಚೆಕ್ ಮಾಡೋದಿಲ್ಲ. ಬೇಸಿಕಲಿ ಹೈಟಲ್ಲಿ ಚೆಕ್ ಮಾಡ್ತಾರೆ. ಇದು ಒಂದು ಹೇಳೋದೇನಂದ್ರೆ, ಹೈಟ್ ಅಂದ್ಕೊಳ್ಳಿ ಕೆಲವರು ನೋವು ಮಾಡ್ಕೊತೀರಾ. ನಾನು ತುಂಬ ಸರಿ ಹುಡುಗರು ನೋಡಿದ್ದೀನಿ. ಹೆಣ್ಮಕ್ಳ ಹೈಟು ಗಂಡ್ಮಕ್ಳ ಹೈಟ್ ವಿಚಾರಕ್ಕೆ ಬಂದಾಗ ಸೈನ್ಸ್ ಹೇಳೋದು, ಹೆಣ್ಮಕ್ಳ ಹೈಟ್ ಬೇಗ ನಿಂತ್ಕೊಳ್ಳುತ್ತೆ. ಅಂದರೆ ಹೈಟ್ ಅದ್ರ ಮೇಲೆ ಆಗಲ್ಲ. 18 ವರ್ಷ 19 ವರ್ಷಕ್ಕೆ ಸ್ಟಾಪ್ ಆಗುತ್ತೆ. ಗಂಡು ಮಕ್ಳು ಹೈಟ್ ಆಗೋ ಏಜು 21ವರೆಗೂ ಇರುತ್ತೆ ಅಂತ ಹೇಳುತ್ತೆ ಸೈನ್ಸ್. ನಾನು ಹೇಳ್ತಾ ಇರೋದಲ್ಲ, ಸೈನ್ಸ್. ಹಾಗಾಗಿ ನೀವು 16-17 ಇದ್ದಾಗ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿದಾಗ ನಿಮ್ದೇನು ಹೆರಿಡಿಟರಿಗಿಂತಲೂ ಒಂದಷ್ಟು ಕಡಿಮೆ ಇದ್ದರೆ, ದಿಢೀರಂತ ಅರ್ಧ ಅಡಿ ಜಾಸ್ತಿ ಆಗ್ತಾರೆ ಅಂತ ಹೇಳ್ತಾ ಇಲ್ಲ ನಾನು, ಒಂದು ಸಮ್ವಾಟ್ ಸೆಂಟಿಮೀಟರ್ ಕಡಿಮೆ ಇದ್ದರೆ ಜಾಸ್ತಿ ಆಗ್ಬೋದು. ನೀವು 18ನೇ ವರ್ಷದಲ್ಲಿ ರ್ಯಾಲಿಯಲ್ಲಿ ಮಿಸ್ ಆಗಿದ್ದರೆ ಇನ್ನೂ 3 ವರ್ಷ ಟೈಮ್ ಇದೆ. ಸಮ್ವಾಟ್ ಸ್ಟ್ರೆಚಿಂಗ್ ಎಸ್ಸಲ್ಲಿ ಸಣ್ಣ ಮೈಕ್ರೋಸ್ಕೋಪಿಕಲ್ಲಿ ಮಿಸ್ ಆಗಿದ್ದರೆ ಅದನ್ನು ರೈಸ್ ಮಾಡ್ಕೊಳ್ಳೋ ಪಾಸಿಬಿಲಿಟಿ ಇದೆ. ನೀವು ಹೈಟ್ ಬಗ್ಗೆ ಅಲ್ಲೊಂದು ಸ್ವಲ್ಪ ಟೆಕ್ನಿಕಲಿ ಆ್ಯಂಡ್ ಸೈಂಟಿಫಿಕಲಿ ಸರ್ ಆಗುತ್ತೆ ಸರ್. ನಾವು ಹೈಟ್ ಎಕ್ಸಸೈಸ್ಗಳನ್ನ ಮಾಡಿಸ್ತೀವಿ. ಎಷ್ಟೋ ಜನ ಇದ್ದಾರೆ
ಫಸ್ಟ್ ರ್ಯಾಲಿಗಳಲ್ಲಿ ಆಗಿಲ್ಲ ಅವ್ರಿಗೆ. ಸರ್ ನಾನು ಆರ್ಮಿ ಜಾಯ್ನ್ ಆಗಬೇಕಾದ್ರೆ ನನ್ನ ಹೈಟ್ 174 ಇತ್ತು ಸರ್. ಓಕೆ. ನಾನು ರಿಟೈರ್ಡ್ ಆಗಿ ಬರಬೇಕಾದ್ರೆ ನನ್ನ ಹೈಟು 179 ಪ್ಲಸ್ ಇದೆ ಸರ್. ಅಂದು ಓಕೆ, ನೋಡ್ರಿ 5 ಸೆಂಟಿಮೀಟರ್ ಜಾಸ್ತಿ ಆಗಿದೆ ಸರ್. ಯಾಕೆಂತಂದ್ರೆ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ಗಳು ವರ್ಕ್ ಮಾಡಿದ್ರೆ ಆಗುತ್ತೆ ಸರ್ ಅದನ್ನ. ಇದು ರೀಸನ್ ಇನ್ ಸೈನ್ಸ್ ಹೇಳುತ್ತೆ ಅಂದ್ರೆ ಹೆಣ್ಮಕ್ಳು ಫಾಸ್ಟ್ ಗ್ರೋವಿಂಗ್ ಸ್ಟಾರ್ಟ್ ಆಗುತ್ತೆ, ಫಾಸ್ಟ್ ಆಗಿ ನಿಂತು ಬಿಡುತ್ತೆ. ಇವರು ಸ್ಲೋ ಗ್ರೋವಿಂಗ್. ಹೆಣ್ಮಕ್ಳು ಗಂಡ್ಮಗು ಒಂದೇ ಮನೇಲಿ ಒಂದು ಹುಟ್ಟಿದ್ನ ಅಬ್ಸರ್ವ್ ಮಾಡ್ರಿ, ಹೆಣ್ಮಗು ಗಾತ್ರ ಎತ್ತರ ದೊಡ್ಡದಿರುತ್ತೆ. ಹಾಗಾಗಿ ಗಂಡು ಮಕ್ಳದು ಏಜ್ ನಿಲ್ಲೋದು ಕೂಡ, ಹೈಟ್ ನಿಲ್ಲೋದು ಲೇಟ್ ಇರುತ್ತೆ. ಹಾಗಾಗಿ ಹೆಣ್ಮಕ್ಳು ಗಂಡು ಮಕ್ಕಳು ಅದೇನು ಕಾಂಪ್ರಮೈಸ್ ಇಲ್ಲ. ನೀವು ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸ್ಗಳು ಇಂಥ ಎಕ್ಸ್ಪರ್ಟ್ಗಳಿಂದ ಮಾರ್ಗದರ್ಶನ ತೊಗೊಂಡ್ರೆ ಮೈನ್ಯೂಟ್ ನಿಮ್ಮ ಹೈಟ್ ಕಡಿಮೆ ವ್ಯತ್ಯಾಸಗಳಿದ್ದರೆ ಅದು ಜಾಸ್ತಿ ಆಗುತ್ತೆ. ಸರ್ ನಾನು 5 ಕಾಲಡಿ ಇದ್ದೀನಿ 5 ಮುಕ್ಕಾಲು ಆಗಬೇಕು ಅಂದ್ರೆ ಆಗಲ್ಲ, ಸಮ್ವಾಟ್ ಸ್ವಲ್ಪ ವ್ಯತ್ಯಾಸಗಳಿದ್ರೆ ಆಗುತ್ತೆ. ಎಸ್ ಸರ್, ಅಲ್ಲಿ ಎಕ್ಸಸೈಸ್ಗಳಿದೆ ಸರ್, ಅದಕ್ಕೆ ಹೈಟ್ ಎಕ್ಸಸೈಸ್ಗಳಿದೆ. ಮತ್ತೆ ಫ್ಲಾಟ್ ಫುಟ್ಗೆ 4 ನೀಗಳಿಗೆ ಅವ್ರದ್ದು ತೊಂದರೆ ಅಂತ ಇರುತ್ತೆ, 2 ಮಂಡಿಗಳು ಟಚ್ ಆಗ್ತಾ ಇರ್ತವೆ, 1 ಫೀಟ್ ಇರ್ತಾರೆ. ಅದನ್ನ ಕರೆಕ್ಟಾಗಿ 2 to 3 ಮಂತ್ಸ್ ವರ್ಕೌಟ್ ಮಾಡಿದ್ರೆ ಅದು ನಿಜವಾಗ್ಲೂ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನನ್ನ ಸ್ಟೂಡೆಂಟ್ಸ್ಗಳೇ ಮಾಡಿ ಪಾಸ್ ಆಗಿದ್ದಾರೆ ಕೂಡ. ಹೌದು ಸರ್, ಸ್ವಲ್ಪ ಓಪನ್ ಮಾಡ್ಬೋದು ಸರ್ ಅದನ್ನ. ಎಕ್ಸಸೈಸ್ಗಳಿದಾವೆ. ಹೌದು ಸರ್. ಫ್ಲಾಟ್ ಫುಟ್ ಸರ್, ಫ್ಲಾಟ್ ಫುಟ್ಗೆ ಕೆಲವೊಂದು ಎಕ್ಸಸೈಸ್ಗಳಿದಾವೆ ಸರ್. ಅದನ್ನ ಕಂಟಿನ್ಯೂ ಮಾಡ್ತು ಅಂತಂದ್ರೆ ಒಂದು ಲೆವೆಲಲ್ಲಿ ತುಂಬಾ ಜಾಸ್ತಿ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ನಾವು ರೆಡಿ ಮಾಡ್ಬೋದು ಸರ್. ಓಕೆ ಓಕೆ. ಅಲ್ಲಿಗೆ ಫಿಸಿಕಲ್ ಇಶ್ಯೂಸ್ ಇದೆ ಅನ್ನೋದು ರೀಸನ್ ಇಟ್ಕೊಬೇಡ್ರಿ. ಮೈನರ್ ಇದ್ದಾಗ ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋಕೆ ಇಂಥ ಎಕ್ಸ್ಪರ್ಟ್ಸ್ಗಳಿದ್ದಾರೆ, ಹೆಲ್ಪ್ ತೊಗೋಬೋದು. ಅಲ್ಲಿಗೆ ಫ್ಲಾಟ್ ಫುಟ್ಟು 4 ನೀ ಎಲ್ಲ ಆಯಿತು, ಹೈಟ್ ಆಯಿತು. ನೆಕ್ಸ್ಟ್ ಸರ್ ರನ್ನಿಂಗ್ ಸರ್. ಎಷ್ಟು ಸರ್ ರನ್? ಸರ್ 1600 ಮೀಟರ್ ಇರುತ್ತೆ. 1600 ನಮ್ಮ ಪೊಲೀಸ್ಗೆ ಎಷ್ಟು ಓಡಬೇಕು ಅಷ್ಟೇ ಇರುತ್ತೆ. ಬಟ್ ಸರ್ ಇದರಲ್ಲಿ ಪೊಲೀಸ್ಗೂ ಕಂಪೇರ್ ಮಾಡೋಕೆ ತುಂಬಾ ಇದಿರುತ್ತೆ, ಯಾಕಂದ್ರೆ ಇದು ಕಡಿಮೆ ಸಮಯದಲ್ಲಿ ಬರಬೇಕಾಗುತ್ತೆ. ಎಷ್ಟು 1 ನಿಮಿಷದಲ್ಲಿ ಓಡಬೇಕು ಸರ್? 5.5 ನಿಮಿಷದಲ್ಲಿ ಬರಬೇಕಾಗುತ್ತೆ ಸರ್. ಇದರಲ್ಲಿ ಕೆಲವು ಟೈಮ್ನಲ್ಲಿ ಸರ್ ಇನ್ನೂ ಒಂದು 10-15 ಸೆಕೆಂಡ್ಗಳನ್ನ ಅವ್ರು ಕಡಿಮೆ ಮಾಡ್ತಾರೆ, ತುಂಬಾ ಜಾಸ್ತಿ ಇದ್ದಾಗ ಸರ್. ಓಕೆ, ಜಾಸ್ತಿ ಜನ ಇದ್ದಾಗ ಇನ್ನು ಸ್ಪೀಡ್ ಜಾಸ್ತಿ ಆಗಬೇಕಾಗುತ್ತೆ. 5.5 ನಿಮಿಷಕ್ಕೆ ಓಡೋದು ಅಭ್ಯಾಸ ಮಾಡ್ಕೋಬೇಕು. ಇಲ್ಲಿ ಪೊಲೀಸಲ್ಲಿ ನಮ್ಮ ಹುಡುಗರು 6-6.5 ನಿಮಿಷ ಇದ್ದರೆ ಒದ್ದಾಡ್ತಾ ಇದ್ದೀರಾ. ಸ್ವಲ್ಪ ಹೆಚ್ಚು ಸ್ಟ್ಯಾಮಿನಾ, ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಕರಿತೀವಿ ಇದು, ಅದನ್ನು ರೆಡಿ ಮಾಡ್ಕೊಂಡ್ರಿ ಅಂದರೆ ಪಾಸಿಬಿಲಿಟಿ ಇದೆ. ಈಗ ನಾನು 40+, ಸರ್ 40+. ಈಗ ನಾವಿಬ್ಬರು ಇದನ್ನು ಕ್ಲಿಯರ್ ಮಾಡ್ತೀವಿ. ಈಗ ಬೇಕಾದ್ರೆ ನಾನು ಬೆಟ್ ಮಾಡ್ತೀನಿ, ಎಲ್ಲಾದರೂ ನೀವು ಒಂದು ಕಡೆ ಜಾಯಿನ್ ಆದಾಗ ಸರ್ ಜೊತೆ ನಾನು ಬಂದಿರ್ತೀನಿ. ಓಪನ್ ಚಾಲೆಂಜ್ ನಂದು. ನಾನು ಓಡ್ತಾ ಇದ್ದೀನಿ, ಇದು ನಾನು ಡೈಲಿ ಪ್ರಾಕ್ಟೀಸ್ ಮಾಡ್ತೀನಿ. ನನ್ನ ಕೈಲಿ ಸಾಧ್ಯ ಇದೆ 1600 ಮೀಟ್ರು 5.5 ನಿಮಿಷಕ್ಕೆ ಕೊಡೋದಂದರೆ, ನೀವು ನಮ್ಮ ಅರ್ಧ ಏಜ್ನವರು ಯಾಕಾಗಲ್ಲ? ಇದು ಪ್ರಾಕ್ಟೀಸಿಂದ ಸಾಧ್ಯ. ಏನಂತ ಈಗ ನಿಮ್ಮ ಹುಡುಗರು ಕೆಲವ್ರಿಗೆ ಆಗ್ತಾ ಇಲ್ಲ ಸರ್, ಏನು ಮಾಡ್ತೀರಾ ಹೇಳಿ ನೀವು? ಸರ್ ನನ್ನ ಹತ್ರ ಬರೋಂಥ ಹುಡುಗರು ಯಾರೂ ಸಹ ಇದನ್ನ ಕ್ಲಿಯರ್ ಮಾಡಲ್ಲ ಅಂತ ಅಲ್ಲ. ನಾನು ಹುಡುಗರ ಬಗ್ಗೆ ಮಾತಾಡಲ್ಲ, ನನ್ನಲ್ಲಿರೋ ಹುಡುಗಿರ ಬಗ್ಗೆ ಮಾತಾಡ್ತೀನಿ. ನನ್ನ ಹುಡುಗರು ಹುಲಿಗಳು ಅದು ಸೆಕೆಂಡ್ರಿ, ಅದು ಅವ್ರ ರನ್ನಿಂಗೇ ಬೇರೆ. ಅವ್ರನ್ನ ನೀವು 3 ತಿಂಗಳಾದ್ಮೇಲೆ ನೀವು ಬಂದು ನೋಡಿ, ನನಗೆ ಕೊಡಿ ನೀವು 4 ಹುಡುಗರನ್ನ, ಈ ಹುಡುಗರನ್ನ ರೆಡಿ ಮಾಡಿ ಅಂತ. 4 ತಿಂಗಳಾದ್ಮೇಲೆ ಅವ್ರು ನೋಡಿ, ಅವ್ರು ನೀವೇ ಹೇಳ್ತೀನಿ, ನಾನು ಹೇಳೋದಕ್ಕಿಂತ ನಮ್ಮ ರಿಸಲ್ಟ್ ಹೇಳುತ್ತೆ. ನನ್ನಲ್ಲಿರೋ ಹುಡುಗಿರು 10 ಕಿಲೋಮೀಟರ್ ಓಡ್ತಾರೆ ನಾನ್ ಸ್ಟಾಪ್ ಅಂತ ಅಂದ್ರೆ, ಮೊದಲನೇ ದಿನ 400 ಮೀಟರ್ ಓಡಕ್ಕಾಗದಿರೋ ಹುಡುಗಿರ್ನ 3 ತಿಂಗಳಾದ್ಮೇಲೆ 10 ಕಿಲೋಮೀಟರ್ ಓಡಾಡ್ತಾರೆ. ಅವ್ರಿಗೆ ಗೊತ್ತಾಗದಂಗೆ ಅವ್ರನ್ನ 10 ಕಿಲೋಮೀಟರ್ ಓಡಿಸಿರ್ತೀನಿ, ಅವ್ರಿಗೆ ಗೊತ್ತಿರೋದಿಲ್ಲ. ಈಗ ಹೆಣ್ಮಕ್ಳಿಗೆ ಏನಾದ್ರು ಇದ್ರಲ್ಲಿ ರಿಲ್ಯಾಕ್ಸೇಷನ್ ಇದೆಯಾ ಸರ್? ಇದೆ ಸರ್, ಅವ್ರಿಗೆ ಇರುತ್ತೆ. ಅವ್ರಿಗೆ 7 ಮಿನಿಟ್ ವರೆಗೂ ಟೈಮ್ ಇರುತ್ತೆ. ಹೆಣ್ಮಕ್ಳು ಹೆದರ್ಕೋಬೇಡ್ರಿ, ಮತ್ತೆ ನಿಮಗೆ ಕಡಿಮೆ ಇದೆ, ಯಾಕಂದ್ರೆ ಈಗ ಈಕ್ವಲ್ ರಿಕ್ರೂಟ್ಮೆಂಟ್ 6 ನಿಮಿಷದಲ್ಲಿ ನನ್ನ ಹುಡುಗಿರು ಬರ್ತಾರೆ ಸರ್. 5.5-6 ನಿಮಿಷದಲ್ಲಿ ನನ್ನ ಹತ್ರ ಕೆಲವರು ಹುಡುಗಿರಿದ್ದಾರೆ. ಅವರು ಧಾರವಾಡದಲ್ಲೇ ಓದ್ತಾ ಇರೋಂಥ ಹುಡುಗಿರಿದ್ದಾರೆ ಕೆಲವರು. ಅವ್ರು ಯಾವ ರೀತಿ ಅಂತಂದ್ರೆ, ಹುಡುಗರು ಅವ್ರ ಜೊತೆ ಕಾಂಪೀಟ್ ಮಾಡಕ್ಕೆ ಹೊಸದಾಗಿ ಬಂದ್ರೆ ಹುಡುಗರು ಅವ್ರ ಹತ್ರ ಓಡಲ್ಲ ಅಂತ ಹಿಂದೆ ಬರ್ತಾರೆ. ಯಾಕೆಂದ್ರೆ ಆ ರನ್ನಿಂಗ್ ಆ ಥರ ಇದೆ. 10 ಕಿಲೋಮೀಟರ್ ಆಗಿದೆ, ಬಾರಮ್ಮ ಸಾಕು ಅಂದ್ರೆ ಸೈಡ್ 4-5 ರೌಂಡ್ ಓಡ್ತೀನಿ ಸರ್ ಅಂತ. ಆ ಥರ ಇನ್ನೂ ಜೋಶ್ ಬರ್ಬೇಕು ಸರ್, ಆ ಥರ ಇರುತ್ತೆ ನಮ್ಮ ಹುಡುಗಿರಲ್ಲಿ. ಇದು ಇನ್ನೊಂದು ಸೀಕ್ರೆಟ್ ಹೇಳ್ಬಿಡ್ತೀನಿ ಸರ್ಗೆ. ಸರ್ ಪ್ಯೂರ್ಲಿ ಆರ್ಮಿಗೋಸ್ಕರ ನನ್ನ ಹೆಸರೇ ವಾರಿಯರ್ಸ್ ಅಕಾಡೆಮಿ ಇದೆ. ಯಾರು ಪೊಲೀಸ್ ಎಕ್ಸಾಮ್ಗಳಲ್ಲಿ ಫಿಸಿಕಲಲ್ಲಿ ಮಿಸ್ ಹೊಡಿತಾ ಇದ್ದರೆ, ಯು ಕ್ಯಾನ್ ಗೆಟ್ ದ ಹೆಲ್ಪ್ ಆಫ್ ಮಂಜುನಾಥ್ ಸರ್. ಬಿಕಾಸ್ ಫಿಸಿಕಲ್ ಟ್ರೈನಿಂಗ್ ಮಾಡೋ ಟೈಮಲ್ಲಿ ನೀವು ಸಹಾಯ ಪಡ್ಕೋಬೋದು. ಯಾಕಂದರೆ ನನ್ನ ಕುಟುಂಬದಲ್ಲೇ ನನ್ನ ಚಿಕ್ಕಮ್ಮನ ಮಗ ಒಬ್ಬ 80, 85, 90ವರೆಗೂ ಪೊಲೀಸ್ ಎಕ್ಸಾಮಲ್ಲಿ ಸ್ಕೋರ್ ಮಾಡಿಕೊಂಡು ಫಿಸಿಕಲ್ ಮಾಡಿದೆ, ತನ್ನ ಏಜ್ ಮುಗಿದೋಯ್ತು. ನನಗೆ ಅವಾಗ ಈ ಥರದವ್ರೊಬ್ಬರು ಗುರು ಸಿಗಲಿಲ್ಲ ಅವ್ರ ಹತ್ರ ಕಳಿಸಿ ಮಾಡಿಸೋದಕ್ಕೆ. ಯಾರಾದರೂ ಫಿಸಿಕಲ್ ಆಗ್ತಾ ಇಲ್ಲ ಅಂದರೆ, ಫಿಸಿಕಲ್ ಪಾಸಿಬಲ್ 100% ಇದೆ, ಅದು ಸರ್ ಹೆಲ್ಪ್ ತಗೋಬೋದು ಅಂತ ಹೇಳ್ತೀನಿ. ಸರ್ ಈಗ ಫಿಸಿಕಲಲ್ಲಿ ರನ್ ಆಯಿತು, ನೆಕ್ಸ್ಟ್ ಏನು? ನೆಕ್ಸ್ಟ್ ಇದಾದ್ಮೇಲೆ ಪುಲ್-ಅಪ್ ಅಂತ ಬರುತ್ತೆ. ಅದು 10 ಮ್ಯಾಕ್ಸಿಮಮ್ ಮಾಡ್ತು ಅಂದ್ರೆ ನಮಗೆ 40 ನಂಬರ್ ಸಿಗುತ್ತೆ. ಮೇಲ್ಗಡೆ ಪೈಪ್ ಇರುತ್ತೆ, ಅದನ್ನ ನಾವು ಟೋಟಲ್ ಬಾಡಿನ ಪೂರ್ತಿ ಮೇಲೆ ತೊಗೊಂಡೋಗಿ ಡೌನ್ ಮಾಡಬೇಕು ಸರ್. ಅದನ್ನ ನೀವು ಹಿಂಗೆ ಹಿಡ್ಕೊಂಡ್ರು ಕಲಿಯರ್ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಈ ರೀತಿ ಹಿಡಿದಾಗ ನಮಗೆ ಕೆಲವೊಂದು ಬಾಡಿ ಪಾರ್ಟ್ ಮೇಲ್ಗಡೆ ಪ್ರೆಸರ್ಗಳು ಬೀಳುತ್ತೆ, ಇದು ಸುಲಭ ಆಗಿರುತ್ತೆ. ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾವುದೇ ತರ ಸರ್, ನಿಮ್ಮ ಇದು ಅದು ಯಾವ ತರ ನೀವು ಮಾಡ್ತೀರಿ ಅಂತಂದ್ರೆ ಹಿಂಗೆ ಹಿಡಿಬಹುದು. ಮ್ಯಾಕ್ಸಿಮಮ್ 90% ಈ ತರ ಹಿಡಿತಾರೆ. ಕೆಲವೊಬ್ರು ಈಗ ಜಿಮ್ಗಳಲ್ಲಿ ವರ್ಕ್ ಮಾಡಿದ್ರು, ಅದಕ್ಕೆ ವರ್ಕೌಟ್ ಮಾಡಿದ್ರು, ಈ ತರ ಹಿಡಿದು ವರ್ಕ್ ಮಾಡ್ತಾರೆ, ಮಾಡ್ಬೋದು ಸರ್. ಪುಲ್-ಅಪ್ ಜಸ್ಟ್ 10
ಅದೇನು ಭಾಳ ಅಲ್ಲ ಸರ್ 10 ಮಾಡಬೇಕು ಅಂತ ತುಂಬ ಸ್ವಲ್ಪ ಅದಕ್ಕೆ ವರ್ಕೌಟ್ ಮಾಡಬೇಕು. ನಾವು ನೀವು ಮಾಡ್ತಿದೀವಲ್ಲ ಸರ್, ನಾವು ಅದೇ ಹೇಳೋದು, ನಮಗೆ ಜಸ್ಟ್ ಅಂತ ಬೇಕಾದ್ರೆ ನಮ್ಮ ಹುಡುಗರಿಗೆ ಅದು ಜಸ್ಟ್ ಆಗ್ಬೇಕು ಅದು. ಓಕೆ ಸರ್, ಫುಲ್ ಅಪ್ ಆಯಿತು. ನೆಕ್ಸ್ಟ್ ಸರ್? ಸರ್ ಅದಾದಮೇಲೆ ಲಾಂಗ್ ಜಂಪ್ ಇರುತ್ತೆ ಸರ್. ಲಾಂಗ್ ಜಂಪ್ ಎಷ್ಟು ದೂರ ಸರ್? ಸರ್ ಅದು 12 ಅಡಿವರೆಗೂ ಇರುತ್ತೆ. ಅದು 12 ಫೀಟ್. 12 ಫೀಟ್ ನಿಮಗೇನು ದೊಡ್ಡದಲ್ಲ, ನೀವು ಆಶ್ಚರ್ಯ ಪಡಬೇಡ್ರಿ. ಓಡ್ಬೇಕಾದ್ರೆ ನಮ್ಮ ಹೆಜ್ಜೆಗಳು ಹತ್ತತ್ರ 6 ಅಡಿ ಉದ್ದೊಂದು ಬೀಳ್ತಾ ಇರ್ತವೆ. ರನ್ ಮಾಡಬೇಕಾದ್ರೆ ರನ್ನೇ 6 ಅಡಿ ಬೀಳುತ್ತೆ ಅಂದರೆ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ 12 ಅಡಿ ಮ್ಯಾಕ್ಸಿಮಮ್ ಎಲ್ಲ ನಮ್ಮದು ಕ್ಲಿಯರ್ ಮಾಡಿ. ದೊಡ್ಡದೇನಲ್ಲ, ಅದು ಮಾಡ್ಬೋದು. 3 ಆಯ್ತು ಸರ್. ಈಗ ರನ್ ಆಯಿತು, ಪುಲ್ ಅಪ್ ಆಯಿತು, ಲಾಂಗ್ ಜಂಪ್, ಮತ್ತೇನಾದ್ರೂ ಇನ್ನೊಂದು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಒಂದು ಬ್ಯಾಲೆನ್ಸ್ ಅಂದರೆ ಒಂದು ಕಂಬಗಳೆಲ್ಲ ಇಟ್ಟು ಕಟ್ಟಿಗೆ ಇಟ್ಟಿರುತ್ತೆ ಸರ್. ಅಲ್ಲಿ ಅದ್ರಲ್ಲಿ ಹೋಗ್ತಾ ಹೋಗ್ತಾ ಮೊದಲು 1 ಫೀಟಿಂದ ಶುರು ಮಾಡಿ ಕೊನೆಗೆ ಒಂದು ಅದು 5 ಫೀಟ್ವರೆಗೂ ಒಂದು ಬ್ಯಾಲೆನ್ಸಿಂಗ್ ಆಗಿ ಜಿಗ್ಜಾಗ್ ಬ್ಯಾಲೆನ್ಸ್ ಅಂತ ಬರುತ್ತೆ ಸರ್. ಆ ಜಿಗ್ಜಾಗ್ ಬ್ಯಾಲೆನ್ಸ್ ಮೇಲೆ ಹೋಗ್ಬೇಕು. ಯಾಕೆಂತಂದ್ರೆ ಅಲ್ಲಿ ನಾವು ಕಾಲ್ಗಳು ಶೇಕ್ ಆಗ್ತಾ ಇರೋದು ಸ್ವಲ್ಪ ಈ 5 ಫೀಟಲ್ಲೇ ನಮಗೆ ಶೇಕ್ ಆಗಿ ಭಯ, ಒಂದು ವೈಬ್ರೇಷನ್ ಬಂತು ಅಂತಂದ್ರೆ ಅವನಲ್ಲಿ ಸ್ಟ್ರೆಂತ್ ಇಲ್ಲ ಅಂತ ತಿಳಿಯುತ್ತೆ. ಸೊ ಆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಸರ್. ಅದನ್ನ ಸಣ್ಣ ಬ್ಯಾಲೆನ್ಸಿಂಗ್ಗಳನ್ನ ನೀವು ಕಲ್ಲಿಗಿಲ್ಲಿ ಇಟ್ಕೊಂಡು ಸ್ವಲ್ಪ ಹೈಟಲ್ಲಿ ಒಂದು ವಾಲ್, ಅಂದರೆ ಅದು ತುಂಬ ಕೇರ್ಫುಲ್ ಆಗಿ ಮಾಡಿರಿ. ಟೇಬಲ್ ಮೇಲೆ ನಡೀರಿ, ಯಾಕಂದರೆ ವಾಲ್ ಮೇಲೆ ಹೋಗೋದು ಡೇಂಜರ್. ನೀವು ಅಲ್ಲೇನಾದ್ರು ಬಿದ್ದರೆ ಅಂದರೆ ಲೈಫ್ ಟೈಮ್ ಆರ್ಮೇಲೆ ಇನ್ಯಾವುದಕ್ಕೂ ಸೇರಿದಂಗೆ ಆಗ್ಬಿಡ್ತೀರಾ. ಸ್ವಲ್ಪ ದೊಡ್ಡ ಬೇಸ್ಗಳಲ್ಲಿ ಪ್ರಾಕ್ಟೀಸ್ ಮಾಡೋದು ಅಷ್ಟೇ ಇದು. ಆಮೇಲೆ ಅದು ಹೇಗೆ ನಡೆಯುತ್ತೆ ಯೂಟ್ಯೂಬಲ್ಲಿ ಸಿಗುತ್ತೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅಲ್ಲಿಗೆ ಬ್ಯಾಲೆನ್ಸ್ ಮಾಡಿದ್ರೆ ಮುಗೀತು. ಫಿಸಿಕಲ್ ಅಲ್ಲಿ ಸರ್ ಮುಗೀತು ಸರ್. ಅದು ಅಲ್ಲಿಗೆ ನಮ್ಮ ಪೊಲೀಸಲ್ಲೇ ಕೆಲವೊಮ್ಮೆ 5 ಇವೆಂಟ್ ಇರುತ್ತೆ ಸರ್. ಇಲ್ಲಿ ಜಸ್ಟ್ 4 ಇವೆಂಟ್ ಇದೆ, ಬಟ್ ಟಫೆಸ್ಟ್ ಇವೆಂಟ್ ಇದೆ. ಓಕೆ, ಅಲ್ಲಿಗೆ ರಿಟರ್ನ್ ಎಕ್ಸಾಮ್ ಆಯಿತು, ಫಿಸಿಕಲ್ ಆಯಿತು. ನೆಕ್ಸ್ಟ್ ಏನಿದೆ ಸರ್? ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಇದೆ ಮೆಡಿಕಲ್ ಸರ್. ಮೆಡಿಕಲ್. ಓಕೆ ಸರ್ ಮೆಡಿಕಲ್ನಲ್ಲಿ ಅಂತಂದ್ರೆ ಅವ್ರಿಗೆ ಟೋಟಲ್ ಬಾಡಿನ ಅವರು ಚೆಕ್ ಮಾಡ್ತೀವಿ, ಸ್ಕ್ಯಾನ್ ಮಾಡ್ತೀವಿ. ಕಂಪ್ಲೀಟ್ ಸ್ಕ್ಯಾನ್ ಲೆವೆಲ್ಗೂ ಹೋಗುತ್ತೆ ಅದು. ಅಂದರೆ ಸಿಟಿ ಸ್ಕ್ಯಾನ್ ಮಾಡಲ್ಲ, ಬಟ್ ಸಿಟಿ ಸ್ಕ್ಯಾನ್ ಟೈಪ್ ಅಲ್ಲ. ಮಹಿಳೆಯರಿಗೆ ಬೇರೆ ಮತ್ತೆ ಪುರುಷರಿಗೆ ಬೇರೆ ಇರುತ್ತೆ. ಮಹಿಳೆಯರಿಗೆ ಅದಕ್ಕೆ ಪಕ್ಕ ನಮ್ಮ ಹಾಸ್ಪಿಟಲ್ಗಳಲ್ಲಿ ಅವ್ರಿಗೆ ಚೆಕ್ ಮಾಡಿಸ್ತೀವಿ. ಕಮಾಂಡ್ ಹಾಸ್ಪಿಟಲ್ಗಳು, ಆರ್ಮಿ ಹಾಸ್ಪಿಟಲ್ಗಳು ಬರುತ್ತೆ. ಬೆಂಗಳೂರಿನಲ್ಲಿ ಕಮಾಂಡ್ ಹಾಸ್ಪಿಟಲ್, ಏರ್ಫೋರ್ಸ್ ಕಮಾಂಡ್ ಹಾಸ್ಪಿಟಲ್ ಇದೆ. ಹಾಗೆ ನಮ್ಮ ಬೆಳಗಾಂನಲ್ಲಿ MH ಬೆಳಗಾಂ ಅಂತ ಇದೆ, ಅಲ್ಲೂ ಸಹ ಇದನ್ನ ಚೆಕ್ ಮಾಡ್ತೀವಿ. ಡಿಪೆಂಡ್ಸ್ ಎಲ್ಲಿ ಯಾವ ಕಡೆ ಕೊಡ್ತಾರೆ. ಬೇರೆ ಥರ ಮೆಡಿಕಲ್. ಹೌದು ಸರ್, ಹುಡುಗರಿಗೆ ಅಲ್ಲೇ ಇರ್ತಾರೆ. AMC ಆರ್ಮಿ ಮೆಡಿಕಲ್ ಕೋರಿನ ನರ್ಸಿಂಗ್ ಅಸಿಸ್ಟೆಂಟ್ಗಳು ಮತ್ತೆ ಟೆಕ್ನಿಷಿಯನ್ಸ್ಗಳು ಮತ್ತೆ ಮೆಡಿಕಲ್ ಆಫೀಸರ್ಸ್ಗಳು ಬರ್ತಾರೆ. ಅವ್ರು ಬಂದು ಇದರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಅವರು ಒಮ್ಮೆ ಎಲ್ಲ ಸ್ಕ್ಯಾನ್ ಮಾಡಿ ನೋಡಿ ಹೇಳ್ತಾರೆ ಈ ಥರ ಏನಾಗಿದೆ ಅಂದ್ಕೊಂಡು. ಕೈಗಳಿಂದ ಶುರು ಮಾಡಿದ್ರೆ ಕಣ್ಣು, ಕಿವಿ, ಮೂಗು, ಬಾಯಿ, ಹಲ್ಲುಗಳು ಮತ್ತು ಕಾಲುಗಳು, ಟೋಟಲ್ ಬಾಡಿನ ಅವರೆಲ್ಲ ಒಂದು ಬಟ್ಟೆನ ತೆಗೆಸಿ ಚೆಕ್ ಮಾಡ್ತಾರೆ ಸರ್ ಅಲ್ಲಿ. ಆಗ ಏನೇ ಪ್ರಾಬ್ಲಮ್ಸ್ಗಳಿದ್ರು ಅವರು ಐಡೆಂಟಿಫೈ ಮಾಡಿ ಏನಾದರೂ ತಪ್ಪಿರ್ಬೋದು ಅಂತ ಅವ್ರಿಗೆ ಕಮಾಂಡ್ ಹಾಸ್ಪಿಟಲ್ಗಳಿಗಾಗಲಿ ಅಕಸ್ಮಾತ್ ಮಿಲಿಟರಿ ಹಾಸ್ಪಿಟಲ್ಗಳಾಗಲಿ ರೆಫರ್ ಮಾಡ್ತಾರೆ. ಮತ್ತೆ ಅವ್ರು ಬಂದು ಚೆಕ್ ಮಾಡಿಸ್ಕೊಂಡು ಹೋಗ್ಬೋದು. ಆ ರೀತಿ ಫಿಸಿಕಲ್ ಫಾಲ್ಟ್ ಇರುವಂಥ ನನ್ನ ಪ್ರಕಾರ ಒಂದು 5 to 10% ಅಷ್ಟೇ. ಇನ್ನು 90% ನೀವು ಯುವಕರು ರೈಟ್ ಹ್ಯಾಬಿಟಲ್ಲಿ ಇದ್ದೀರಾ, ರೈಟ್ ಪ್ರಾಕ್ಟೀಸ್ ಇದ್ದೀರಾ, ರೈಟ್ ಫಿಸಿಕಲ್ ಇದ್ದೀರಾ, ರೈಟ್ ಫುಡ್ ತಿಂತಿದ್ದೀರಾ ಅಂದರೆ 90% ಹುಡುಗಿಯರು ಕ್ಲಿಯರ್ ಮಾಡ್ತೀರಾ. ಇನ್ನೆಲ್ಲೋರು ಆನುವಂಶಿಕವಾಗಿ ಕೆಲವೊಮ್ಮೆ ಸಣ್ಣ ಎರರ್ಸ್ಗಳಿದ್ದವರು ಅದು ಬೈ ಬ್ಯಾಡ್ ಲಕ್ ಅವರಿಗೆ ಮಿಸ್ ಆಗ್ತಾರೆ 90%. ಸರ್ ಇನ್ನೂ ಒಂದು ತಪ್ಪು ಮಾಡ್ತಾರೆ ಹುಡುಗರು. ಈಗ ಇನ್ನೇನು ಮೆಡಿಕಲ್ ಇದೆ, ನಾನು ಪಾಸ್ ಆಗೇ ಆಗ್ತೀನಿ, ನಾನು ಫಿಸಿಕಲ್ ಫಿಟ್ ಇದ್ದೀನಿ ಅಂತ ತಿಳಿದವರು ಅಲ್ಲಿ ಹೋಗಿಂದ ಮೊದಲು ಒಂದು ಚಿಕ್ಕದಾಗಿ ಒಂದು ಮೆಡಿಕಲ್ ಮಾಡಿಸ್ಕೊಂಡು ಹೋಗ್ಬೇಕು. ಅದಕ್ಕಾಗಿ ನಾವೇನು ಮಾಡ್ತಿದ್ದೀನಿ ಅಂತಂದರೆ ಆರ್ಮಿಗೆ ಹೋಗುವಂಥ ಹುಡುಗರಿಗೆ ಮೊದಲೇ ನಾನು ನನ್ನ ಇನ್ಸ್ಟಿಟ್ಯೂಟ್ನಲ್ಲಿ ಮೆಡಿಕಲ್ ಚೆಕಪ್ ಮಾಡ್ತೀವಿ. ಕಣ್ಣನ್ನು ಚೆಕ್ ಮಾಡೋದು, ಹಲ್ಲುಗಳು ಚೆಕ್ ಮಾಡೋದು, ಕಿವಿ ಚೆಕ್ ಮಾಡೋಂಥದ್ದು, ಬಾಡಿನ ಸ್ಕ್ಯಾನ್ ಮಾಡಿ ಚೆಕ್ ಮಾಡೋಂಥದ್ದು, ಕೆಲವೊಂದು ಚೆಕಪ್ ಬಿಟ್ಟು ಬಾಕಿ ಎಲ್ಲ ನಾನು ಮಾಡ್ತೀವಿ ಅಲ್ಲಿ. ಯಾಕೆ ಅಂತಂದರೆ ಗೊತ್ತಾಗುತ್ತೆ ಹುಡುಗರಿಗೆ. ಸಣ್ಣ ಪುಟ್ಟ ತಪ್ಪಿದ್ರೆ ಟೈಮ್ ಇರುತ್ತೆ ನಮ್ಮ ಹತ್ರ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ. ಮತ್ತೆ ಹುಡುಗರು ಇನ್ನೊಂದು ತಪ್ಪು ಮಾಡ್ತೀರಿ, ಟ್ಯಾಟೂಸ್ಗಳು ತುಂಬ ಹಾಕಿಸ್ಕೊಂತೀರಿ. ಟ್ಯಾಟೂಸ್ ಇದು ಪ್ರಶ್ನೆ ಮೇಜರ್ ಇತ್ತು ಸರ್ ನಂದು. ಟ್ಯಾಟೂಸ್ಗಳಿಂದನೇ ಆರ್ಮಿ ಸೇರೋದನ್ನ ತಪ್ಪಿಸ್ಕೊಳ್ಳೋದು ಭಾಳ ಜನ ನೋಡಿದ್ದೀನಿ. ಏನು ಸರ್ ಅದು ಯಾಕೆ ನೀವು ಟ್ಯಾಟೂಸ್ಗಳನ್ನ ಅಲೋ ಮಾಡಲ್ಲ? ಸರ್ ಅದಕ್ಕೆ ಒಂದು ಸೆಕ್ಯೂರಿಟಿ ರೀಸನ್ ಬರುತ್ತೆ, ಮತ್ತೆ ನಾವು ಐಡೆಂಟಿಟಿ ಆಗುತ್ತೆ, ಬೇಗ ಆಗುತ್ತೆ. ಮತ್ತೆ ಮೆಡಿಕಲ್ನಿಂದನೂ ತೊಂದರೆ ಅಂತ ಮುಂದಕ್ಕೆ ಅದರಿಂದ ಕ್ಯಾನ್ಸರ್ ಬರೋಂಥ ಹೊಸ ಮಾತೆಲ್ಲ ಹೇಳ್ತಾರೆ, ಕಾಮೆಂಟ್ ಮಾಡ್ತಿರ್ತಾರೆ, ಸರ್ ನಾವು ಟ್ಯಾಟೂ ತೆಗಿಸ್ಬಿಡ್ತೀವಿ ಅಂತಾರೆ ಅವರು. ಸರ್ ತೆಗಿಸ್ಬೋದು ಸರ್, ತೆಗಿಸ್ಕೊಂಡು ಹೋಗ್ಬೋದು. ತುಂಬಾ ಸೈಂಟಿಫಿಕಲಿ ತುಂಬಾ ಟೆಕ್ನಿಕಲ್ ಸರ್. ಈಗ ತೆಗಿಸ್ಬೇಕು. ಇನ್ನರ್ ಸೈಡ್ನಲ್ಲಿ ಕೈಗಳ ಒಳಗಡೆ ಭಾಗದಲ್ಲಿ ಹೊರ ಭಾಗದಲ್ಲಿ 2 ಥರ ಬರುತ್ತೆ ಸರ್. ನಾವು ಯೂನಿಫಾರ್ಮ್ ಆದ ತಕ್ಷಣಕ್ಕೆ ಅದು ನಮಗೆ ಕಾಣಿಸ್ಬಾರ್ದು, ತೆಗೆದ್ರು ಕಾಣುತ್ತೆ. ಇನ್ ಕೇಸ್ ಒಳಗಡೆ ಇದ್ದಾಗ ನಮ್ಗೆ ಅದು ಕಾಣೋದಿಲ್ಲ ಅಂತ ಒಂದು ಟೈಮ್ನಲ್ಲಿ ಅವರು ಅಲೋ ಮಾಡ್ತಾರೆ. ಮತ್ತು ಕೆಲವೊಂದು ಟ್ರೈಬ್ಗಳಿಗೆ ಇದು ಅಲೋ ಇದೆ ಸರ್. ಕೆಲವೊಂದು ಟ್ರೈಬ್ಗಳಿಗೆ ಒಂದೊಂದು ಅವ್ರು ಹೆಜ್ಜೆ ಹಾಕ್ಸ್ಕೋಬೇಕು ಅನ್ಕೊಂಡೆ ಅವರು ಟ್ರೈಬ್ನಲ್ಲಿ ಇರೋದ್ರಿಂದ ಅವರಿಗೆ ಅಲೋ ಮಾಡ್ತಾರೆ. ಬಟ್ ಎಲ್ಲರೂ ಕೈಗಳು ದೊಡ್ಡದು ಹಾಕ್ಸ್ಕೊಳ್ಳೋದು ಇಲ್ಲ ಇನ್ನೇನೋ ತುಂಬ ದೊಡ್ಡದಾಗಿ ಬರ್ಸ್ಕೊಂಡಿರೋದು ಅದನ್ನು ನಾವು ತೆಗ್ಸಿದ್ರು ಕೆಲವೊಂದು ಪೂರ್ತಿ ಹೋಗೋದಿಲ್ಲ. ಅಂತ ಕೆಲಸಗಳನ್ನ ಮಾಡಕ್ಕೆ ತುಂಬಾ ಆಶ್ಚರ್ಯ ಆಗತ್ತೆ. ಇನ್ನೇನು ಅಪ್ಪ ಅಮ್ಮ ಇಲ್ಲಿ ಒಳಗೆ ಇದ್ದ ಮೇಲೆ ಮತ್ತೆ ನೀವು ಇಲ್ಲಿ ಬರೆದು ತೋರ್ಸೋದು ನೀಡಿರಲ್ಲ. ಜೊತೆಗೆ ನೀವು ಯಾರ್ಯಾರೋ ನಿಮ್ಮ ನಟರುಗಳು, ಕ್ರಿಕೆಟರ್ಗಳು, ಇನ್ನೇನೋ ವಿಚಿತ್ರ ಆಕಾರ ಚಿತ್ರಗಳು,
ಬ್ಯಾಟ್ಮ್ಯಾನು, ಹೀ ಮ್ಯಾನು ಎಲ್ಲ ಸರ್ ಇದು ಹೆಚ್ಚಾಗಿ ನಮ್ಮ ಸ್ಕೂಲ್ ಕಾಲೇಜ್ ಟೈಮ್ನಲ್ಲಿ ಆಗ್ಬಿಡುತ್ತೆ. ಅವ್ರು ಯಾವಾಗ ತಮ್ಮ ಲೈಫನ್ನ ರೆಡಿ ಮಾಡ್ಕೊಳಕ್ ಬರ್ತಾರಲ್ಲ ಆ ಟೈಮಲ್ಲಿ ಅದಕ್ಕೆ ಹೇಳ್ತಾ ಇರೋದು. ನೀವಷ್ಟೇ ಅಲ್ಲ, ನಿಮ್ಮ ತಮ್ಮ ತಂಗಿಯರು ಏನು 5-6ನೇ ಕ್ಲಾಸ್ ಹುಡುಗರಿಗೆ ಸ್ಟಾರ್ಟ್ ಆಗುತ್ತೆ ಈ ರೋಗ, ಅವರಿಗೆ ಗೈಡ್ ಮಾಡ್ಬೇಕು ನೀವು ಜಾತ್ರೆ ಗೀತ್ರೆ ಕರ್ಕೊಂಡು ಹೋದಾಗ ಇದು ಮಾಡಬಾರ್ದು ಅಂತ. ಬಿಕಾಸ್ ಯಾವ ಟೈಮಲ್ಲಿ ಅವ್ರಿಗೆ ಸೋಲ್ಜರ್ ಆಗಬೇಕು ಅಂತ ಆಸೆ ಬರೋದು ಗೊತ್ತಿಲ್ಲ, ಬಟ್ ಅವ್ರ ಲೈಫ್ ಟೈಮ್ ಅದು ಆಪರ್ಚುನಿಟಿ ಮಿಸ್ ಮಾಡ್ಕೋತಾರೆ. ಈವನ್ ಪೊಲೀಸಲ್ಲೂ ಕೂಡ ಇದು ಕೆಲವೊಂದು ಕಡೆ ರಿಸ್ಟ್ರಿಕ್ಷನ್ಸ್ ಇದೆ, ಹಾಗಾಗಿ ಟ್ಯಾಟೂ ಅವಾಯ್ಡ್ ಮಾಡಬೇಕು. ಎಸ್ ಸರ್, ಮೆಡಿಕಲನ್ನು ಹೆಚ್ಚು ಕಡಿಮೆ ಮುಗಿಸಿದ ನಂತರ ರಿಕ್ರೂಟ್ಮೆಂಟ್ ಆರ್ಡರ್ ಬರುತ್ತೆ, ಸೇನೆಗೆ ಸೇರಿದ್ರು. ಮತ್ತೆ ಸರ್ ಈಗ ಇದಾದ್ಮೇಲೆ ಮತ್ತೆ ಮೆರಿಟ್ ಲಿಸ್ಟ್ಗೆ ವೇಟ್ ಮಾಡ್ಬೇಕು ಸರ್. ನಾವು ಮೆರಿಟ್ ಲಿಸ್ಟಲ್ಲಿ ವೇಟ್ ಮಾಡಬೇಕು, ಟಾಪ್ 12 ಬಂದವರಿಗೆ ತಗೊಂತಾರೆ ಸರ್ ಅಲ್ಲಿ. ಓಕೆ, ಈಗ ಎಲ್ಲ ಆಯಿತು, ಹುಡುಗರು ಸೈನ್ಯಕ್ಕೆ ಸೇರಿದ್ರು. ಇವರು ಎಲ್ಲ ನಮ್ಮ ಆಸೆನೇ ಇರೋದಿದ್ದು ಈ ಪಬ್ಜಿ ಇಲ್ಲಿ ಗನ್ ಹೊಡಿಯೋ ಬದಲು ಅಲ್ಲಿ ರಿಯಲ್ ಆಗಿ ಹೊಡೀರಿ ಅಂತೇಳಿ. ಅಲ್ಲಿ ಒಳಗೆ ಹೋದ ಕೂಡಲೇ ಆಲ್ ಇಸ್ ವೆಲ್ ಸರ್, ಏನಾದ್ರು ಚಾಲೆಂಜಸ್ಗಳಿರುತ್ತಾ ಅಂತ? ಸರ್ ಚಾಲೆಂಜ್ಗಳು ತುಂಬ ಅವರು ಫೇಸ್ ಮಾಡ್ತಾರೆ. ಯಾಕೆಂತಂದ್ರೆ ಇವರು ಮನೆಯಿಂದ ಕಂಫರ್ಟ್ ಝೋನಿಂದ ಬಂದಿರ್ತಾರೆ. ಮನೇಲಿ ಅಪ್ಪ ಅಮ್ಮ ತುಂಬ ಪ್ಯಾಂಪರಿಂಗ್ ಮಾಡಿ ಅವ್ರನ್ನ ಬೆಳೆಸಿರ್ತಾರೆ, ಮುದ್ದಾಗಿ ಬೆಳೆಸಿರ್ತಾರೆ. ಅಲ್ಲಿ ಹೋದ್ಮೇಲೆ ಇವರೇ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ವರ್ಕ್ ಮಾಡಬೇಕಾಗತ್ತೆ. ಒಬ್ಬೊಬ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತಾರೆ. ಸೊ ಹಾಗೆ ಅವರು ಬೆಳಗ್ಗೆ ನಾವು 7 ಗಂಟೆ ಆದರೂ ಹೇಳಲ್ಲ, ನಡೆಯಲ್ಲ ಸರ್. ಅಲ್ಲಿ 4 ಗಂಟೆ 3 ಗಂಟೆಗೆ ಅಂದರೆ 3 ಗಂಟೆಗೆ ಹೇಳಬೇಕು. ಬಾಡಿ, ಮೈಂಡ್, ಸೋಲ್ ಮೂರು ದೇಶಕ್ಕಾಗಿ ರೆಡಿ ಇರಬೇಕು. ಮನಸ ವಾಚ ಕರ್ಮ. ನಾನೆಲ್ಲ ಓದಿರೋ ಸರ್, ನಾನು ಬೂಟ್ ಕ್ಯಾಂಪ್ ಅಂತ ಮಾಡ್ತಾ ಇರ್ತೀನಿ. ಆರ್ಮಿಯವರಿಗೆ ಮೊದಲು ಒಂದು 9 ತಿಂಗಳು 10 ತಿಂಗಳು ಕಂಪ್ಲೀಟ್ ರುಬ್ಬಿಡ್ತಾರೆ ಅಂತ, ಪೂರ್ತಿ ಮರೆಸುವಂತೆ. ನಾವು ಅದಕ್ಕೆ ಅದನ್ನ ಶಾರ್ಟ್ ಆಗಿ ಎಕ್ಸಾಮ್ ವಾರಿಯರ್ ಬೂಟ್ ಕ್ಯಾಂಪ್ ಅಂತ ಮಾಡ್ತೀವಿ. ಏನೇನು ಇರುತ್ತೆ ಸರ್ ಬೂಟ್ ಕ್ಯಾಂಪಲ್ಲಿ, ಏನೇನು ಮಾಡ್ತಾರೆ ಸರ್ ಹೇಳ್ಬೇಕು ಸರ್? ಅದು ಹೋದ ತಕ್ಷಣಕ್ಕೆ ಮಿನಿಮಮ್ 4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 4ಕ್ಕೆ 5 ಇರ್ಬೋದು ಮ್ಯಾಕ್ಸಿಮಮ್. ಇಲ್ಲ ಸರ್, 5 ದೂರದ ಮಾತು. 5 ಆಪ್ಷನ್ 5ವರೆಗೆ ನೋಡೋದಿಲ್ಲ, 4ರಿಂದನೇ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ಬೇಗ ಇದ್ರೆ ಬೇಗ ನಮಗೆ ವಾಶ್ರೂಮ್ ಸಿಗುತ್ತೆ, ನೀರು ಸಿಗುತ್ತೆ, ಎಲ್ಲ ಸಿಗುತ್ತೆ. ಇಲ್ಲ ಅಂತಂದ್ರೆ ಕೊನೆಗೆ ಬಂದಾಗ ನಾವು ಮತ್ತೆ ಬ್ರೇಕ್ಫಾಸ್ಟ್ ಮಾಡಿ ಹೋಗ್ಬೇಕು. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ 7-8 ಗಂಟೆಗಲ್ಲ, 5 ಗಂಟೆಗೆ ನಮ್ಗೆ ಬ್ರೇಕ್ಫಾಸ್ಟ್ ಆಗ್ತಾ ಇರುತ್ತೆ. ಬ್ರೇಕ್ಫಾಸ್ಟ್ ಮುಗ್ದೋಗ್ಬಿಡುತ್ತೆ ನಮ್ದು. ಅಲ್ಲಿ ಡೀಪ್ ಡ್ರೀಮ್ ಅಲ್ಲಿ ಇರ್ತಾರೆ ನಮ್ಮ ಹುಡುಗರು. ಸರ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ಸರ್. ಅದೇ ಸರ್ ಹೇಳ್ತಿರೋದು, ಸಾಧಾರಣ ವ್ಯಕ್ತಿ ಒಬ್ಬ ಸೋಲ್ಜರ್ ಆಗಿ ಹೋಗ್ತಾನೆ ಅಂತ ಅಂದ್ರೆ ಈ ತರ ಕಠಿಣ ಪರಿಶ್ರಮದಿಂದನೇ ಹೋಗೋದು. ಇಷ್ಟೆಲ್ಲ ಮಾಡಿ ಮತ್ತೇನೊಂದು ನಮಗೆ ಮನೆ ಬಗ್ಗೆ ಯೋಚನೆ ಮಾಡೋಕ್ಕೂ ಆ ಟೈಮ್ ಸಿಗೋದಿಲ್ಲ ಸರ್. ಆ ಬೆಳಗ್ಗೆ ಎದ್ದಾಗ ನಮ್ಮ ಮನೆ ನೆನಪಾಗುತ್ತೆ. ಮನೆ ನೆನಪಾಗಿಂತ ಮೊದಲು ನಾವು ಆಲ್ರೆಡಿ ಅರ್ಧ ಟ್ರೈನಿಂಗ್ 5 o'clock ಬ್ರೇಕ್ಫಾಸ್ಟ್ ಕೊಟ್ಟರು, ವರ್ಕೌಟ್ ಕೂಡ ಎಕ್ಸರ್ಸೈಸ್ ಸ್ಟಾರ್ಟ್ ಆಯ್ತು. ಎಷ್ಟೊತ್ತರೆಗೂ ಆ ಶೆಡ್ಯೂಲ್ ಇರುತ್ತೆ ಸರ್? ಶೆಡ್ಯೂಲ್ ಮಿನಿಮಮ್ ಅಂತಂದ್ರೆ 12 o'clock ವರೆಗೂ ಇರುತ್ತೆ. 12 o'clock ವರ್ಕೌಟ್, ರನ್ನಿಂಗು, ಕ್ಲಾಸಸ್ಗಳು ಎಲ್ಲ ನಡೀತಾ ಇರುತ್ತೆ. ವೆಪನ್ ಟ್ರೈನಿಂಗ್ಸು ನಡೀತಾ ಇರುತ್ತೆ. ಅಂದ್ರೆ ಡಿಪೆಂಡ್ಸ್ ಆನ್ ನಮ್ಮ ವೆದರ್ ಸರ್. ಅದು ಇದೆಲ್ಲ ಇರುತ್ತೆ. ಸಣ್ಣ ಬ್ರೇಕ್ ಇರುತ್ತೆ ಸರ್ ಮಧ್ಯ. 12 o'clock ನಂತರ ಏನು ಸರ್ ಸ್ಲಾಟ್? ಸರ್ ಅದಾದ ತಕ್ಷಣಕ್ಕೆ ನೆಕ್ಸ್ಟ್ ಅವ್ರಿಗೆ ರಿಲ್ಯಾಕ್ಸ್ ಇರುತ್ತೆ. ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ಊಟ ಮಾಡಿ 1 hour ನಿದ್ದೆ ಮಾಡಕ್ ಸಿಗುತ್ತೆ ಕೆಲವೊಂದು ಟೈಮ್ನಲ್ಲಿ. ರೆಸ್ಟ್ ಇದೆ ಸಿಕ್ಕಿದ್ರೆ ಸರ್, ಅದು ಟ್ರೈನಿಂಗ್ ಎಲ್ಲ ಪೀಸ್ಫುಲ್ ಇದ್ರೆ ಸ್ವಲ್ಪ ತಗೊಂಡು ಮತ್ತೆ ಅಗೇನ್ ಇವರು 3 ಗಂಟೆ 2:30-3 ಗಂಟೆಗೆ ಮತ್ತೆ ರೆಡಿ ಆಗ್ಬೇಕು. ಇನ್ನೊಂದು ಸೆಕೆಂಡ್ ಸೆಷನ್ ಬರ್ಬೇಕು ಅವರು. ಅಲ್ಲಿ ವರ್ಕ್ ಇರುತ್ತೆ, ವರ್ಕ್ ಮಾಡ್ಬೇಕಾಗತ್ತೆ. ನಮ್ಮ ಏರಿಯಾಗಳನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ, ನಮ್ಮ ಜಾಗಗಳನ್ನ. ಮತ್ತೆ ನೆಕ್ಸ್ಟ್ ನಾಳೆಗೆ ಏನು ಮಾಡಬೇಕು ಎಲ್ಲ ಪ್ರತಿಯೊಂದನ್ನು ಅವಾಗ 1 day ಬಿಫೋರ್ ರೆಡಿ ಮಾಡ್ತೀವಿ. ಸೊ ಅಗೇನ್ ಮತ್ತೆ ಈವ್ನಿಂಗ್ ಬಂದಾಗ ಗೇಮ್ ಇರುತ್ತೆ. ಗೇಮ್ಗೆ ಹೋಗ್ಬೇಕು, ಪಾರ್ಟಿಸಿಪೇಟ್ ಮಾಡಬೇಕು. ವಾಲಿಬಾಲ್, ಕ್ರಿಕೆಟ್ ಎಲ್ಲ ಥರದ ಗೇಮ್ಗಳು ಇರುತ್ತೆ ಸರ್. ಅದನ್ನು ನೀವು ತುಂಬ ಪ್ರೊಫೆಷನಲಿ ಒಳ್ಳೆ ಪ್ಲೇಯರ್ಸಾ ಬಂದ ತಕ್ಷಣಕ್ಕೆ ಬಂದು ಜಾಯ್ನ್ ಆಗ್ರಿ. ನಿಮಗೆ ಆಡಿ ಮುಂದೆ ಬನ್ನಿ, ನಿಮಗೆ ಸರ್ವಿಸಸ್ವರೆಗೂ ಬರ್ಬೋದು. ನ್ಯಾಷನಲ್ ಟೀಮಲ್ಲಿ ಆಡ್ಬೋದು. ನೋಡಿ ನೀರಜ್ ಚೋಪ್ರಾ ಅವರು ಇದ್ದಾರೆ, ಅವರು ಆರ್ಮಿಯವರು. ಅವೆಲ್ಲ ಹೇಳಬೇಕು ಅಂದರೆ ಖುಷಿ ಆಗುತ್ತೆ. ಅವರೆಲ್ಲ ಆರ್ಮಿಯವರು ಇದ್ದಾರೆ. ಮತ್ತೆ ರಾಠೋಡ್ ಅವರು. ಏನು ಇದ್ದೀರಾ ಅದು ನಿಮ್ಮನ್ನು ಹೈಯೆಸ್ಟ್ ಲೆವೆಲಿಗೆ ತಗೊಂಡೋಗೋದೇ ಸೇನೆ. ನಿಮ್ಮನ್ನು ತುಳಿತಾರೆ ಅಂತ ಅಲ್ಲ, ಅಲ್ಲಿ ಕಸ ಗುಡಿಸ್ಬೇಕು, ವಾಶ್ರೂಮ್ ತೊಳಿಬೇಕು, ಬಾತ್ರೂಮ್. ಈಗ ನಮ್ಮ ಸ್ಕೂಲ್ ಮಕ್ಕಳು ವಾಶ್ರೂಮ್ ತೊಳೆದ್ರೆ ಸರ್ಕಾರದ ಆದೇಶ ಇದೆ, HM ಸಸ್ಪೆಂಡು. ಬಟ್ ಅಲ್ಲಿ ವಾಶ್ರೂಮ್ ನಾವು ತೊಳಿಬೇಕು. ನಾನು ಪೊಲೀಸಲ್ಲಿ ಇದ್ದಾಗ ನೋಡಿದ್ದೆ, ನನಗೆ ಫಸ್ಟ್ ಹಿಂಸೆ ಆಗೋದು, ಏನು ಹಿಂಗೆ ಮಾಡಿಸ್ತಾರೆ ಅಂತ. ಬಟ್ ಅದರಿಂದ ನಮ್ಮ ಈಗೋ ಡೌನ್ ಆಗ್ತಾ ಬರುತ್ತೆ. ನಮ್ದೇನು ಈಗೋ ಇರುತ್ತಲ್ಲ, ನಾವು ದೊಡ್ಡವರು ಅನ್ನೋದು ಅದು ಕಡಿಮೆ ಆಗ್ತಾ ಬರುತ್ತೆ. ಆ ಕಸ ಗುಡಿಸೋದು, ಆ ಗಿಡ ಬೆಳೆಸೋದು, ಆ ಮರ ಕಟ್ ಮಾಡೋದು, ಆ ಗಿಡ ಕಟ್ ಮಾಡೋದು, ಆ ಲ್ಯಾಟ್ರಿನ್ ತೊಳೆಯೋದ್ರಿಂದ ನಮ್ಮ ಅಹಂಕಾರ ಹೋಗಿ ಒಂದು ಸೆಲ್ಫ್ ರೆಸ್ಪೆಕ್ಟ್ ಕ್ರಿಯೇಟ್ ಆಗುತ್ತೆ. ಅದು ನಮ್ಮ ಕೀಳು ಕೆಲಸ ಅಲ್ಲ, ನಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ ಅನ್ನೋದು. ಈವನ್ IPS ಆಫೀಸರ್, ಆರ್ಮಿ ದೊಡ್ಡ ಏನು ಮೇಜರ್ ಹುದ್ದೆಗಳಿಗೆ, ಲೆಫ್ಟಿನೆಂಟ್ ಹುದ್ದೆಗಳಿಗೆ ರಿಕ್ರೂಟ್ ಆಗಿ ಬಂದರು, ಅದನ್ನೇ ಮಾಡಬೇಕಲ್ಲಿ. ಅಲ್ಲೇ ಅವ್ರಿಗಿಲ್ಲ ಇವ್ರಿಗಿಲ್ಲ ಅಂತಲ್ಲ, ಅದು ನಮ್ಮಲ್ಲಿ ಒಳ್ಳೆ ಬೂಸ್ಟ್ ಅಪ್ ಮಾಡುತ್ತೆ ಸರ್. ಈ ಥರ ಟ್ರೈನಿಂಗ್ ನಡೀತು. ಟ್ರೈನಿಂಗ್ ನಡೆದಾಗ ನನಗೆ 2 ಇರುತ್ತೆ. ಈಗ ನಮ್ಮ ಹುಡುಗರು ಇಲ್ಲಿ ಆರಾಮ್ ಉತ್ತರ ಕರ್ನಾಟಕದಲ್ಲಿ ಬೆಚ್ಚಗಿದ್ದಾರೆ, ಸೀದಾ ಹಿಮಾಲಯಕ್ಕೆ ಅವ್ರನ್ನ ಪೋಸ್ಟಿಂಗ್ ಮಾಡಿದ್ರು. ಹೆಂಗೆ ಅವ್ನು ಬದುಕ್ತಾನೆ ಅಂತ ಸರ್. ಹೇಗೆ ಅಂತಂದ್ರೆ ಒಂದು ನಮ್ಮಲ್ಲಿ ವಿಲ್ ಪವರ್ ಬಂದ್ಬಿಟ್ಟಿದೆ ಸರ್. ಅದೇನೋ ಗೊತ್ತಿಲ್ಲ ಸರ್. ಯೂನಿಫಾರ್ಮ್ ಹಾಕಿದ್ಮೇಲೆ ನಮ್ಮಲ್ಲಿ ಯಾವ ದೈವಶಕ್ತಿ ಬರುತ್ತೋ ನಮಗೆ ಗೊತ್ತಿಲ್ಲ. ಭಯ ಅನ್ನೋದಿರೋದಿಲ್ಲ ಸರ್. ಮುಂದೆ ನಮಗೆ ತೊಂದರೆ ಇದೆ ಅಂತ ಗೊತ್ತಿರುತ್ತೆ. ಬಟ್ ಆದ್ರೂ ನಾನು ಹೋಗಲೇಬೇಕಾ, ನಾನಿಲ್ಲ ಇನ್ನಾರು ಹೋಗಲೇಬೇಕು. ನಾವಲ್ಲಿಗೆ ನನಗೆ ಡ್ಯೂಟಿ ಕೊಟ್ಟಿದ್ರೆ, ನನಗೆ ಅಸೈನ್ ಮಾಡಿದ್ರೆ, ಅದು ಕೆಲಸ ನಂದಿದೆ, ನಾನು ಮಾಡಲೇಬೇಕು ಅನ್ನೋದು ನಮ್ಮಲ್ಲಿ ಬಂದಿರುತ್ತೆ. ಮತ್ತು ಸರ್
ಈಗ ಚಳಿ ಇದೆ ಅಂತ ಅಂತಿರಲ್ಲ, ಚಳಿಗೆ ನಾವೇನು ಮಾಡ್ತೀವಿ ಅಂದರೆ ಸಡನ್ನಾಗಿ ಒಂದೇ ಸಲ ನಾವು ತೊಗೊಂಡೋಗ್ಬಿಟ್ಟು ಗ್ಲೇಷಿಯರ್ಗೆ ಹಾಕಲ್ಲ ಅವ್ರನ್ನ. ಹಂತವಾಗಿ ಕ್ಲೈಮೇಟೈಸೇಷನ್ ಮಾಡ್ಕೊಂಡು 5 ದಿನ 10 ದಿನ ಒಂದು ವಾರ ಎತ್ಕೊಂಡು ಮೆಡಿಕಲ್ ಚೆಕಪ್ ಮಾಡಿಸ್ತಾ ಆ ರೀತಿ ಆದ್ರೂ ಆರ್ಮಿ ಯಾವ ವ್ಯಕ್ತಿಗಳಾಗಲಿ ಮಕ್ಕಳನ್ನಾಗಲಿ ತೊಗೊಂಡೋಗ್ಬಿಟ್ಟು ಬ್ಲೈಂಡಾಗಿ ಹಾಕಲ್ಲ ಸರ್. ಅವ್ರಿಗೆ ಫಿಸಿಕಲ್ ಅದಕ್ಕೆ ಹೊಂದ್ಕೊಂಡಾಗ ಒಂದು ವೇಳೆ ಹೊಂದಿಲ್ವಾ ವಾಪಸ್ ಕೆಳಗೆ ಕಳಿಸ್ಬಿಡ್ತಾರೆ, ಬೇರೆಯವ್ರು ಕಳಿಸ್ತಾರೆ. ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಆರ್ಮಿ ಇರೋಂಥ ನಮ್ಮ ಆಫೀಸರ್ಸ್ ಆಗಲಿ ಮಕ್ಕಳ ಥರ ನೋಡ್ಕೊಂತಾರೆ ಸರ್, ಇಲ್ಲ ಅಂತಲ್ಲ ಅವ್ರಿಗೆ. ಈಗ ನೀವು ಎಷ್ಟು ಸ್ಟೇಟಲ್ಲಿ ವರ್ಕ್ ಮಾಡಿದ್ರಿ ಸರ್? ಸರ್ ನಾನು ಆಲ್ಮೋಸ್ಟ್ 8 ರಾಜ್ಯಗಳಲ್ಲಿ ನಾನು ಯಾವ್ದು ಸರ್ ನಾನು UP-ನಲ್ಲಿದ್ದೆ, UP, ಸಿಕ್ಕಿಂ ಮತ್ತು ಕರ್ನಾಟಕದಲ್ಲಿ ವರ್ಕ್ ಮಾಡಿದೆ, ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರ, ಮಹಾರಾಷ್ಟ್ರ ಮತ್ತು ಡೆಲ್ಲಿನಲ್ಲಿ ಸ್ವಲ್ಪ ದಿನ ಇದ್ದೆ, ಕಲ್ಕತ್ತಾ, ಕೊನೆಗೆ ಅಸ್ಸಾಂನಿಂದ ನನ್ನ ಸರ್ವಿಸನ್ನ ಮುಗಿಸಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ವಾಯುವ್ಯ ನೈಋತ್ಯ ಏನು 8 ದಿಕ್ಕು ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಸರ್. ಹೇಗೆ ಅಂತಂದರೆ ನನಗೆ ಫೀಲ್ ಜಲಸ್ ಸರ್, ನಿಮ್ಮನ್ನೆಲ್ಲ ನೋಡಿದಾಗ ಹೊಟ್ಟೆ ಉರಿಯೋದು. ನನಗೆ ಐಸಲ್ಲಿ ಹೋಗಿ ಆಟ ಆಡಬೇಕು ಅಂತ ಆಸೆ, ಮರುಭೂಮಿಯಲ್ಲಿ ಹೋಗಿ ಮರಳಲ್ಲಿ ಓಡಾಡಬೇಕು ಅಂತ ಆಸೆ ಇದೆ. ಬಟ್ ಇಷ್ಟು ಏಜ್ ಆದರೂ ನನಗೆ ಹೋಗೋಕ್ಕಾಗಿಲ್ಲ. ಡೆಲ್ಲಿಗೆ ಹೋಗಿದ್ದೀನಿ, ಫ್ಲೈಟಲ್ಲಿ ಬಂದಿದ್ದೀನಿ, ಬಟ್ ಐಸಲ್ಲಿ ಓಡಾಡೋಕ್ಕಾಗಿಲ್ಲ, ಮರಳಲ್ಲಿ ಆಗೋಕ್ಕಾಗಿಲ್ಲ. ಈಶಾನ್ಯ ರಾಜ್ಯ ಹೇಗಿದ್ದಾವೆ ಅಂತ ಗೊತ್ತಿಲ್ಲ. ಬಟ್ ನೀವು ನನ್ನಗಿಂತ ಚಿಕ್ಕ ಏಜಲ್ಲಿ ಎಲ್ಲ ನೋಡ್ಕೊಂಬಂದ್ಬಿಟ್ಟಿದ್ದೀರಾ. ಯುವಕರಿಗೆ ಇದೇ ಒಂದು ಡ್ರೀಮ್, ನೀವು ಏನು ಜಗತ್ತಿದೆ ಅನ್ನೋದನ್ನು ನೋಡೋದಕ್ಕೆ ಆರ್ಮಿಯಷ್ಟು ಬೆಸ್ಟ್ ಅವಕಾಶ ಇನ್ನೆಲ್ಲೂ ಇಲ್ಲ. ನಿಷೇಧಿತ ಪ್ರದೇಶದಲ್ಲಿ ಕಾಮನ್ ಮ್ಯಾನ್ಗೆ ಎಂಟ್ರಿ ಇರೋಲ್ಲ, ಓನ್ಲಿ ಎಕ್ಸ್ಕ್ಲೂಸಿವ್ಲಿ ಸೋಲ್ಜರ್ಸ್ಗಳಿಗೆ ಎಂಟ್ರಿ ಇರುತ್ತೆ. ಅದು ಪಡಿಬೇಕು ಅಂದರೆ ಈ ಏಜಲ್ಲಿ ಕೆಲಸ ಮಾಡಬೇಕು, ಆ ಡ್ರೀಮ್ ಇಟ್ಕೋಬೇಕು. ಎಸ್ ಸರ್. ಈಗ ಸೌಲಭ್ಯಗಳ ಕಡೆ ಬರೋಣ ಸರ್. ಏನೇನು ಬೆನಿಫಿಟ್ಸ್ ಇದೆ ಅಂದರೆ, ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿ ಟಫ್ ಮಾಡಿ ಪೊಲೀಸು ಒಬ್ಬರು ಆಗ್ತಾರೆ, ಒಬ್ಬ ಸೋಲ್ಜರ್ ಆಗ್ತಾರೆ. ಬಟ್ ಡಿಫ್ರೆನ್ಸ್ ಬಿಟ್ವೀನ್ ಸೋಲ್ಜರ್ ಆ್ಯಂಡ್ ಪೊಲೀಸ್ ತುಂಬ ಇದೆ ಅನ್ಕೋತೀನಿ ನಾನು. ಹೌದು ಸರ್. ಏನು ಬೆನಿಫಿಟ್ ಸರ್? ಎಕ್ಸ್ಟ್ರಾರ್ಡಿನರಿ ಬೆನಿಫಿಟ್, ಎಕ್ಸ್ಟ್ರಾರ್ಡಿನರಿ ಬಿಂದಾಸ್ ಅಂದರೆ ಏನೇನಿದೆ ಸರ್? ಫಸ್ಟ್ ಆಫ್ ಆಲ್ ನಾವು ಬೆನಿಫಿಟ್ಸ್ ಅಂತ ಹೇಳಬೇಕು ಅಂತಂದರೆ, ಮೊಟ್ಟ ಮೊದಲು ಸರ್ ನಾನು ದೇಶಕ್ಕಾಗಿ ವರ್ಕ್ ಮಾಡಿ ಅವ್ನು ಸೇವೆ ಮಾಡೋಕ್ಕೆ ತುಂಬ ಒಂದು ದೊಡ್ಡ ಒಂದು ಕಲ್ಪನೆ ಇದನ್ನು ರೆಡಿ ಮಾಡಿಕೊಡ್ತಾರೆ ಸರ್. ನನಗೆ ಬಾರ್ಡ್ನಲ್ಲಿ ವರ್ಕ್ ಮಾಡೋ ಅಂಥದ್ದೊಂದು ಸಿಗುತ್ತೆ. ಅದಾದಮೇಲೆ ನಮಗೆ ಪೆನ್ಷನ್ದೊಂದು ಫೆಸಿಲಿಟೀಸ್ ಚೆನ್ನಾಗಿದೆ ಸರ್. ಪೆನ್ಷನ್ ಕೊಡ್ತಾರೆ ನಾವು ಇರೋವರೆಗೂ, ನಂತರ ನಮ್ಮ ಫ್ಯಾಮಿಲಿಗೆ ಅದು ಪೆನ್ಷನ್ ಸಿಗುತ್ತೆ. ಈಗ ಕೆಲವೊಂದು ಜಾಗದಲ್ಲಿ ಪೆನ್ಷನ್ನ ಕ್ಲೋಸ್ ಮಾಡಿದ್ದಾರೆ, ಆದರೆ ಇಲ್ಲಿ ಪೆನ್ಷನ್ ಸಿಗುತ್ತೆ ಸರ್. ಓಕೆ, ಪೆನ್ಷನ್ ವಿಚಾರಕ್ಕೆ ಬಂದರೆ 60 ವರ್ಷಕ್ಕೆ ಪೆನ್ಷನ್ ತೊಗೊಳೋದ್ರೊಳಗೆ ನಾವೇ ಹೋಗ್ಬಿಟ್ಟಿರ್ತೀವಿ. ಇದು ನೋಡಿರಿ ಸರ್, 40 ವರ್ಷಕ್ಕೆ ಆಲ್ರೆಡಿ ಗೆಟಿಂಗ್ ಪೆನ್ಷನ್. ಓಕೆ, ಪೆನ್ಷನ್ ತೊಗೊಳೋದು ಒಂದು ಬೆಸ್ಟ್ ಬೆನಿಫಿಟ್ಟು. ನೆಕ್ಸ್ಟು ಟ್ರಾವೆಲಿಂಗ್ ಎಲ್ಲ ಏನಾದ್ರು ಸರ್, ಟ್ರಾವೆಲಿಂಗಲ್ಲಿ ಎಲ್ಲ ಒಂದು ಸರ್ವಿಸಲ್ಲಿ ಇದ್ದಾಗ ಏನಾದ್ರು ಸರ್ವಿಸಲ್ಲಿ ಇದ್ದಾಗ ಏನಾಗುತ್ತೆ ಅಂತಂದರೆ, ನಮ್ಮ ಇಯರ್ಲಿ 2 years 3 years ಒನ್ಸ್ ನಾವು ಆಲ್ ಓವರ್ ಇಂಡಿಯಾ ಎಲ್ಲಾದ್ರೂ ವಿತ್ ಫ್ಯಾಮಿಲಿಗೆ ಟ್ರಿಪ್ ಮಾಡೋಕ್ಕೆ ಒಂದು ಫ್ರೀ ವಾರೆಂಟ್ ಅಂತ ಕೊಡ್ತಾರೆ. ಓಕೆ, ವಾರೆಂಟ್ ಮೀನ್ಸ್ ಅದು ಫ್ರೀ ಆಫ್ ಕಾಸ್ಟಲ್ಲಿ ನಾವು ಯಾವುದೇ ಒಂದು ರಾಜಧಾನಿಲಾದ್ರೂ ಓಡಾಡ್ಬೋದು, ರೈಲ್ನಲ್ಲಿ ಆ ಥರ ಕೊಡ್ತಾರೆ. ಮತ್ತು ಪ್ರತಿ ವರ್ಷ ನಾವು ಡ್ಯೂಟಿ ಮತ್ತು ನಮ್ಮ ಹೋಮ್ ಸ್ಟೇಷನ್ಗೆ ಬರೋದಕ್ಕೆ ಒಂದ್ಸಲ ಫ್ರೀಯಾಗಿ ರೈಲ್ವೆ ವಾರೆಂಟ್ ಕೊಡ್ತಾರೆ. ಅದರ್ವೈಸ್ ಫ್ಲೈಟ್ನಲ್ಲಿ ಬರೋಂಥದ್ದು ಚಾರ್ಜಸ್ನ ಕೊಡ್ತಾರೆ ವರ್ಷಲ್ಲ. ಬಾಕಿ ಎಲ್ಲ ಟೈಮಲ್ಲಿ 50% ನಮಗೆ CV ಅಂತ ಕೊಡ್ತಾರೆ, ಕನ್ಸೆಷನ್ ವೋಚರ್ ಕೊಡ್ತಾರೆ. ಈಗ ರಿಟೈರ್ಡ್ ಆದ್ರಿ ಈ ನಂತರ ಸೊ ಈ ನಂತರ ನಮಗೆ ಈ ಥರ ಯಾವುದೇ ಫೆಸಿಲಿಟೀಸ್ಗಳು ಸಿಗೋದಿಲ್ಲ, ಟ್ರಾವೆಲಿಂಗ್ ಫೆಸಿಲಿಟೀಸ್ ಇರೋದಿಲ್ಲ. ಮೆಡಿಕಲ್ ಫೆಸಿಲಿಟಿ ಅಂತಂದರೆ ನಮ್ಮ ಡಿಪೆಂಡೆಂಟ್, ನನ್ನ ವೈಫು, ಮಕ್ಕಳಿಗೆ 18 ವರ್ಷ, ಅವರು ತಮ್ಮ ಕಾಲ ಮೇಲೆ ಎಲ್ಲೋವರೆಗೂ, ಹಾಗೆ ಮತ್ತು ತಂದೆ ತಾಯಿಗಳು ಅವ್ರೇನಾದ್ರೂ ನಮ್ಮ ಡಿಪೆಂಡೆಂಟ್ ಆಗಿದ್ರೆ, ಅವ್ರಿಗೇನಾದರೂ ಆ ಥರ ಪೇಮೆಂಟ್ ಪೆನ್ಷನ್ ಏನು ಬಂದಿಲ್ಲ ಅಂದರೆ ಅವ್ರಿಗೂ ಸಹ ಮೆಡಿಕಲ್ ಫೆಸಿಲಿಟೀಸನ್ನ. ಓಕೆ, ನಾವು ಈ ಮೆಡಿಕಲ್ ಫೆಸಿಲಿಟಿ ತಗೊಳ್ಳೋಕ್ಕೆ ಆರೋಗ್ಯ ವಿಮಾ ಯೋಜನೆ, ICICI, HDFC ಹುಡ್ಕೊಂಡು ಹೋಗ್ತಾ ಇರ್ತೀವಿ, ಲಕ್ಷಾಂತರ ರೂಪಾಯಿ ಕಟ್ತಾ ಇರ್ತೀವಿ. ನೋಡ್ರಿ, ಆರೋಗ್ಯ ವಿಮೆ, ಹೆಲ್ತ್ ಸೆಕ್ಯೂರಿಟಿ ಬಂದೋಯ್ತು. ಟ್ರಾವೆಲಿಂಗಿಗೆ ಫೆಸಿಲಿಟಿ ಇದೆ. ಅದ್ರ ಜೊತೆಗೆ ಐ ಥಿಂಕ್ ಸರ್ ಏನೋ ಫುಡ್ ಕ್ಯಾಂಟೀನ್ ಎಸ್ ಸರ್, ನಾನು ಅದನ್ನು ಬರುತ್ತೆ. ಕ್ಯಾಂಟೀನ್ ಫೆಸಿಲಿಟೀಸ್ ಹೇಗೆ ಅಂತಂದರೆ, ಅವ್ರಿಗೆ CSD ಅಂತ ಬರುತ್ತೆ. CSD ಕ್ಯಾಂಟೀನ್ಗಳಲ್ಲಿ ಈ ಸಾಮಾನುಗಳನ್ನು ಸ್ವಲ್ಪ ಟ್ಯಾಕ್ಸ್ ಫ್ರೀ, ಸ್ವಲ್ಪ ಕಡಿಮೆ ಟ್ಯಾಕ್ಸ್ನಲ್ಲಿ ನಮಗೆ ಸಾಮಾನುಗಳು ಸಿಗುತ್ತೆ, ಕಡಿಮೆ ತೆರಿಗೆಗಳು ಸಿಗುತ್ತೆ. ಮತ್ತು ಲಿಕ್ಕರ್ ಅಂತ ನಮಗೆ ಕೋಟಾಗಳಲ್ಲಿ ಇರುತ್ತೆ. ಅದರಲ್ಲಿ 3 ಕ್ಯಾಟಗರಿ ಬರುತ್ತೆ, ಸೋಲ್ಜರ್ಸ್ ಕ್ಯಾಟಗರಿ ಆ್ಯಂಡ್ JSOS ಕ್ಯಾಟಗರಿ ಆ್ಯಂಡ್ ಆಫೀಸರ್ಸ್ ಕ್ಯಾಟಗರಿ ಅಂತ. ಒಂದೊಂದು ಕ್ಯಾಟಗರಿ ಇಷ್ಟಿಷ್ಟು ಬಾಟಲ್ಸ್ಗಳು ಅಂತ ಫಿಕ್ಸ್ ಇರುತ್ತೆ. ಎವ್ರಿ ಮಂತ್ ನಾವು ಅದನ್ನು ವಿಡ್ರಾ ಮಾಡ್ಬೋದು ಸರ್. ಕಳಪೆ ಲೋಕಲ್ ಇಂಥದ್ರ ಬದಲು ನೀವು ಡ್ರಿಂಕ್ಸ್ ಮಾಡಬೇಕು ಅಂದ್ರೆ ದಿ ಬೆಸ್ಟ್ ಅಂದರೆ ಆಲ್ಕೋಹಾಲು ಇಂಜೂರಿಯಸ್ ಟು ಹೆಲ್ತ್ ಇಸ್ ರಿಯಲ್, ಅದರಲ್ಲೇನು ಕಾಂಪ್ರಮೈಸ್ ಇಲ್ಲ. ಬಟ್ ಬೆಸ್ಟ್ ಆಲ್ಕೋಹಾಲು ಸಮ್ ಟೈಮ್ ಬಾಡಿಗೆ ನೀಡಿದೆ, ಅದು ಕೋಲ್ಡ್ ರೀಸನಲ್ಲಿ ಕೆಲಸ ಮಾಡಬೇಕಾದ್ರೆ, ಇನ್ನು ವಿಶೇಷ ಸಂದರ್ಭದಲ್ಲಿ. ವರ್ಲ್ಡ್ ಕ್ಲಾಸ್ ಆಲ್ಕೋಹಾಲನ್ನು ನೀವು ಆರ್ಮಿ ಸೋಲ್ಜರ್ಸ್ಗಳ ಬಳಿ ಬಿಟ್ಟರೆ ಬೇರೆ ಎಲ್ಲೂ ಸಿಗಲ್ಲ. ಅಂಥದ್ದು ಕೂಡ ಅವೈಲಬಲ್ ಇದೆ. ಕ್ಯಾಂಟೀನ್ಗಳಲ್ಲಿ ಫುಡ್ಡು ಅವೆಲ್ಲ ಟ್ಯಾಕ್ಸ್ ಫ್ರೀನಲ್ಲಿ ಸಿಗುತ್ತೆ, ಕಡಿಮೆ ಟ್ಯಾಕ್ಸಲ್ಲಿ ಸಿಗುತ್ತೆ. ಇಂಥ ಸೌಲಭ್ಯ ಬೇರೆ ಯಾವ ಕಡೆ ರಿಕ್ರೂಟ್ಮೆಂಟ್ ಆದರೂ ಇಲ್ಲ. ಓಕೆ, ಟ್ರಾವೆಲ್ ಆ್ಯಂಡ್ ಕ್ಯಾಂಟೀನ್ ಆ್ಯಂಡ್ ಡ್ರಿಂಕ್ಸ್
ಆ್ಯಂಡ್ ದೆನ್ ಪೆನ್ಷನ್ಸ್ಗಳು ಈಗಾಗಲೇ ನಮ್ಮಲ್ಲಿ OPS KPS ಬಂದು ಬೇರೆ ಡಿಪಾರ್ಟ್ಮೆಂಟಲ್ಲಿ ಹೋಗಾಗಿದೆ. ಅಲ್ಲಿ ಕೆಲವೊಂದು ಕಡೆ ಅಗ್ನಿವೀರಲ್ಲಿ ಇಲ್ಲಿ ಎಲ್ಲ ನೆಕ್ಸ್ಟ್ ಲೆವೆಲ್ಗೆ ಹೋದಾಗ ಸಿಗುವಂಥ ಅವಕಾಶಗಳಿದ್ದಾವೆ. ಇಷ್ಟು ಫೆಸಿಲಿಟಿ. ಮತ್ತು ಇನ್ನೊಂದು ಸರ್ ಇದರಲ್ಲಿ ಅಡಿಷನಲ್ ಏನಂತಂದರೆ ನಾವು ಮತ್ತೆ ಇಲ್ಲೊಂದು ಗೌರ್ಮೆಂಟ್ ಜಾಬ್ ತೊಗೊಂಡ್ರೆ ನಮಗೆ ರಿಸರ್ವೇಷನ್ ಕೋಟಾಸ್ ಇರುತ್ತೆ. ಓಕೆ, ಅದನ್ನ ಹೇಳೇ ಇಲ್ಲ. ಎಕ್ಸ್ ಸರ್ವಿಸ್ ಮೆನ್ ಕೋಟಾ ಅಂತಲೇ ಮೆನ್ಷನ್ ಮಾಡ್ತಾರೆ ಎಲ್ಲ ರಿಕ್ರೂಟ್ಮೆಂಟಲ್ಲೂ. ಅಲ್ಲಿ ನೀವು ಕಡಿಮೆ ಅಂಕಗಳಲ್ಲಿ, ನಾನೇ KPS ಇದೆಲ್ಲ ನೋಡ್ತಾ ಇರ್ತೀನಿ, KS ಎಕ್ಸಾಮ್ಗಳಲ್ಲಿ GMಗಿಂತ 50%ನವರು KS ಪೋಸ್ಟಿಂಗ್ ತಗೋತಾ ಇರ್ತಾರೆ 50%ಅಲ್ಲಿ. ಈಗ ಸ್ವಲ್ಪ ಕಾಂಪಿಟೇಷನ್ ಆಗಿದೆ, ಇಲ್ಲ ಅಂತಲ್ಲ, 60-70ವರೆಗೂ ಬರ್ತಾ ಇದೆ. ಬಟ್ ನೀವೇನು 100% GM ಅಷ್ಟು ತಗೊಳ್ಳೋದು ಬೇಡ. 20-30% ಕಡಿಮೆ ಇದ್ದರೂ ನೀವು ಅದೇ ಅಸಿಸ್ಟೆಂಟ್ ಕಮಿಷನರ್, DYSP ಹುದ್ದೆಗಳು ರೀಚ್ ಆಗ್ಬೋದು. ಎಲ್ಲ ರಿಕ್ರೂಟ್ಮೆಂಟಲ್ಲೂ ಎಕ್ಸ್ ಸರ್ವಿಸ್ ಮೆನ್ ಕೋಟಾ ಇದೆ. ಈಗ 40 ವರ್ಷ ಸರ್, ಈಗ ಯಾವುದೇ ಎಕ್ಸಾಮ್ ಬರೆದು ಒಳಗೆ ಬಂದರೂ ಇನ್ನೂ 20 ವರ್ಷ ಸರ್ವಿಸ್ ಮಾಡ್ಬೋದು. ಈ ಅವಕಾಶ ಬೇರೆ ಎಲ್ಲೂ ಸಿಗಲ್ಲ. ಇದೊಂದು ಗೋಲ್ಡನ್ ಅಪಾರ್ಚುನಿಟಿ. ನೀವು ಅಲ್ಲಿಂದ ಬಂದ ನಂತರ ಮತ್ತೆ ಬಿಂದಾಸ್ ಆಗಿ ಲೈಫ್ ಕಟ್ಕೋಬೋದು. ಎಸ್ ಸರ್, ಬೇರೆ ಏನಾದರೂ ಸೌಲಭ್ಯ ಬಂದರೆ ಸರ್? ಮತ್ತೆ ಏನು ಅಂತಂದರೆ ಇದರಲ್ಲಿ ನಾವು ಜಾಬ್ ತೊಗೊಂಡಾಗ ನಮ್ಮ ಲಾಸ್ಟ್ ಪೇಮೆಂಟ್ ಏನು ಬೇಸಿಕ್ ಇತ್ತಲ್ಲ, ಈಗ ನಂದು ಅದೊಂದು ಕ್ಯೂರಿಯಾಸಿಟಿಗೆ ಸರ್, ಇದು ನೀವು ತಪ್ಪು ತಿಳಿಬಾರ್ದು. ಇಲ್ಲಿ ಜಾಬ್ ತೊಗೊಂಡ್ರಿ, DSPನೋ SCನೋ ಸಬ್ ಇನ್ಸ್ಪೆಕ್ಟ್ರೋ ಪೊಲೀಸ್ ಕಾನ್ಸ್ಟೇಬಲ್ಲು ಆದ್ರಿ ಸರ್, ಅಲ್ಲಿ ಪೆನ್ಷನ್ ಬರ್ತಾ ಇದೆಯಲ್ಲ, ಅದೇನು ಕತೆ ಸರ್? ಪೆನ್ಷನ್ ಓಕೆ ಸರ್. ಅಲ್ಲಿ ಅಂತಂದರೆ ಪೆನ್ಷನ್ ಅಂತಂದ್ರೆ ನಿಮಗೆ ಎಷ್ಟು ಕಡಿಮೆ ಇರುತ್ತೆ ಅಂತಂದರೆ ಒಂದು ಲೈಫನ್ನ, ಸಾಧಾರಣ ಲೈಫನ್ನ ನಾವು ಲೀಡ್ ಮಾಡೋಕ್ಕಿರುತ್ತೋ ಅದು ಕಂಟಿನ್ಯೂ ಇರುತ್ತೆ. ಇಲ್ಲಿ ಸರ್ವಿಸ್ ಇದ್ರು, ಇಲ್ಲಿ ನೀವು ಜಾಯ್ನ್ ಆದರೂ ಸ್ಟೇಟ್ ಸರ್ವಿಸ್ ಬರುತ್ತೆ, ಇದು ಬರುತ್ತೆ. ಹೌದು ಸರ್, ಡಬಲ್ ಬೆನಿಫಿಟ್. ಓಕೆ, ಎಸ್ ಸರ್. ಸೌಲಭ್ಯ ಆಯಿತು, ಸೇವೆ ಸೌಲಭ್ಯ, ಸೇವಾ ನಂತರ ಸೌಲಭ್ಯಗಳ ಬಗ್ಗೆ ಮಾತಾಡಿದ್ವಿ. ಎಸ್ ಸರ್, ಈಗ ಪರ್ಟಿಕ್ಯುಲರ್ ಬಂದ್ಬಿಡೋಣ. ಎಕ್ಸಾಮೇ ಇಂಪಾರ್ಟೆಂಟ್ ಆಗಿದೆ, ಫಿಸಿಕಲ್ಲು ಇಂಪಾರ್ಟೆಂಟ್ ಇದೆ. ಫಿಸಿಕಲ್ಲು ಸರ್ ಗೈಡ್ ಮಾಡ್ತಾರೆ. ಸರ್ ಯೂಟ್ಯೂಬ್ ಚಾನಲ್ ಕೂಡ ಲಿಂಕ್ ಹಾಕಿರ್ತೀನಿ, ಅಲ್ಲೂ ಕೂಡ ಮಾರ್ಗದರ್ಶನ ಸಿಗುತ್ತೆ. ಈ ಎಕ್ಸಾಮ್ಗೆ ಏನೇನು ಓದ್ಬೇಕು ಸರ್? ವಾಟ್ ಟು ರೀಡ್ ಸರ್? ಏನು ಓದಿದರೆ ಬೆನಿಫಿಟ್ ಆಗುತ್ತೆ ಸರ್? ನಾವು ಈ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಂತಂದರೆ ಬೇಸಿಕ್ ತಿಳ್ಕೊಬೇಕು. ಎಲ್ಲದಕ್ಕೂ ಬೇಸಿಕ್ ಇರೋ ಹಾಗೆ ನಿಮಗೆ 8th-ಇಂದ 10th ಕರೆಕ್ಟಾಗಿರುವಂಥ ನಿಮ್ಮ ಸ್ಟೇಟ್ ಸಿಲೆಬಸ್ಸು, ಸೆಂಟ್ರಲ್ ಸಿಲೆಬಸ್ ಬುಕ್ಗಳನ್ನ ಓದಿದ್ರೆ ನಿಮಗೆ ಮ್ಯಾಕ್ಸಿಮಮ್ 50-60% ಕವರ್ ಆಗಿರುತ್ತೆ. ಓಕೆ. ಮತ್ತು ಅದೇ ಥರ ಒಂದು ಬೇಸಿಕ್ GKಗಳು ನಡೀತಾ ಇರ್ತವೆ, ಹಾಗೆಯೇ ಜನರಲ್ ನಾಲೆಡ್ಜ್ಗಳು ಸಿಗ್ತಾ ಇರುತ್ತೆ. ಕರೆಂಟ್ ಅಫೇರ್ಸ್ಗಳು ಏನು ನಡೀತಾ ಇದೆಯಲ್ಲ ಅಂಥವುಗಳನ್ನ ತಿಳ್ಕೊಂಡ್ರು ಸಹ ನಿಮಗೆ ಮ್ಯಾಕ್ಸಿಮಮ್ ಆಗಿ ಇದನ್ನು ಕ್ಲಿಯರ್ ಮಾಡ್ಬೋದು. ಓಕೆ, ಇದಕ್ಕೆ ನಾವು ನಿಮಗೆ ಆ ಸಂವಿಧಾನ ಓದ್ರಿ, ಇವ್ರದ್ದು ಎಕನಾಮಿಕ್ಸ್ ಓದ್ರಿ ಇಲ್ಲ. ಸರ್ ಹೇಳ್ತಾ ಇದ್ದಾರೆ 8th to 10th ಸೈನ್ಸು, ಸೋಷಿಯಲ್ಲು, ಸ್ವಲ್ಪ ನಿಮಗೆ ಇಂಗ್ಲೀಷ್ ನಾಲೆಡ್ಜು, ಅದೇನು ಭಾಷಾ ನಾಲೆಡ್ಜು ಅದಿರಬೇಕು. ನಂಬರ್ 2 ಇಯರ್ ಬುಕ್ಗಳಂತ ಬರ್ತವೆ. ಇಯರ್ ಬುಕ್ಗಳು GK ಬುಕ್, ಯಾವ ಕ್ಲಾಸಿಕ್ ಇಯರ್ ಬುಕ್ ಆಗಿರ್ಬೋದು, ಮನೋರಮ ಇಯರ್ ಬುಕ್ ಆಗಿರ್ಬೋದು, ಸಿಂಪಲ್ ಯಾರು ಏನು ಕಂಡುಹಿಡಿದ್ರು, ಏನು ಸಂಶೋಧನೆ ಯಾವಾಗ ಆಯಿತು, ಈ ಥರದ್ದೆಲ್ಲ ಇರ್ತವೆ. ಆ ಥರ ಸಣ್ಣ ಜನರಲ್ ನಾಲೆಡ್ಜು ಅದೊಂದು ಇಯರ್ ಬುಕ್ ಇಟ್ಕೊಂಡು ವರ್ಕ್ ಮಾಡಿರಿ. ಆ್ಯಂಡ್ ದೆನ್ ಸರ್ ಹೇಳ್ದಲ್ಲ, ಕರೆಂಟ್ ಅಫೇರ್ಸ್ ಇರಬೇಕು. ಇದು ಪೇಪರ್ ಆದರೂ ಓದ್ರಿ, TVನಾರು ನೋಡ್ಕೊಳ್ರಿ. TV ಅಂದರೆ ಈ ಬೋಗಸ್ ನ್ಯೂಸ್ ಕೊಡುವ ಚಾನಲ್ಗಳು ಬೇಡ, ಎಕ್ಸಾಕ್ಟಾಗಿ ಬರುವಂಥ ನ್ಯೂಸ್ ಚಾನಲ್ಗಳು ನೋಡ್ಬೋದು. ಅಥವಾ ನ್ಯೂಸ್ ಪೇಪರ್ ಓದ್ತೀರಾ, ಇವೇನೋ ಒಂದು ಮಾಡ್ಕೊಂಡು ಮ್ಯಾಗ್ಝಿನ್, ನ್ಯೂಸ್ ಪೇಪರ್ ಅಥವಾ ನ್ಯೂಸ್ ಚಾನಲ್, ನ್ಯೂಸಲ್ಲಿ ಅಪ್ಡೇಟ್ ಇದ್ದಾಗ. ಈಗೇನೋ ದಿಢೀರಂತ ರಷ್ಯಾದ ಅಧ್ಯಕ್ಷ ಯಾರು ಕೇಳ್ಬೋದು, ದೊಡ್ಡ ಸುದ್ದಿ ಇರುತ್ತೆ, ಯಾಕಂದರೆ ಯುದ್ಧ ನಡೀತಾ ಇದೆ ಅಲ್ಲಿ, ಅಥವಾ ಇನ್ನೊಂದು ಕಡೆ ಇಸ್ರೇಲ್ ಯುದ್ಧ ನಡೀತಾ ಇದೆ, ಆ ಯುದ್ಧದ ಲೀಡ್ ಮಾಡ್ತಿರೋ ಕಾರಣಕ್ಕೆ ಇಸ್ರೇಲ್ PM ಕೇಳ್ಬೋದು. ಅಂಥವೆಲ್ಲ ಕರೆಂಟ್ ಅಫೇರ್ಸ್ ಸಣ್ಣದಕ್ಕೆ ಒಂದು 5-10 ಕ್ವಶನ್ ಇರುತ್ತೆ. ಇಷ್ಟು ರೆಡಿ ಆದರೆ ಅಂದರೆ ನೀವು ಎಕ್ಸಾಮ್ಗೆ ರೆಡಿ ಆಗ್ತೀರಾ ಅಂತ ಆಯಿತು. ಸರ್, ಈಗ ಸೈನ್ಯಕ್ಕೆ ಸೇರಬೇಕು ಅಂತ ನಮ್ಮ ಹುಡುಗರಿಗೆ ಆಸೆ ಇದೆ, ಹುಚ್ಚಿದೆ. ನಾನು ಸೋಲ್ಜರಾಗಿ ಸೇರೋಕ್ಕೆ ರೆಡಿ ಇಲ್ಲ. ಇನ್ನು ಕೆಲವರು ಹುಡುಗರಿಗೆ ಪೊಲೀಸ್ ಸೇರಬೇಕು ಅಂತ ಆಸೆ ಇರುತ್ತೆ, ಬಟ್ ನಾಟ್ ರೆಡಿ ಟು ಜಾಯ್ನ್ ಆ್ಯಸ್ ಎ ಪೊಲೀಸ್ ಕಾನ್ಸ್ಟೇಬಲ್, ಅಟ್ಲೀಸ್ಟ್ ಸಬ್ ಇನ್ಸ್ಪೆಕ್ಟರ್ ಅಥವಾ DYSP ಅಥವಾ IPS ಆಗಬೇಕು ಅಂತ ಆಸೆ ಇರುತ್ತೆ. ಹೀಗೆ ನನಗೆ ಆರ್ಮಿನಲ್ಲಿ ಸೋಲ್ಜರ್ ಆಗಿ ಕರಡಿಲ್ಲ, ಬಟ್ ವಾಂಟ್ ಟು ಜಾಯಿನ್ ಹೈಯರ್ ಅಫಿಷಿಯಲ್ ಅಂತ ಅನ್ನೋರಿಗೆ ಏನಾದರೂ ಅವಕಾಶಗಳು ಇದೆ ಸರ್? ಸರ್, ಇಲ್ಲಿ ನಮ್ಮ ಸಮಾಜದಲ್ಲಿ ಹೇಗೆ ಅಂತಂದರೆ ಎಲ್ಲನೂ ಒಂದು ಪ್ರಯತ್ನ ಮಾಡಿ ನೋಡಬೇಕು. ಸ್ವಲ್ಪ ದಿನ ಅಲ್ಲಿ, ಸ್ವಲ್ಪ ದಿನ ಇಲ್ಲಿ ನೋಡಬೇಕು, ಒಂದು ಎಕ್ಸ್ಪೀರಿಯನ್ಸ್ ತೊಗೊಬೇಕು, ಹೊಸ ವಿಚಾರ ತಿಳ್ಕೋಬೇಕು ಅಂತ. ಅದೇ ಥರ ಆರ್ಮಿನಲ್ಲೂ ಇದೆ ಸರ್. ಹೇಗೆ ಅಂತಂದರೆ ಈಗ ಶಾರ್ಟ್ ಸರ್ವಿಸ್ ಕಮಿಷನ್ಸ್ಗಳಂತ ಬರುತ್ತೆ. ಡಿಗ್ರಿ ಆದವ್ರಿಗೆ ಡೈರೆಕ್ಟಾಗಿ ಆರ್ಮಿ ಆಫೀಸರ್ ಆಗಿ ಬರ್ಬೋದು. ಅವ್ರಿಗೆ ಗ್ರಾಜುಯೇಟ್ ಎಂಟ್ರಿ ಇದೆ, NCC ಮಾಡಿದವ್ರಿಗೆ NCC ಎಂಟ್ರಿ ಇದೆ, ವುಮನ್ ಎಂಟ್ರಿ ಅಂತ ಅದೇ ಸಪ್ರೇಟ್ ಆಗಿದೆ. ಮತ್ತು ನಿಮ್ಗೆ ಎಜುಕೇಷನ್ ಎಂಟ್ರಿ ಅಂತ ಬರುತ್ತೆ. ಟೀಚರ್ ಆಗಿ ವರ್ಕ್ ಮಾಡಬೇಕು ಅಂತ ಯಾರಾದರೂ BEd ಮಾಡಿರೋಂಥವ್ರು ಟೀಚರ್ ಆಗ್ಬೋದು. ಎಸ್ ಸರ್, ಇದೆ ಸರ್. ನಮ್ಮದು HRDC ಅಂತ ಬರುತ್ತೆ. ನಾವು ಕ್ಯಾಪ್ಟನ್ ಅದು ಇದು ಹಾಕೋಬಹುದು. ಎಸ್ ಸರ್, ಅವ್ರಿಗೆ ರ್ಯಾಂಕ್ ಕೊಡ್ತಾರೆ, ಯೂನಿಫಾರ್ಮ್ ಇರುತ್ತೆ ಸರ್. ವಿತ್ ಯೂನಿಫಾರ್ಮ್ ಅಲ್ಲಿ ಅವರು ಟೀಚಿಂಗ್ ಮಾಡ್ತಾರೆ. ನೆಕ್ಸ್ಟ್ ಬರೋಂಥ ಒಂದು ಹುಡುಗರುಗಳಿಗೆ ಅವ್ರು ಟ್ರೈನಿಂಗ್ ಕೊಡ್ತಾರೆ ಆಫೀಸರ್ಸ್ ಆಗೋಂಥದ್ದಕ್ಕೆ. ಮತ್ತು ಕೆಲವೊಂದು ಮ್ಯಾಪ್ ರೀಡಿಂಗ್ಸ್ ಅಂತ ಬರುತ್ತೆ ಸರ್. ನಮಗೆ ಆರ್ಮಿನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಮ್ಯಾಪ್ ರೀಡಿಂಗ್ ಇದೆ. ಆ ಮ್ಯಾಪ್ ರೀಡಿಂಗ್ ಅವರಲ್ಲಿ ಹೇಳ್ಕೊಡ್ತಾರೆ. ಇಂಥ ಎಲ್ಲ ಕ್ಲಾಸಸ್ ಮಾಡೋದಕ್ಕೆ ಈ ಟೀಚರ್ಸ್ಗಳು ಬರ್ಬೋದು. ಅವರು ಸಹ ಲೆಫ್ಟಿನೆಂಟ್ ಕ್ಯಾಪ್ಟನ್ ಇಂದ ಬರ್ತಾರೆ. ಸರಿ, ಪೂಜಾರಿಗಳು ಬರ್ಬೋದು. ಹೌದು ಸರ್, ಹೌದು ಸರ್. ಹೇಗೆ ಅಂತಂದ್ರೆ ಪೂಜಾರಿ ಏನಂತಂದ್ರೆ
ನಮ್ಮ ದೇವಸ್ಥಾನಗಳಿರುತ್ತೆ, ಪ್ರತಿಯೊಂದು ಜಾಗದಲ್ಲಿ ಪಾದ್ರಿಗಳಿದ್ದಾರೆ, ಕೆಲವು ದೊಡ್ಡ ದೊಡ್ಡ ಇದರಲ್ಲಿ ಪಾದ್ರಿಗಳು ಬರ್ತಾರೆ, ಅವರು ಅಪಾಯಿಂಟ್ಮೆಂಟ್ ಆಗಿರ್ತಾರೆ. ಅವ್ರಿಗೆ ಡೈರೆಕ್ಟ್ ಆಗಿ JCO ಅಂತ ಬರುತ್ತೆ ಸರ್, ಒಂದು ಸಿಂಗಲ್ ಸ್ಟಾರ್ ಏನ್ ಬರುತ್ತಲ್ಲ ಆ ಒಂದು ರ್ಯಾಂಕ್ ನಲ್ಲಿ ಕರ್ಕೊಂತೀವಿ, ಅದನ್ನ ನಾಯಕ್ ಸುಬೇದಾರ್ ಅಂತ ಬರುತ್ತೆ ಅದಕ್ಕೆ. ಅಲ್ಲಿ ಅವರು ಡೈರೆಕ್ಟ್ ಆಗಿ ಬರ್ತಾರೆ, ಅದಕ್ಕೆ ಅದು ತಕ್ಕನಾದಂತ ಒಂದು ಗ್ರಂಥಗಳು ಓದಿರ್ಬೋದು ಸರ್. ಸೋಲ್ಜರ್ ಅಲ್ಲ ಸರ್, ಅವರು 100% ಅವ್ರು ಸೋಲ್ಜರೇನೆ. ಅವ್ರು ಹೇಗೆ ಅಂತಂದ್ರೆ ಅವರು ಒಂದು ಲೆವೆಲ್ ಹೈ ಇರ್ತಾರೆ, ಹೈಯರ್ ಸೋಲ್ಜರ್ ಅಂದ್ರೆ ನಮ್ಮ JCOs ಅಂತ ಏನ್ ನಾವಿಲ್ಲಿ ASI ಅಂತ ಕರಿತೀವಲ್ಲ ಆ ರ್ಯಾಂಕ್ ಅವ್ರು ಕೊಡ್ತೀವಿ ಸರ್. ಅಲ್ಲಿಗೆ ಅವ್ರು ಇರ್ತಾರೆ, ಅವರು ಬರ್ಬೋದು. ಈಗ ಅದಕ್ಕೆ ಅಂತ ರಾಮಾಯಣ ಮಹಾಭಾರತ ಓದಿರ್ಬೇಕಾಗತ್ತೆ, ಶಾಸ್ತ್ರದ ಬಗ್ಗೆ ತಿಳ್ಕೊಂಡಿರ್ಬೇಕಾಗತ್ತೆ. ಮೌಲ್ವಿಗಳು ಬರ್ತಾರೆ ಸರ್, ಅವ್ರಿಗೂ ಸಹ ಅದನ್ನ ನಾವು ರಿಕ್ರೂಟ್ಮೆಂಟ್ ಮಾಡ್ತಾ ಇರುತ್ತೆ. ಮತ್ತೆ ಪಾದ್ರಿಗಳು ಎಲ್ಲ ಒಂದು ನಾವು ಇರುವಂತ ಜಾಗಗಳಲ್ಲಿ ಪ್ರತಿಯೊಂದಕ್ಕೂ ಅವ್ರಿಗೆ ಅವಕಾಶ ಇದೆ. ಪೊಲೀಸಲ್ಲಿ ಬ್ಯಾಂಡ್ಸ್ಮನ್ ಅಂತ ಸರ್ ನಮ್ದು ಬ್ಯಾಂಡ್ ಇದೆ ಸರ್, ನಿಮ್ದು ಬ್ಯಾಂಡ್ ಇದೆ, ತುಂಬಾ ಸ್ಟ್ಯಾಂಡರ್ಡ್ ಬ್ಯಾಂಡ್ಸ್ಗಳಿದೆ. ಸೋಲ್ಜರ್ ಅಂತ ಅಂದ್ರೆ ನೇರ ಇದೊಂದೇ ಅಂತಲ್ಲ, ನಿಮ್ದು ಏನ್ ಟ್ಯಾಲೆಂಟ್ ಇದೆಯೋ ಆ ಟ್ಯಾಲೆಂಟ್ ಸೂಟ್ ಆಗುವಂಥದ್ದು ಅಲ್ಲಿ ರಿಕ್ರೂಟ್ಮೆಂಟ್ ಅದ್ರ ಬಗ್ಗೆ ತಿಳ್ಕೊಬೇಕಷ್ಟೇ. ಎಸ್ ಸರ್. ಈಗ ನನಗೆ ಸೋಲ್ಜರ್ 10th ಪ್ಲಸ್ ಅಲ್ಲಿ ಬರ್ತಾರೆ ಸರ್, 12th ಪ್ಲಸ್ ಅಲ್ಲಿ ಬರೋದು ಯಾವ್ದಾದ್ರು ರಿಕ್ರೂಟ್ಮೆಂಟ್ ಇದ್ರೆ ಹೇಳ್ಬೋದಾ? ಇದೆ ಸರ್. ಈಗ ನಾವು 10th ಅಲ್ಲಿ ಬರೋಂಥದ್ದು ಎಲ್ಲ ಡೈರೆಕ್ಟ್ GD ಸೋಲ್ಜರ್ಸ್ಗಳನ್ನ ನಾವು 10th ಆಗಿ ಬರ್ತೀವಿ. 12th ಬರೋಂಥದ್ದು ಅಂತಂದ್ರೆ SKT ಅಂತ ಬರುತ್ತೆ, ಸ್ಟೋರ್ ಕೀಪರ್ಸ್ ಬರುತ್ತೆ, ಮತ್ತೆ ಕ್ಲರ್ಕ್ಗಳು ಬರ್ತಾರೆ. ಬಟ್ ಅವ್ರಿಗೆ ಏನು ಅಂತಂದ್ರೆ ಮ್ಯಾಥ್ಸ್ ಕಂಪಲ್ಸರಿ ಇರುತ್ತೆ, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್ ಕಂಪಲ್ಸರಿ ಇರುತ್ತೆ. ಮಿನಿಮಮ್ 50 ಮಾರ್ಕ್ಸ್. NDA ಒಂದು ಎಕ್ಸಾಮ್ ತಗೊಂಡು ಸೊ NDA ಆಫೀಸರ್ ಆಗಿ ಬರೋಂಥದ್ದು. ಅದು PUC ನಂತರನೇ. ಎಸ್, ಆಫ್ಟರ್ PUC ಅಂದ್ರೆ ಅವರು ಸೈನ್ಸ್ ಮಾಡಿರ್ಬೇಕಾಗುತ್ತೆ ಸರ್, ಮ್ಯಾಕ್ಸಿಮಮ್ ಸೈನ್ಸ್ ಓದಬೇಕು, ಸೈನ್ಸ್ ಬ್ಯಾಕ್ಗ್ರೌಂಡ್ ಇರಬೇಕು. ಅಂತ ವಿದ್ಯಾರ್ಥಿಗಳಿಗೆ NDA ನಲ್ಲಿ ಚಾನ್ಸ್ ಸಿಗುತ್ತೆ. ಓಕೆ ಸರ್, ನಾವು ಅಂತದ್ದು ಮಾತಾಡ್ತೀವಿ. PUC ಸೈನ್ಸ್ ಓದಿದ ಹುಡುಗರಿಗೆ ಎಕ್ಸ್ಕ್ಲೂಸಿವ್ UPSC ಇಂದ NDA ಎಕ್ಸಾಮ್ ಕರೀತಾರೆ, ವರ್ಷಕ್ಕೆ 2 ಸರಿ. ಆ ಎಕ್ಸಾಮನ್ನು ಪಾಸ್ ಮಾಡ್ಕೊಂಡ್ರಿ ಅಂದರೆ ನೀವು ಅಪಾಯಿಂಟ್ ಆದ್ರಿ ಅಂತ ಅರ್ಥ ಅಲ್ಲ. ಮತ್ತಲ್ಲಿ ಒಳಗಡೆ ಒಂದು ಏನೋ ಇದೆಯಲ್ಲ ಸರ್, SSB ಅಂತ ಒಂದು ಇಂಟರ್ವ್ಯೂ ಇರುತ್ತೆ, ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಬರುತ್ತೆ. ಓಕೆ, ಅದು 5 days ನಮಗೆ ಅದು ಪ್ರೊಸೆಸ್ ಇರುತ್ತೆ ಸರ್. ಅದು ನಿರಂತರ ಎಕ್ಸಾಮ್. ದಿನ ಅಂದ್ರೆ ಪ್ರಪಂಚದಲ್ಲಿ ದೊಡ್ಡದಾದ ಎಕ್ಸಾಮ್ ಏನಾದ್ರು ನಡೀತಾ ಇದೆ ಅಂತಂದ್ರೆ ಇದೆ ನೋಡಿ ಸರ್. ಅದು ನಮ್ದು UPSC 8 ದಿವಸ ನಡೆಯುತ್ತೆ, ಬಟ್ 3 ಗಂಟೆ. ಇದು ಹಂಗಲ್ಲ, ಬೆಳಗ್ಗೆಯಿಂದನೇ ಒಳಗೆ ಅವ್ರು ಹೋದ್ರು ಅಂತಂದ್ರೆ ಮತ್ತೆ ಹೊರಗೆ ಬರಬೇಕು ಅಂತಂದ್ರೆ ಅವ್ರಿಗೆ ಎಲ್ಲ ಕಣ್ಗಾವಲು ಇರುತ್ತೆ ಸರ್. ಪ್ರತಿಯೊಂದು ಅವ್ರ ಆಕ್ಟಿವಿಟೀಸ್, ಮಾತಾಡೋದು, ನಡೆಯೋದು, ನಿಲ್ಲೋದು ಎಲ್ಲ ರೆಕಾರ್ಡ್. ಎಕ್ಸಿಟ್ ವರೆಗೂ 5 ದಿನನೂ ಪರೀಕ್ಷೆನೇ ಅದು. ಓಕೆ, ಇದು ಡಿಫ್ರೆಂಟ್ ಎಕ್ಸಾಮ್. ಓಕೆ, ಇದರಲ್ಲಿ ಕ್ವಾಲಿಫೈ ಆದ್ರೆ ಅಲ್ಲಿ ನಿಮ್ದೇನು ಫಿಸಿಕಲ್, ಮೆಂಟಲ್, ಅಲ್ಲಿ ಟ್ಯಾಟ್, ವ್ಯಾಟ್, SRT ಅಂತೆಲ್ಲ ಇದೆ. ಹೌದು ಸರ್. ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಏನು ಅಂತಂದ್ರೆ ಇದ್ರ ಬಗ್ಗೆ ತುಂಬಾ ಒಂದು ಅವೇರ್ನೆಸ್ ಇಲ್ಲ ಸರ್. NDA ಎಕ್ಸಾಮ್ ತಗೊಳ್ತಾ ಇದ್ದೀನಿ, ಪಾಸ್ ಆಗ್ಬಿಡ್ತೀನಿ, ಆಗ್ತೀನಿ. ಪೇರೆಂಟ್ಸ್ಗಳಿಗೆ ಗೊತ್ತಿಲ್ಲ ಪಾಪ. ಅವರು ವಿದ್ಯಾರ್ಥಿಗಳಿಗೆ NDA ಕನ್ಸ್ ಎಷ್ಟಿದೆ ಅಂತಂದ್ರೆ ಆರ್ಮಿ ಆಫೀಸರ್ ಆಗಬೇಕು ಅಂದ್ರೆ ಈ ಎಂಟ್ರೆನ್ಸ್ ಬರೆದ್ರೆ ಏನು CET ತರ ಎಂಟ್ರೆನ್ಸ್ ಬರೆದ್ಬಿಟ್ರೆ ನಾನು ಅದೇ ಅಂತ ತಿಳ್ಕೊಂತಾರೆ. ಅಲ್ಲಿ ಆಗೋಂಥ ಚಾನ್ಸಸ್ 100 ಜನ ಎಕ್ಸಾಮ್ ಬರೀತಾರೆ, ಒಂದು 10 ಜನ ಸೆಲೆಕ್ಟ್ ಆದ್ರೆ ಅಂತ ವಿದ್ಯಾರ್ಥಿಗಳು 100 ಜನ ಇಲ್ಲಿ SSB ಬಂದ್ರೆ ಒಬ್ಬ ಸೆಲೆಕ್ಟ್ ಆಗಿ ಉಳ್ಕೋತಾನೆ. ಹೌದು ಸರ್, ಒಬ್ರು ಇಬ್ರು ಆಗ್ತಾರೆ, ಆ ತರ ಇರುತ್ತೆ. ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಲ್ಲಿ ಇನ್ನೇನು ಸೊ SSB ಅಂತಂದ್ರೆ ಅಲ್ಲಿ ಮನಸ ವಾಚ ಕರ್ಮ ಅಂತ ಬರುತ್ತೆ ಸರ್. ಯಾಕೆಂತಂದ್ರೆ ನಾವ್ ಏನ್ ಹೇಳ್ತೀವಲ್ಲ ಅದನ್ನೇ ಈ ಬಾಡಿ ಮಾಡಿ ತೋರಿಸ್ಬೇಕು. ಅದೇ ತರ ನನ್ನ ಮೈಂಡು ಸಹ ಥಿಂಕ್ ಮಾಡ್ತಾ ಇರ್ಬೇಕು ಸರ್. ಹೇಳೋದು, ನಡ್ಕೊಳ್ಳೋದು ಮತ್ತೆ ನಾನು ಯೋಚನೆ ಮಾಡೋದು 3 ಒಂದೇ ಆಗಿರ್ಬೇಕು. ಈಗ ಹಂಗಲ್ಲ, ನಾವು ಬಾಕ್ಸ್ನ ದೊಡ್ಡಕ್ಕೆ ಮಾಡ್ತಾ ಇರ್ತೀವಿ, ಆಫೀಸಲ್ಲಿ ಕೆಳಗಡೆ ಬ್ರೈಬ್ ತಗೋತಾ ಇರ್ತೀವಿ, ಹಂಗಿರಬಾರ್ದು ಸರ್. ಹೇಗೆ ಅಂತಂದ್ರೆ ಅದನ್ನ ಟೆಸ್ಟ್ ಮಾಡಕ್ಕೆ ಅಂತಾನೆ ಸರ್ ಕೆಲವೊಂದು ಟೆಸ್ಟ್ಗಳು ಇಟ್ಟಿರ್ತಾರೆ. ಅದನ್ನ SRT ಅಂತ ಬರುತ್ತೆ, ಸಿಚುವೇಶನ್ ರಿಯಾಕ್ಷನ್ ಟೆಸ್ಟ್ ಸರ್. ಏನೋ ಒಂದು ನಡೀತಾ ಇರುತ್ತೆ, ಆ ತರ ಅಂತ ರೋಡ್ನಲ್ಲಿ ಏನೋ ಯಾರೋ ಒಂದು ಬಿದ್ದಿರ್ತಾರೆ ಒಬ್ರು ಜನ, ನನಗೆ ಗೊತ್ತಿಲ್ಲ ಅನ್ಕೊಂಡು ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಓಡೋಗೋದಿಲ್ಲ ಸರ್. ನಿಜವಾದ ಆಫೀಸರ್ ಆದವನು, ಆ ಒಂದು ಆಫೀಸರ್ ಗುಣ ಇದ್ದವನು, ಕ್ವಾಲಿಟಿ ಇದ್ದವನು ಅದನ್ನ ಮೊದಲು ಏನ್ ಮಾಡ್ತಾನೆ ಅಂತಂದ್ರೆ ಇದು ನನ್ನ ಕೆಲಸನೇ, ಇದು ನನ್ನ ಜನನೇ ಅನ್ಕೊಂಡು ಟ್ರೀಟ್ ಮಾಡ್ತಾನೆ. ಆ ತರ ಇದ್ದಾಗ ಮಾತ್ರ ಅಂದ್ರೆ ಸರ್ ಒಂದು ಚಿತ್ರಣ ಕೊಡ್ತಾರೆ ಸರ್, ಥಿಮ್ಯಾಟಿಕ್ ಟೆಸ್ಟ್. ಓಕೆ, ಅದ್ರ ಬಗ್ಗೆ ನಾವು ಒಂದ್ಸಲ ನೋಡಿ ವಿತಿನ್ 30 ಸೆಕೆಂಡ್ ನೋಡೋ ತಕ್ಷಣಕ್ಕೆ 3 ಮಿನಿಟ್ಸ್ ಒಳಗೆ ಒಂದು ಸ್ಟೋರಿ ಬರೀಬೇಕು. ಅದೇನಿದೆ ಅಂತ ಅದನ್ನ ಯಾವ ರೀತಿಯಿಂದ ಪಾಸಿಟಿವ್ ಆಗಿ ಬರೀಬೇಕು ಅಂದ್ರೆ ಸರ್. ಮತ್ತೆ ಟ್ಯಾಟ್ ಅಂತ ಬರುತ್ತೆ, ಟ್ಯಾಟ್ ಆಯ್ತು, ಮತ್ತು ವ್ಯಾಟ್ ಅಂತ ಬರುತ್ತೆ ಸರ್, WAT ಅಂತ ಬರುತ್ತೆ, ವರ್ಡ್ ಅಸೋಸಿಯೇಷನ್ ಟೆಸ್ಟ್ ಅಂತ. ಯಾವುದೋ ಒಂದು ವರ್ಡ್ಗಳನ್ನ ಕೊಡ್ತಾರೆ, ಆ ವರ್ಡ್ಗಳು ರ್ಯಾಂಡಮ್ ಆಗಿ ಬರ್ತಾ ಇರುತ್ತೆ, ನೀವು ಬೇರೆ ಯೋಚನೆ ಮಾಡಕ್ ಬಿಡೋದಿಲ್ಲ. 60 ನಿಮಿಷ ನಿಮ್ಗೆ 60 ಇದು ಬರ್ತದೆ ಸರ್. 30 minutes 60 ಕ್ವಶನ್ಸ್ ಬರ್ತದೆ. ಎವ್ರಿ 30 ಸೆಕೆಂಡ್ ಒಂದು ವರ್ಡ್ ಚೇಂಜ್ ಆಗ್ತಾ ಇರುತ್ತೆ. ಲವ್ ಅಂತ ಬರುತ್ತೆ, ವಾರ್ ಅಂತ ಬರುತ್ತೆ, ಪೆನ್ ಅಂತ ಬರುತ್ತೆ. ಅದ್ರ ಮೇಲೆ ನಾವು ಒಂದು ವರ್ಡ್ನ ಸೆಂಟೆನ್ಸ್ನ ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ವಿತ್ ಪಾಸಿಟಿವ್ ಇದರಲ್ಲಿ ಬರಿತಾ ಹೋಗ್ಬೇಕು. ಈ ಥರದ್ದು ಅವ್ರದ್ದು ಬ್ರೈನ್ ಅಂಡ್ ಫ್ರೀಕ್ವೆನ್ಸಿ ಟೆಸ್ಟ್ ಆಯಿತು, ಅದ್ರ ಜೊತೆಗೆ ಎಥಿಕ್ಕು, ಅವ್ರದ್ದು ಆಟಿಟ್ಯೂಡು, ಆಪ್ಟಿಟ್ಯೂಡ್ ಎಲ್ಲ ಚೆಕ್ ಮಾಡ್ತಾರೆ ಸರ್. ಫೈನಲಿ ಸರ್ ಹೇಳೋದೇನೆಂದರೆ NDA ಎಕ್ಸಾಮ್ ಬರೆದು 100 ಜನರಲ್ಲಿ 10 ಜನ ಪಾಸ್ ಆಗಿ ಬಂದರೆ 10 ಜನರಲ್ಲಿ ಮತ್ತೆ 9 ಜನ ಹೋಗ್ತಾರೆ, ಒಬ್ಬ ಉಳ್ಕೋತಾರೆ, ಅವ್ರು ಬಿಕಮ್ ಆಫೀಸರ್. ಇದು NDA. ಸೇಮ್ ಇದೇ ಥರ ಡಿಗ್ರಿ ನಂತರ
OTA ಆ್ಯಂಡ್ IME ಅಂತ ಎಕ್ಸಾಮ್ ಇರುತ್ತೆ, ಹೌದು ಸರ್. ಅದು ಕೂಡ ಸೇಮ್ ಪ್ರೊಸೀಜರ್. ಇದು ಟೆಕ್ನಿಕಲಿ ನಾನ್ ಟೆಕ್ನಿಕಲಿ ಅಂತ ಏನು ಹೇಳ್ತಾರೆ, ಏನದು? ಸೊ ಟೆಕ್ನಿಕಲ್ ಅಂತಂದರೆ ಇವರು ಇಂಜಿನಿಯರಿಂಗ್ ಮಾಡಿರೋಂಥವ್ರು, ಹಾಂ ಸರ್. BE ಮುಗಿಸ್ಕೊಂಡು ಬರೋಂಥವ್ರು, ಅವರು ಅದೇ ಸೇಮ್ ಫೀಲ್ಡಲ್ಲಿ ಹೋಗಬೇಕು, ಅದೇ ವರ್ಕ್ ಮಾಡಬೇಕು ಅಂತ ಇರ್ತಾರೆ. ಮೆಕ್ಯಾನಿಕಲ್ ಇದ್ದರೆ ಮೆಕ್ಯಾನಿಕಲ್ಗೆ, ಮತ್ತು ಇಲ್ಲ ಅಂತಂದರೆ ಕಂಪ್ಯೂಟರ್ ಸೈನ್ಸ್ ಮಾಡಿದ್ರು ಅಂತಂದರೆ ಅದಕ್ಕೆ ಅದೇ ಸೇಮ್ ಒಂದು ವರ್ಕ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಮತ್ತು ನಾನ್ ಟೆಕ್ನಿಕಲ್ ಅಂದರೆ ನಾರ್ಮಲ್ ಅಡ್ಮಿನಿಸ್ಟ್ರೇಷನ್ ಮಾಡೋಂಥ ಆಫೀಸರ್ಸ್ಗಳು ಬರ್ತಾರೆ, ಅದಕ್ಕೆ ನಾನ್ ಟೆಕ್ನಿಕಲಾಗಿ ತೊಗೊತಾರೆ. ಅದು ಹೆಚ್ಚಾಗಿ ನಾವು ಎಲ್ಲಿ ಫಿಲ್ ಮಾಡ್ತೀವಿ ಅಂತಂದರೆ ಒಳಗಡೆ ಸೇರೋಂಥ ಆರ್ಮಿಗೆ ಸೇರ್ತಾರಲ್ಲ ಆ ಹುಡುಗರಿಗೆ ನಾವು ಒಳಗಡೆಯಿಂದನೇ ಎಕ್ಸಾಮ್ಸ್ಗಳು ಕೊಡ್ತೀವಿ. ಮತ್ತು ಇವ್ರು ನಾನು ಆರ್ಮಿ ಸೇರ್ಕೊಂಡೆ, ನಾನು BSc ಮಾಡಿದ್ದೀನಿ, ನಾನು ಮುಂದಕ್ಕೆ ಅಚೀವ್ ಮಾಡಬೇಕು, ನಿಜವಾಗ್ಲೂ ಅಚೀವ್ ಮಾಡಬೇಕು ಅಂತಂದರೆ ಆರ್ಮಿನಲ್ಲಿ 4 ವರ್ಷ ಒಳಗಡೆಗೆ ಒಂದು ಎಕ್ಸಾಮು, 4 ವರ್ಷ 5 ವರ್ಷ ಆದಮೇಲೆ ಇನ್ನೊಂದು ಥರ ಎಕ್ಸಾಮ್ಸ್ಗಳನ್ನ ಕೊಡ್ತಾರೆ. ಅವ್ರು ನೀವು ಡೈರೆಕ್ಟಾಗಿ ಆಫೀಸರ್ ಆಗಿ ಪ್ರಮೋಟ್ ಆಗ್ಬೋದು. ಓಕೆ ಓಕೆ. ನಿಮ್ಮ ಎಜುಕೇಷನ್ನ ಇಂಪ್ರೂವ್ ಮಾಡ್ಕೊಬೋದು. ಓದ್ತೀನಿ ಅಂದರೆ ಓದೋಕ್ಕೂ ನಿಮಗೆ ಚಾನ್ಸ್ ಸಿಗುತ್ತೆ ಅಲ್ಲಿ. ಓಕೆ. ಈಗ ಮಲ್ಟಿಪಲ್ ಅಪಾರ್ಚುನಿಟಿ ಇದೆ. ಅಂದರೆ ನಾಟ್ ಓನ್ಲಿ 10th ಹುಡುಗರು ಅಷ್ಟೇ ಸೋಲ್ಜರ್ ಅಂತ ಅಲ್ಲ, ನಿಮ್ಮ ಡಿಪ್ಲೊಮೊ ಆಗಿದ್ರೆ ಅದಕ್ಕೆ ತಕ್ಕಂಗೆ, BE ಆಗಿರೋ ಅದಕ್ಕೆ ತಕ್ಕಂಗೆ, MBBS ಆಗಿದ್ದರೂ ನೀವು ಎಂಟ್ರಿ ಆಗ್ಬೋದು. BSc AG ಅಲ್ಲ ಅದಕ್ಕೆ ರಿಲೇಟೆಡ್ ಆಗಿ, ನೀವು ಅರ್ಚಕ ವೃತ್ತಿ ಕಲ್ತಿದ್ದೀರಾ ಅದಕ್ಕೆ ರಿಲೇಟೆಡ್ ಆಗಿ, ನೀವು ಯಾವ ಸ್ಕಿಲ್ ಕಲ್ತಿದ್ದೀರಾ ನೀವು ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ನೋಡ್ಕೋತಾ ಇರಬೇಕು. ಅಲ್ಲಿ ಏನು ಅವಕಾಶ ನಿಮಗೆ ಬಂತು ಅದ್ರ ಪ್ರಕಾರ ಒಳಗೆ ಎಂಟ್ರಿ ಆಗ್ತೀರಾ. ಸರ್ ಈಗ ಬೇರೆ ಬೇರೆ ಡಿಫ್ರೆಂಟ್ ಲೆವೆಲ್ ಎಂಟ್ರಿ ಇದೆ, ಡಿಫ್ರೆಂಟ್ ಲೆವೆಲ್ ಆಫೀಸರ್ಸ್ ಆಗ್ಬೋದು. ನಮ್ಮ ಕರ್ನಾಟಕದ ಹುಡುಗರೆ ಆರ್ಮಿಯ ಮುಖ್ಯಸ್ಥರು, ನ್ಯಾವಿಯ ಮುಖ್ಯಸ್ಥರು, ಏರ್ಫೋರ್ಸ್ನ ಮುಖ್ಯಸ್ಥರವರೆಗೂ ರೀಚ್ ಆಗ್ಬೋದು ಅಟ್ ದ ಏಜ್ ಆಫ್ ನೀವು ಬೇಗ ಜಾಯ್ನ್ ಆದ್ರಿ ಅಂದರೆ. ಎಷ್ಟು ಏಜ್ಗಳಲ್ಲಿ ಒಳಗೆ ಬರ್ಬೋದು ಸರ್? ಈಗ GD ಅಂತ 21 ಬಿಟ್ಟರೆ ಸರ್ GD 21 ಇದೆ, 23ವರೆಗೂ ಟೆಕ್ನಿಕಲ್ ಆಗಿ ತೊಗೊಬೋದು ಸರ್. ಅದನ್ನು ಸೈನ್ಸ್ ಆದವ್ರಿಗೆ ಅಂದರೆ ಅದರಲ್ಲಿ ತುಂಬ ಟೆಕ್ನಿಕಲ್ ಪೋಸ್ಟ್ಗಳು ಬರ್ತವೆ. ಮತ್ತು ಅವರಿಗೆ ನರ್ಸಿಂಗ್ ಅಸಿಸ್ಟೆಂಟ್ ಆಗಿ ಬರ್ಬೋದು, ನರ್ಸಿಂಗ್ ಅಸಿಸ್ಟೆಂಟ್ ಮೆಡಿಕಲ್ ಮತ್ತು ವೆಟರ್ನರಿ ಅಂತ 2 ಬರುತ್ತೆ, ಅವೆರಡಕ್ಕೂ ಜಾಯ್ನ್ ಆಗ್ಬೋದು. ಮತ್ತು ಕೆಲವು ಟೈಮ್ನಲ್ಲಿ ಅವರು ಆಪ್ಷನ್ಗಳು ಕೊಡ್ತಾ ಇರ್ತಾರೆ, ಕ್ಲರ್ಕ್ SKTಗಳಿಗೆ ಆ ಥರ ಸಿಗುತ್ತೆ. ಮತ್ತು ಫಾರ್ಮಸಿಸ್ಟ್ಗಳಿದ್ದಾರೆ ಸರ್, ಅವ್ರಿಗೂ ಸ್ವಲ್ಪ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ, ಸ್ವಲ್ಪ 24-25 ಇರುತ್ತೆ, ಕೆಲವು ಟೈಮ್ 27 ಕರೆದಿದ್ದಾರೆ, ಅಲ್ಲೂ ಒಳಗಡೆ ಬರ್ಬೋದು ಸರ್, ಫಾರ್ಮಸಿಸ್ಟ್ ಆಗಿ ಬರ್ಬೋದು. ಮತ್ತು ಈ BSc ನರ್ಸಿಂಗ್ ಮಾಡಿರೋಂಥ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಆರ್ಮಿ ನರ್ಸಿಂಗ್ ಆಫೀಸರ್ಸ್ ಆಗಿ ಬರ್ಬೋದು ಸರ್. ಡೈರೆಕ್ಟ್ ಆಫೀಸರ್ ಲೆಫ್ಟಿನೆಂಟ್ ಆಗಿ ಅವ್ರಿಗೆ ಹಾಸ್ಪಿಟಲ್ ಸಾಮಾನ್ಯ ಒಬ್ಬ ನರ್ಸ್ ಆಗಿ ಉಳ್ಕೊಬೇಕಾಗುತ್ತೆ ಸರ್. ಯಾಕೆಂತಂದ್ರೆ ಸರ್ ಅವರು ವರ್ಕ್ ಮಾಡ್ತಾರೆ, ತುಂಬಾನೇ ಅವರು ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಯಾರು ಸರ್ ಹೇಳ್ಬೋದು, ಪ್ರತಿಯೊಬ್ಬರು ತಮ್ಮ ಜಾಗದಲ್ಲಿ ಸರ್ ಪ್ರತಿಯೊಬ್ಬರು ತಮ್ಮ ಸೇವೆ ಮಾಡ್ತಾ ಇರ್ತಾರೆ. ನಾವು ಅವ್ರ ಜಾಗದಲ್ಲಿ ಪ್ರತಿಯೊಬ್ಬರ ಜಾಗದಲ್ಲಿ ನಿಂತು ನಾವು ನಿಂತು ಅಷ್ಟೇ ಗೊತ್ತಾಗುತ್ತೆ ಅವ್ರ ಕಷ್ಟ ಏನು, ಅವ್ರ ಪ್ರಾಬ್ಲಮ್ಸ್ ಏನು ಅನ್ಕೊಂಡು. ಮಾತಾಡಬೇಕಾದ್ರೆ ನಾವು ಮಾತಾಡ್ಬಿಡ್ತೀವಿ, ಬೇರೆಯವ್ರ ಬಗ್ಗೆ ಮಾತಾಡೋದು ಸುಲಭ, ಅವ್ರ ಜಾಗದಲ್ಲಿ ನಿಂತು ನೋಡಿದಾಗಲೇ ತುಂಬ ಕಷ್ಟ ಇರುತ್ತೆ. ಅಂಡ್ ಈವನ್ ಈಗ ವಾರ್ ಫೀಲ್ಡ್ಗಳಲ್ಲಿ ಹೋದಾಗ ಸರ್ ವಾರ್ ವುಂಡ್ಸ್ ಅಂತ ಬರುತ್ತೆ, ಗನ್ ಶಾಟ್ ವುಂಡ್ಸ್ಗಳು ಬರುತ್ತೆ. ಅದು ಹೇಗಿರುತ್ತೆ ಅಂತಂದರೆ ಒಂದು ಗುಂಡು ಬೀಳುತ್ತೆ ಸರ್, ಬಿದ್ದಾಗ ಜಸ್ಟ್ ಒಂದು ಹೋಲಾಗಿ ಹೋಗಿದ್ರೆ ಹಿಂದೆ ಭಾಗದಲ್ಲಿ ಅರ್ಧ ಅಡಿ ಏನೂ ಇರೋದಿಲ್ಲ ಸರ್, ಓಪನ್ ಆಗಿಬಿಡುತ್ತೆ. ಅಂಥ ಟೈಮ್ನಲ್ಲಿ ಹೆವಿಯಾಗಿ ಬ್ಲೀಡ್ ಆಗ್ತಾ ಇರಬೇಕಾದ್ರೆ ಅದೆಲ್ಲ ರೆಡಿ ಮಾಡಬೇಕು, ವರ್ಕ್ ಮಾಡಬೇಕು. ಬುಲೆಟ್ ಮೂವಿಂಗ್ ಹೆಂಗೆ ಅನ್ನೋದೆಲ್ಲ ಚೆನ್ನಾಗಿರುತ್ತೆ. ಬುಲೆಟ್ ಇಷ್ಟೇ ಇರುತ್ತೆ, ಅಷ್ಟು ಆಗಲ್ಲ ಹಿಂಗಾಗುತ್ತೆ ಅಂತ. ಬುಲೆಟ್ ಹಿಂಗೆ ಹೋಗ್ತಾರಲ್ಲ, ಅದು ಫುಲ್ ಸ್ಪಿನ್ನಲ್ಲಿ ಇರುತ್ತೆ. ಆ ಸ್ಪಿನ್ ಕಾರಣಕ್ಕೆ ಒಳಗೆ ಹೋಗ್ತಿದ್ದಂಗೆ ಹೊರಗೆ ಬರೋಷ್ಟೊತ್ತಿಗೆ ಓಪನ್ ಮಾಡ್ಕೊಂಡು ಬಂದಿರುತ್ತೆ. ಡಾಕ್ಟರ್ಗಳು ನಮ್ಮಲ್ಲಿ ಸರ್ ಅಂತ ಒಳ್ಳೊಳ್ಳೆ ಡಾಕ್ಟರ್ಗಳಿದ್ದಾರೆ ಸರ್. ನೀವೇನಾದ್ರೂ ನಿಮ್ದು ಏನಾದ್ರು ಇಂಜುರಿ? ಸರ್ ನಮ್ಮದು ವರ್ಕಲ್ಲಿ ಇಂಜುರಿ ಆಗಿತ್ತು. ಏನು ಸರ್ ನಮ್ದು ಇದರಿಂದನಾ? ಅಲ್ಲಿ ಸರ್ ವರ್ಕಲ್ಲಿ ಒಂದು ಆಗಬೇಕಾದ್ರೆ ಒಂದು ಫೀಲ್ಡ್ನಲ್ಲಿ ವರ್ಕಲ್ಲಿ ನಡೀತಾ ಇತ್ತು, ನನ್ನ ಕೈ ಇದು ಓಪನ್ ಆಗಿದೆ ಸರ್, ಇಲ್ಲಿ ಸ್ಟಿಚ್ ಬಿದ್ದಿದೆ. ಹೌದು ಸರ್, 16 ಸ್ಟಿಚ್ ಆಗಿತ್ತು. ಅದು 92 ಬೇಸ್ ಹಾಸ್ಪಿಟಲ್ ಅಂತ ಇದೆ, ನಮ್ಮ ದೇಶದಲ್ಲಿ ಹೆಮ್ಮೆಯ ಹಾಸ್ಪಿಟಲ್ ಸರ್, ಅದು ಶ್ರೀನಗರದಲ್ಲಿದೆ. ಅದು ಅಲ್ಲಿ ಏನೋ ಒಂದು ವರ್ಕಲ್ಲಿ ಇತ್ತು, ನಮ್ಮ ಫೀಲ್ಡ್ ವರ್ಕ್ನಲ್ಲಿ. ಅಲ್ಲಿ ಇದು ನನ್ನ ಕೈ ಓಪನ್ ಆಗಿತ್ತು ಸರ್, ಒಳಗಡೆಯಿಂದ ಮೂಳೆಗಳು ಕಾಣೋ ಥರ ಇತ್ತು. ನಮ್ಮ ಡಾಕ್ಟರ್ಗಳು ಮತ್ತು ನಮ್ಮ ಹುಡುಗರು ಅದನ್ನು ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ರು, ಆಗಿದೆ ಸರ್. ಅಂದರೆ ನರ್ಸಿಂಗ್ ಮಾಡಿದವರು ಜಾಯ್ನ್ ಆಗ್ಬೋದು, ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ನೀವು ಯಾವ್ಯಾವ ಹಂತದಲ್ಲಿ ರೀಚ್ ಆಗ್ತೀರಾ ಅಂತ. ನೀವು ಇಲ್ಲಿ ಸಿವಿಲ್ ಸರ್ವಿಸಲ್ಲಿ ಅಂದರೆ ಸಾಮಾನ್ಯ ನಾಗರಿಕ ಸೇವೆಯಲ್ಲಿ ಸೇರಿಕೊಂಡು ಆ ಸೇವೆ ಮಾಡ್ಬೋದು. ಬಟ್ ರಕ್ಷಣಾ ಸೇವೆಗೆ ಸೇರೋದಿದೆಯಲ್ಲ, ಅದು ಒಂದು ಅದ್ಭುತ. ನಂದು ಡ್ರೀಮ್ ಇತ್ತು ಆರ್ಮಿಗೆ ಸೇರಬೇಕು ಅಂತ. ಡಾಕ್ಯುಮೆಂಟ್ ಪ್ರೊಸೆಸ್ ಕಾರಣಕ್ಕೆ ನನ್ನ ಡಾಕ್ಯುಮೆಂಟ್ ಎಲ್ಲೋ ಕೊಟ್ಟಿದ್ದೆ, ಅದು ತರೋಕ್ಕಾಗಲಿಲ್ಲ ಇನ್ ಟೈಮಲ್ಲಿ, ರ್ಯಾಲಿ ಮಿಸ್ ಮಾಡಿಕೊಂಡೆ. ಆನಂತರ ಏಜ್ ಕ್ರಾಸ್ ಆಯಿತು. ನಾವು ಹೇಳೋದಿಷ್ಟೇ, ಈಗ ಯಾವ್ದು ಈ ವಿಡಿಯೋ ನೋಡ್ತಾ ಇದ್ದೀರಾ, ಅಟ್ ದ ಏಜ್ ಆಫ್ 15-16 ಹುಡುಗರಿದ್ದೀರಾ, 21 ಆ 5-6 ವರ್ಷ ಪ್ರಮುಖವಾದ ಟೈಮ್. ಡ್ರೀಮ್ ಇಟ್ಕೊಳ್ರಿ, ಜಾಯಿನ್ ಇಂಡಿಯನ್ ಆರ್ಮಿ. ಆ ಕನಸು ನಿಮ್ಮನ್ನು ಎಷ್ಟೋ ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತೆ. ಅದಕ್ಕೆ ಬೇಕಾದ ತೇರನ್ನು ಎಳ್ಕೊಂಡು ಹೋಗೋರು ಇರಲಿಲ್ಲ. ನನಗೆ ಇಷ್ಟು ದಿನ ಪ್ರಾಬ್ಲಮ್ ಇದ್ದಿದ್ದು ಯಾಕೆ ಆರ್ಮಿ ಬಗ್ಗೆ 5-6 ವರ್ಷ ಆದರೂ ಮಾತಾಡಿಲ್ಲ ಅಂತ ನೀವು ಕೇಳ್ಬೋದು. ಸುಮ್ಮನೆ ಭಾಷಣ ಮಾಡಿ ಹಿಂಗಿದೆ ಹೇಳ್ಬೋದು. ಅದಕ್ಕೆ ಬೇಕಾದ ಫಾಲೋ ಅಪ್ ಮಾಡೋಕ್ಕೆ ನನ್ನ ಹತ್ರ ಸ್ಟೇಟಲ್ಲಿ ರಿಸೋರ್ಸ್ಗಳು ಸಿಕ್ಕಿರಲಿಲ್ಲ. ಅನಂತಪುರದಲ್ಲಿ ಒಂದು ರ್ಯಾಲಿ ಟ್ರೈನಿಂಗ್ ಕೊಡುವಂಥ ನಮ್ಮ ಸ್ನೇಹಿತರಿದ್ದರು, ಅವರು ಅವಾಗವಾಗ ಮಾಡ್ತಾಯಿದ್ರು. ಬಟ್ ಈಗ ವರ್ಷ ಇಡೀ ತರಬೇತಿ ಕೊಡುವಂಥ ವಾರಿಯರ್ಸ್ ಅಕಾಡೆಮಿ ಧಾರವಾಡದಲ್ಲಿದೆ. ಸರ್ದು ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ 2 ನಂಬರ್ನ ಕೆಳಗಡೆ ಸ್ಕ್ರೀನಲ್ಲಿ ಬರ್ತಾ ಇದೆ. ಜೊತೆಗೆ ಅದ್ರ ಲಿಂಕ್ ಕೊಡ್ಸಿರ್ತೀವಿ, ಲೊಕೇಶನ್. ಮಾತಾಡ್ರಿ, ಹೋಗಿ ಬರ್ರಿ.
ಆ ಕನಸನ್ನು ಈಡೇರಿಸ್ಕೊಳ್ರಿ ಅಟ್ ದ ಏಜ್ ಆಫ್ 21 ಒಳಗಾಗಿ. ನಾನು ಹೇಳ್ತಾ ಇದ್ದೆ 23 ವರ್ಷದೊಳಗೆ ಸೆಟ್ಲ್ ಆಗ್ರಿ ಅಂತ. ಸರ್ 23 ಬೇಡ, 21 ಆಗಿದೆ ಅಂದರೆ ವೇಸ್ಟ್ ಅನ್ನೋ ಥರ ಮಾತಾಡಿದ್ರು ಅವತ್ತು. ಅಷ್ಟು ಇರೋ ಟೈಮಲ್ಲಿ ಯುವಕರು ಡ್ರೀಮ್ ಇಟ್ಕೋಬೇಕು. 45ವರೆಗೂ ತೊಗೊಬೋದು ಸರ್. ಈಗ 45 ಇನ್ನೊಂದು ನಾನು ಹೇಳೋದು ಮರ್ತೆ ಸರ್, ಹಾಂ ಸರ್, TA ಬೆಟಾಲಿಯನ್ ಅಂತ ಬರುತ್ತೆ ಸರ್, TA ಆರ್ಮಿ ಅಂತ ಇದೆ. ಈಗ ಯಾರಾದ್ರೂ ನನಗೆ ಇಲ್ಲಿ ಗೌರ್ಮೆಂಟ್ ಜಾಬ್ ಸ್ಟೇಟ್ನಲ್ಲೂ ಮಾಡಬೇಕು, ನಾನು ಸ್ಟೇಟ್ನಲ್ಲಿ ನಾನು SI ಆಗಿದ್ದೀನಿ, ಇಲ್ಲ ಕಾನ್ಸ್ಟೇಬಲ್ ಆಗಿದ್ದೀನಿ, ಟೀಚರ್ ಆಗಿದ್ದೀನಿ, ಆದರೆ ನನಗೆ ಒಂದು ಸ್ವಲ್ಪ ಆರ್ಮಿನಲ್ಲೂ ಯೂನಿಫಾರ್ಮ್ ಹಾಕೊಂಡು ನನಗೆ ಆಸೆ ಇದೆ, ಅಂಥವ್ರಿಗೂ ಅವಕಾಶ ಇದೆ. ಅದನ್ನು ನಾವು ಟೆರಿಟೋರಿಯಲ್ ಆರ್ಮಿ ಅಂತ ಕರಿತೀವಿ. ಅಪ್ ಟು ನೀವು 42-45 ವರ್ಷ ಏಜ್ ಆಗಿದೆಯಲ್ಲ ಅಂಥ ಒಳಗಡೆ ಇರೋರು ನೀವು ಅಪ್ಲೈ ಮಾಡ್ಬೋದು. ಅಲ್ಲೇನು ಅಂತಂದರೆ ವರ್ಷದಲ್ಲಿ 2 ತಿಂಗಳು ನೀವು ಆರ್ಮಿನಲ್ಲಿ ಡ್ಯೂಟಿ ಮಾಡಿದ್ರೆ ಬಾಕಿ 10 ತಿಂಗಳು ನೀವು ಇಲ್ಲಿ ಡ್ಯೂಟಿ ಮಾಡ್ಬೋದು. ಗೌರ್ಮೆಂಟ್ ನಿಮಗೆ ಅದನ್ನ ಪ್ರಾವಿಷನ್ ಕೊಡುತ್ತೆ ಸರ್. ಯಾಕೆಂದ್ರೆ ನೀವು ನಮ್ಮ ದೇಶಕ್ಕೋಸ್ಕರ ಕೊಡ್ತಾ ಇದ್ದೀರಿ, ನೀವೇನು ಬೇರೆ ಕಡೆಯಲ್ಲಿ ಹೋಗ್ತಾ ಇಲ್ಲ. ನೀವು ಅದಕ್ಕಾಗಿ ಒಂದೇ ಸಲ 2 ಗೌರ್ಮೆಂಟ್ ಜಾಬ್ ಮಾಡೋ ಅಂತ ಒಂದು ಪ್ರಾವಿಷನ್ ಇದೆ ಸರ್ ನಮ್ಮ ದೇಶದಲ್ಲಿ. ನಮಗೊಂಚೂರು ತಿಳಿಸಿ ಸರ್, ನಾವು ಒಂದ್ಸರಿ 2 ತಿಂಗಳು ಹೋಗಿ ಬಂದ್ಬಿಡೋಣ ಸರ್. ನಿಜ ಸರ್, ಯಾಕೆಂತಂದ್ರೆ ಅಲ್ಲಿ ಈಗ ಕೆಲವೊಂದು ವಾರ್ ಸಿಚುವೇಶನ್ ಬರುತ್ತೆ ಸರ್. ಎಷ್ಟೋ ಜನ ಇದ್ದಾರೆ, ನಾವು ಅಂಥ ಟೈಮಲ್ಲಿ ನಾವು ದೇಶಕ್ಕಾಗಿ ಏನಾದ್ರು ಮಾಡಬೇಕು ಅಂತ ಇರ್ತಾರೆ. ನಿಮ್ಮಂಥ ಟ್ಯಾಲೆಂಟ್ಗಳು ಇರೋಂಥವ್ರು ನಮ್ಮ ಹತ್ರ ಬಂದಲ್ಲಿ ಒಂದು 2 ತಿಂಗಳು ಬಂದು ಆ ಏರಿಯಾಗಳನ್ನ ನೀವು ರೆಡಿ ಮಾಡ್ಬಿಡ್ಬೋದು ಒಂದು ನಿಮ್ಮ ಶಕ್ತಿಯಿಂದ. ಸೊ ಅಂಥವ್ರು ನಾನು ಏನೋ ಒಂದು ಮಾಡ್ತೀನಿ ಅನ್ನೋರಿಗೆ ಇಲ್ಲೂ ಬಿಟ್ಟು ಬರೋಕ್ಕಾಗೋದಿಲ್ಲ ಅವ್ರಿಗೆ. ಅಲ್ಲಿ ಮಾಡಬೇಕು ಅಂತಂದರೆ ಈ ಥರ ಟೆರಿಟೋರಿಯಲ್ ಆರ್ಮಿ ಜಾಯ್ನ್ ಆಗ್ರಿ. ಆಸ್ ಎ ಆಫೀಸರ್ಸ್, ಆಸ್ ಎ ಸೋಲ್ಜರ್ ಆಗೂ ಇರ್ಬೋದು. ನೀವೇನಾದ್ರೂ ಕಂಟಿನ್ಯೂ ಮಾಡಿದ್ರೆ ಅಲ್ಲೇನೆ ಕಂಟಿನ್ಯೂ ಮಾಡೋಕ್ಕೂ ಕೊಡುತ್ತೆ ನಿಮಗೆ. ಇಲ್ಲ ನನಗೆ ವರ್ಷದಲ್ಲಿ 3 ತಿಂಗಳು ರಜಾ ಸಾಲೋದಿಲ್ಲ ಈ ಆರ್ಮಿಲಿದ್ದರೆ, ನನಗೆ 6 ತಿಂಗಳು ರಜಾ ಬೇಕು. ಓಕೆ, 6 ತಿಂಗಳು ಡ್ಯೂಟಿ ಮಾಡಿ 6 ತಿಂಗಳು ಮನೇಲಿರಿ. ನೀವು ಯಾವಾಗ ಡ್ಯೂಟಿಗೆ ಬರ್ತಿರಲ್ಲ ಅವತ್ತು ನಿಮ್ಗೆ ಜಾಯ್ನ್ ಮಾಡ್ಕೊಳ್ಳುತ್ತೆ. ನಾನು ಇಲ್ಲ ನಾಳೆನೇ ಡ್ಯೂಟಿ ಬಿಟ್ಟು ಹೋಗ್ತಾ ಇದ್ದೀನಿ, ಹೋಗು ನೀನು ಬ್ಯಾಗ್ ತಗೊಂಡು. ಆ ಥರ ಚಾನ್ಸ್ ಇದೆ ಸರ್. ಹೌದು ಸರ್. ಇದೇ ಥರ ಕೋಸ್ಟಲ್ ಗಾರ್ಡ್ ಅಂತ ಅವರ ಹುಡುಗರು ಕಾಮೆಂಟ್ ಮಾಡಿದ್ದಾರೆ, ಕರಾವಳಿ ರಕ್ಷಣಾ ಪಡೆ ಸೇರೋದಿಗೆ, ಅದಕ್ಕೆ ರಿಕ್ರೂಟ್ಮೆಂಟ್ ಬೇರೆ ಥರ ಇರುತ್ತೆ. ಹೌದು ಸರ್. ಎಸ್ ಸರ್. ಹೇಗೆ ಅಂದ್ರೆ ಸರ್, ಈಗ ನಾವು ನೇವಿ ನೋಡ್ತೀವಿ, ಆರ್ಮ್ಡ್ ಫೋರ್ಸಸ್ ಅಂತ ಬಂದವು ಸರ್. ಈಗ ಆರ್ಮಿ, ನೇವಿ, ಏರ್ ಫೋರ್ಸ್ ಇದನ್ನ ನಾವು ಆರ್ಮ್ಡ್ ಫೋರ್ಸಸ್ ಅಂತ ಕರಿತೀವಿ. ಇದನ್ನ ಬಿಟ್ಟು ಬರೋ ಅಂತ ಕೆಲವೊಂದು ಪ್ಯಾರಾ ಫೋರ್ಸಸ್ಗಳಂತ ಬರುತ್ತೆ ಸರ್. BSF, CRPF, ITBP ಏನಿದೆಯಲ್ಲ, CSF ಇವೆಲ್ಲ ಒಂದು ಪ್ಯಾರಾಮಿಲಿಟರಿ ಫೋರ್ಸಸ್ ಬರುತ್ತೆ. ಹೋಮ್ ಮಿನಿಸ್ಟ್ರಿಗಳ ಅಂಡರ್ ಬರುತ್ತೆ. ನಾವು ಡೈರೆಕ್ಟ್ ಆಗಿ ನಮ್ಮ ಸುಪ್ರೀಂ ಕಮಾಂಡರ್ ಪ್ರೆಸಿಡೆಂಟ್ ಇರ್ತಾರೆ, ಅವ್ರ ಅಂಡರ್ ಬರ್ತೀವಿ. ಈ ಕೋಸ್ಟ್ ಗಾರ್ಡ್ ಏನು ಬರುತ್ತೆ ಅಂತಂದ್ರೆ ಇವು ಒಂದು ಪೊಲೀಸ್ ಟೈಪ್ನಲ್ಲಿ ಇರುತ್ತೆ. ಏನು ನಮ್ಮನ್ನ ಪೊಲೀಸ್ ಒಳಗಡೆ ಇಲ್ಲಿ ಮಾಡ್ತೀವಿ ಅದೇ ಥರ ರಕ್ಷಣೆನ ಅವ್ರು ಕೋಸ್ಟ್ ಗಾರ್ಡ್ ಅಲ್ಲಿ ಅವ್ರು ವರ್ಕ್ ಮಾಡ್ತಾರೆ ಸರ್. ಅಲ್ಲಿ ಸಮುದ್ರ ಒಳಗಡೆ. ಅಲ್ಲಿಗೆ ನೇವಿ ರಿಕ್ರೂಟ್ಮೆಂಟ್ಗೆ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಬೇರೆ ವೆಬ್ಸೈಟ್ ಇದೆ. ಅದಕ್ಕೆ ನೇವಲ್ ಇದೆ ಸರ್, ಏರ್ ಫೋರ್ಸ್ಗೆ ಬೇರೆ ಇದೆ. ಹೌದು ಸರ್. ನನಗೆ ಗೊತ್ತಿದ್ದಂಗೆ ಏರ್ ಫೋರ್ಸ್, ನೇವಿಗೆ ಸ್ವಲ್ಪ ಸೈನ್ಸ್ ಓದಿರೋರಿಗೆ ಅವಕಾಶ ಜಾಸ್ತಿ ಸರ್. ಈಗ ಹೇಗಿತ್ತು ಅಂತಂದ್ರೆ ಮೊದಲು ಹೆಚ್ಚಾಗಿ ಸೈನ್ಸ್ಗಳೇ ಕೊಡ್ತಾ ಇದ್ರು. ವೇಕೆನ್ಸಿ ಇದೆ ಸರ್, ಜಾಸ್ತಿ ಇದೆ, ಅವ್ರಿಗೆ ಒಂದು ಸ್ಕೋಪ್ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರೋಂಥದ್ದು ಏನು ಅಂತಂದ್ರೆ ಸೋಲ್ಜರ್ಸ್ಗಳು ಕೊಡ್ತಾ ಇದ್ದಾರೆ. ಅದನ್ನಲ್ಲೂ ಸರ್ ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಅಂತ ಬರುತ್ತೆ. ನಾನ್ ಟೆಕ್ನಿಕಲ್ಗಳಿಗೆ ಬರುತ್ತೆ. ಯಾರು PUC ನಲ್ಲಿ 50% ಈಚ್ ಸಬ್ಜೆಕ್ಟ್ ಅಲ್ಲಿ ತಗೊಂಡಿರ್ತಿರೋ, ಅವ್ರು ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಸೈನ್ಸ್ ಆಗಿರ್ಬೋದು, ಅವರು ಈ ಒಂದು ನಾನ್ ಟೆಕ್ನಿಕಲ್ಗೆ ಅಪ್ಲೈ ಮಾಡ್ಬೋದು. ಟೆಕ್ನಿಕಲ್ಗೆ ಆದರೆ ನೀವು ಕಂಪಲ್ಸರಿ ನೀವು ಸೈನ್ಸ್ ಮಾಡಿರಲೇಬೇಕು. ಅದು ಎಲ್ಲಾದರೂ ಒಂದು 50 ನಂಬರ್ ಅನ್ನು ತಗೊಂಡಿದ್ರೆ ಈ ಸಬ್ಜೆಕ್ಟ್ನಲ್ಲಿ ನೀವು ಎಲಿಜಿಬಲ್ ಆಗಿರ್ತೀರಿ ಅದಕ್ಕೆ. ಓಕೆ. ಇಲ್ಲಿ ಒಬ್ಬ ಹುಡುಗ 8ನೇ ಕ್ಲಾಸ್ 9ನೇ ಕ್ಲಾಸ್ಗೆ ನಾನು ಸ್ಕೂಲಲ್ಲಿ NCC ಜಾಯ್ನ್ ಆಗಿದ್ದೀನಿ ಅಂತ ಅವನು ಸೈನಿಕ ಆಗೋದು 100%. ಸರ್, ಈಗ ಹೇಗಿದೆ ಅಂತಂದ್ರೆ ಸರ್, ಸ್ಕೂಲಲ್ಲಿ ಆಗಿದ್ರೆ ತುಂಬಾ ಅವರು ಈಗಲಿಂದನೇ ಮೋಟಿವೇಟ್ ಆಗಿರ್ತಾರೆ. ಮೊದಲು ನೋಡಿ ಮಾಡೋದು ಏನೇ ಮಾಡೋದನ್ನು NCCನ ಪೂರ್ತಿ C ಸರ್ಟಿಫಿಕೇಟ್ ಅವರು ತಗೊಳ್ಳಿ. ಯಾಕೆ ಅಂತಂದ್ರೆ ನೀವು B ಸರ್ಟಿಫಿಕೇಟ್ ತಗೊಂಡ್ರೆ, ಇಲ್ಲ ಅಂತ A ಸರ್ಟಿಫಿಕೇಟ್ ತಗೊಂಡ್ರೆ Aಗೆ 5 ನಂಬರು, Bಗೆ 10 ನಂಬರು, Cಗೆ 15 ನಂಬರು ನಿಮಗೆ ಎಕ್ಸ್ಟ್ರಾ ಅಡಿಷನಲ್ ಕೊಡ್ತಾರೆ. ಫುಲ್ ಮಾಡ್ಬಿಡ್ಬೇಕು ಅಂತ ನೀವು ಹೇಳೋದು. ಮಾಡಿದ್ರೆ 15 ನಂಬರ್ ಸಿಗುತ್ತೆ. ಓಕೆ ಓಕೆ. ಮೊದಲು NCC C ಸರ್ಟಿಫಿಕೇಟ್ ಇದ್ದವ್ರಿಗೆ ಎಕ್ಸಾಮ್ ಇತ್ತಿಲ್ಲ ಸರ್. ಡೈರೆಕ್ಟ್ ಆಗಿ ಅವ್ರಿಗೆ ಫಿಸಿಕಲ್ ಮುಗಿಸ್ಕೊಂಡು ಅವ್ರಿಗೆ ಕೊಡ್ತಾ ಇದ್ರು, ಜಾಬ್ ಕೊಡ್ತಾ ಇದ್ರು. ಇತ್ತೀಚೆಗೆ NCC ಮಾಡುವಂಥ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ, ವೇಕೆನ್ಸಿಗಳು ಕಡಿಮೆ ಆಗ್ತಾ ಇದ್ದಾವೆ. ಆ ಬೇರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅಂತ ಏನ್ ಮಾಡಿದ್ರೆ, ಅಗ್ನಿವೀರ್ ಬಂದಾದ್ಮೇಲಿಂದ ಎಲ್ಲರಿಗೂ ಸಹ ಕಾಮನ್ ಆಗಿ ಎಂಟ್ರೆನ್ಸ್ ಎಕ್ಸಾಮ್ ಇದೆ, ನೀವು ಎಕ್ಸಾಮ್ ಬರೀರಿ, ಅಡಿಷನಲ್ ಸ್ಕೋರ್ ತಗೊಳ್ಳಿ ಅಂತ ಕೊಟ್ಟಿದ್ರು. ಒಬ್ಬರು ಹೆಣ್ಮಗಳು ಸರ್, ಪ್ರಿಯದರ್ಶಿನಿ ಅಂತ, 26 ವರ್ಷ ಆಗಿದೆ ಸರ್. ನಾನು ನೇವಿ ಸೇರ್ಬೇಕು ಅಥವಾ ಏರ್ ಫೋರ್ಸ್ ಸೇರ್ಬೇಕು ಅಂತ. ನೀವು ಹೇಳ್ತಲ್ಲ ಡಿಫ್ರೆಂಟ್ ಅಪಾರ್ಚುನಿಟಿ ಆ ಏಜ್ ಅಲ್ಲೂ ಕೂಡ. ಅವ್ರಿಗೆ ನನ್ನ ಸಿಸ್ಟರ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಡಿಗ್ರಿ ಮಾಡ್ರಿ, ಒಂದು ಭಾಷೆನ ಗ್ರಿಪ್ ಇಡಿ. ಒಂದು ಭಾಷೆ ಬೇಕೇ ಬೇಕು. ನೀವೆಲ್ಲರೂ ಹೋಗ್ತೀನಿ ಅಂತಂದ್ರೆ ಕನ್ನಡ ಅಲ್ಲ, ಇಂಗ್ಲೀಷು ಮತ್ತೆ ಹಿಂದಿ. ಕನ್ನಡನ ಮಾತೃಭಾಷೆ ನಾವು ನಮ್ಮ ಸ್ಟೇಟ್ ಅಲ್ಲಿ ಇದ್ರೆ, ಹೊರಗಡೆ ಹೋದ್ರೆ ನಮಗೆ ಬೇಕೇ ಬೇಕು. ಇವು 2 ಭಾಷೆನಲ್ಲಿ ನಿಮ್ಗೆ ಏನೋ ಗ್ರಿಪ್ ಇತ್ತು ಅಂತಂದ್ರೆ ಸ್ವಲ್ಪ ನೀವು ಈ PC ಓದಷ್ಟನ್ನ ನೀವು ಕರೆಕ್ಟಾಗಿ ಅಷ್ಟೇ ಒಂದು 3 ದಿನ 4 ತಿಂಗಳು ನೀವು ಕೂತು ಓದಿದ್ರೆ ಆರ್ಮಿ ಆಫೀಸರ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ನಾನು ಲಾಸ್ಟ್ 2 ಇಯರ್ಸ್ ನಾನು ಫ್ರೀ ಸರ್ವಿಸ್ ಕೊಟ್ಟೆ. ನಾನು ಆರ್ಮಿನ ಇದಕ್ಕಾಗಿ ನಮ್ಮ ಧಾರವಾಡನಲ್ಲಿ ನಾನು ಫ್ರೀ ಕೋಚಿಂಗ್ ಕೊಟ್ಟೆ ಸರ್. ನಾವು ಎಷ್ಟು ಹೇಳಿದ್ರು ಹುಡುಗರುಗಳಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ, ಜನಗಳು ಬರ್ನಿಲ್ಲ ಸರ್. 15ರಿಂದ 20 ಹುಡುಗರುಗಳು ಬಂದರು, ಅದರಲ್ಲಿ 2 ಹುಡುಗರು ಕ್ಲಿಯರ್ ಆಗಿದ್ದಾರೆ ಸರ್. ಈಗ ಸರ್ ಭರವಸೆ ಕೊಡ್ತಾ ಇದ್ದಾರೆ. ಇಲ್ಲಿ ಕಾಮೆಂಟ್ ತುಂಬ ಮಾಡಿದ್ದೀರಾ ಆಲ್ರೆಡಿ.
ಪರ್ಸನಲ್ ನಂಬರ್ ಕೆಳಗಡೆ ಹಾಕ್ತಿದ್ದೀವಿ ಸರ್ಗೆ. ಸರ್ ಜೊತೆ ಮುಖಾಮುಖಿ ಮಾತಾಡ್ರಿ, ನೀವು ಕಾಲಲ್ಲಿ ಮಾತಾಡಿ, ವಿಸಿಟ್ ಕೊಟ್ಟು ಮಾತಾಡಿ. ನೀವು ಸೇರ್ಕೋಬೇಕಂತ ಡ್ರೀಮನ್ನು ಫುಲ್ಫಿಲ್ ಮಾಡೋದಕ್ಕೆ ವಾರಿಯರ್ಸ್ ಅಕಾಡೆಮಿ ಇದೆ. ಅದಕ್ಕೆ ಇವತ್ತು ಸರ್ ನಾವು ಕೂತ್ಕೊಂಡಿದ್ದೀವಿ. ಇಂಥ ಹಲವಾರು ಅವಕಾಶಗಳಿದೆ. ಕೊನೆಯದಾಗಿ ನಾನು ಹೇಳೋದು ಏನು ಅಂತ ಅಂದರೆ, ಸೇನೆಗೆ ಸೇರೋದು, ನ್ಯಾವಿಗೆ ಸೇರೋದು, ಏರ್ಫೋರ್ಸ್ ಸೇರೋದನ್ನು ತುಂಬ ಡಿಫ್ರೆನ್ಷಿಯೇಟ್ ಇದೆ ಅಂತ ಅಂದ್ಕೊಬಿಡ್ರಿ. ಇವತ್ತು ಇಂಡಿಯನ್ ಆರ್ಮಿ ಕೈಲೇ ಹೆಲಿಕಾಪ್ಟರ್ಸ್ಗಳಿದೆ, ವಿಮಾನಗಳಿದೆ, ಅಲ್ಲಿ ಪೈಲಟ್ಗಳೇ ಇರ್ತಾರೆ. ಇಂಡಿಯನ್ ಆರ್ಮಿ ಕೈಲೇ ಬೋಟ್ಗಳು, ಶಿಪ್ಗಳು ಇದೆ, ಅಲ್ಲಿಯೂ ಇರ್ತಾರೆ. ನೀವು ನ್ಯಾವಿಗೆ ಸೇರಿದ್ರೆ ಮಾತ್ರ ನಾನು ಶಿಪ್ಪಲ್ಲಿ ಹೋಗ್ತೀನಿ, ಏರ್ಫೋರ್ಸ್ ಸೇರಿದ್ರೆ ಮಾತ್ರ ನಾನು ಹೆಲಿಕಾಪ್ಟರ್ಲಿ, ವಿಮಾನದಲ್ಲಿ ಹೋಗ್ತೀನಿ, ಇಲ್ಲ. ಬಿಕಾಸ್ ಆರ್ಮಿ ಕೈಲೇ 3 ಥರದ ಎಕ್ವಿಪ್ಮೆಂಟ್ಗಳು ಇದ್ದಾವೆ. ಹಾಗಾಗಿ ನೀವು ಅದು ಇದೆ ಅಂತಲ್ಲ, ನೀವು ಒಟ್ಟು ಸೇರೋದಕ್ಕೆ ಡ್ರೀಮ್ ಇಟ್ಕೋಬೇಕು. ನ್ಯಾವಿಗೆ ಸೇರೋದಕ್ಕೆ ಪರ್ಟಿಕ್ಯುಲರ್ ಪ್ರಿಪ್ರೇಷನ್ಸ್ ಇದೆ. ಇಲ್ಲಿ ತುಂಬ ವ್ಯಾಸ್ಟ್ ಡಿಸ್ಕಷನ್ ಮಾಡೋಕ್ಕೆ ಆಗದೇ ಇರೋ ಕಾರಣಕ್ಕೆ ಎಂಡಿಗೆ ಬರ್ತಾ ಇದ್ದೀವಿ. ನೀವು ಪರ್ಟಿಕ್ಯುಲರ್ ನ್ಯಾವಿಯ ಇಂಥದಕ್ಕೆ ಸೇರಬೇಕು ಅಂದರೆ ಅದಕ್ಕೆ ಪರ್ಟಿಕ್ಯುಲರ್ ಗೈಡೆನ್ಸ್ ಸರ್ ಮಾಡ್ತಾರೆ. ಕಾಂಟ್ಯಾಕ್ಟ್ ನಂಬರ್ ಬಳಸ್ಕೊಳ್ಳಿ, ಡೈರೆಕ್ಟ್ ವಿಸಿಟ್ ಮಾಡು ಕೂಡ ಹೆಲ್ಪ್ ತೊಗೋಬೋದು. ಸರ್, ಲಾಸ್ಟ್ ವರ್ಡ್ಸ್. ನೋಡಿ, ಆರ್ಮಿಗೆ ಸೇರೋದು ಅಂತಂದರೆ ಅದೊಂದು ಸೇವೆ. ದುಡ್ಡುಗೋಸ್ಕರ ಬರ್ತೀನಿ, ಇಲ್ಲ ಒಂದು ಕೆಲಸ ಜಾಬ್ಗೋಸ್ಕರ ಬರ್ತೀನಿ ಅಂತಂದರೆ 106 ಜಾಬ್ ಇದ್ದಾವೆ. ಸೇವೆಗಾಗಿ ಬನ್ನಿ. ಏಕೆಂತಂದರೆ ಭಾರತಕ್ಕೆ ಸೇವೆ ಮಾಡೋಕ್ಕೆ ಭಾರತೀಯರೇ ಬೇಕು, ನಿಜವಾದ ಭಾರತೀಯರೇ ಬೇಕು. ಪಕ್ಕದ ಪಾಕಿಸ್ತಾನದಿಂದನಾಗಲಿ, ಬಾಂಗ್ಲಾದಿಂದನಾಗಲಿ ನಾನು ಜನ ತರೋಕ್ಕಾಗೋದಿಲ್ಲ. ನನ್ನ ದೇಶಕ್ಕೆ, ನನ್ನ ದೇಶದ ರಕ್ಷಣೆ ಮಾಡೋದಕ್ಕೆ ನೀವು ಮಾತ್ರ ಸಾಧ್ಯ, ನೀವು ಮಾತ್ರ ಬರಬೇಕು. ಹಾಗಾಗಿ ಸೇವೆ ಮಾಡೋಕ್ಕೆ ಬನ್ನಿ. ಹಣಕ್ಕಾಗಿ ನಮ್ಮ ದೇಶದ ಒಂದು ಆರ್ಮ್ಡ್ ಫೋರ್ಸಸ್ ಇಲ್ಲ, ಇದು ಸೇವೆಗಾಗಿದೆ. ನಿಮ್ಮಂಥ ಯುವಕರಿಗೆ ಯಾವುದೇ ಥರದ ಮಾಹಿತಿ ಬೇಕಿದ್ದರೂ ನಾನು ಯಾವಾಗಲೂ ಸಹ ನಿಮಗೋಸ್ಕರ ನಿಮ್ಮ ಜೊತೆ ಇರ್ತೀನಿ. ಹಾಗೆ ನನ್ನ ಗುರುಗಳು ಮಂಜುನಾಥ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಯಾವುದೇ ಕ್ಯಾಂಪ್ಗಳು ಮಾಡಿದ್ರು ನಾನು ಬಂದು ಉಚಿತವಾಗಿ ನಿಮಗೆಲ್ಲ ನಾನು ಹೆಲ್ಪ್ ಮಾಡಿಕೊಡ್ತೀನಿ, ನಾವು ಸೇವೆ ಮಾಡಿಕೊಡ್ತೀನಿ ಅಂತ ನಿಮ್ಮಲ್ಲಿ ಹೇಳ್ಕೊತೀನಿ ನಾನು. ಓಕೆ ಸ್ನೇಹಿತರೆ, ನಿಮಗೆ ಇದುವರೆಗೂ ಮಾತಾಡಿದ ಮಾಹಿತಿ ಬೇಕಾದಷ್ಟಿದೆ ಅನಿಸುತ್ತೆ. ಇನ್ನೂ ಬೇಕಿದ್ದಲ್ಲಿ ಈ ವಿಡಿಯೋ ಕಮೆಂಟ್ ಮಾಡಿ. ಏನೇನು ಪ್ರಶ್ನೆಗಳಿದೆ ಪರ್ಟಿಕ್ಯುಲರ್ ಪ್ರಶ್ನೆ ಮೆನ್ಷನ್ ಮಾಡಿರಿ. ಅಷ್ಟು ಪ್ರಶ್ನೆಗಳನ್ನು ಪೂರ್ತಿ ಲಿಸ್ಟ್ ಮಾಡಿ ಸರ್ಗೆ ಕಳಿಸಿ. ಒಂದ್ಸರಿ ಲೈವ್ಗೆ ಬರ್ತೀವಿ, ಒಂದಿನ ಮೊದಲೇ ನಾವು ಟೈಮ್ ಶೆಡ್ಯೂಲ್ ಫಿಕ್ಸ್ ಮಾಡ್ತೀವಿ. ಅವರು ಝೂಮ್ ಮೂಲಕ ಜಾಯ್ನ್ ಆಗ್ತಾರೆ, ಧಾರವಾಡದಿಂದನೇ ನಾನು ಇಲ್ಲೇ ಇರ್ತೀನಿ. ಲೈವಲ್ಲಿ ಎಲ್ಲ ಪ್ರಶ್ನೆಗಳು ಉತ್ತರ ಕೊಡೋಂಥ ಪ್ರಯತ್ನ ಮಾಡ್ತೀವಿ. ಇನ್ನೂ ಹೆಚ್ಚು ಪ್ರಶ್ನೆಗಳು ಕೇಳ್ಬೋದು. ಬಟ್ ಕನ್ನಡದ ಮಕ್ಕಳು ಹೆಚ್ಚು ಸೇನೆಯ ಕನಸು ಕಾಣಬೇಕು ಅನ್ನೋದು ನಮ್ಮ ಆಸೆ. ಜೊತೆಗೆ ಇಸ್ರೇಲ್ದೊಂದು ಮಾತು ಹೇಳಿ ನಾನು ಕೊನೆ ಮಾಡ್ತೀನಿ. ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಯುದ್ಧ ಆರಂಭ ಆಗುತ್ತೆ. ಅದು ಯಾವ್ದು ಸರಿ ಯಾವ್ದು ತಪ್ಪು ನಾನು ಹೇಳಕ್ಕೆ ರೆಡಿ ಇಲ್ಲ. ಬಟ್ ಒಂದು ವಿಶೇಷ ಅಬ್ಸರ್ವ್ ಮಾಡಿದ್ದು, ಯಾವುದೇ ದೇಶದಲ್ಲಿ ಯುದ್ಧ ಆರಂಭ ಆಯಿತು ಅಂದರೆ ಆ ನಾಗರಿಕರು ಸೇಫರ್ ಝೋನ್ಗೆ ಹೋಗೋಕ್ಕೆ ಟ್ರೈ ಮಾಡ್ತಾರೆ, ಇನ್ಕ್ಲೂಡಿಂಗ್ ಇಂಡಿಯನ್ಸ್. ಆದರೆ ಇಸ್ರೇಲ್ನ ಜನ ಯುದ್ಧ ನಡೀತಾ ಇದೆ ಅನ್ನೋ ಟೈಮಲ್ಲಿ ಅವರು ಪಟ ತಮ್ಮ ದೇಶಕ್ಕೆ ಬರ್ತೀವಿ ಅಂತ ಹೊರಟಿದ್ದಾರೆ. ಅಮೇರಿಕಾದಿಂದ, ಇಂಗ್ಲೆಂಡಿಂದ, ಯುರೋಪ್ನ ಬೇರೆ ಬೇರೆ ದೇಶಗಳಿಂದ, ಇಂಡಿಯಾದಿಂದ. ಯಾಕೆ ಅಂದರೆ ನನ್ನ ದೇಶ ಕಷ್ಟದಲ್ಲಿದ್ದಾಗ ನಾನು ಯೂನಿಫಾರ್ಮ್ ಹಾಕ್ಕೊಂಡು ಸೇವೆ ಮಾಡಬೇಕು ಅಂತ. ಅಲ್ಲಿ ಎನಿ ಟೈಮ್ ಯೂನಿಫಾರ್ಮ್ ಧರಿಸ್ಬೋದು, ದೇಶಕ್ಕಾಗಿ ಸೇವೆ ಮಾಡ್ಬೋದು. ಆ ಟ್ರೈನಿಂಗ್ ಸ್ಕೂಲಲ್ಲೇ ಆಗಿರುತ್ತೆ. ಹಾಗಾಗಿ ಇಸ್ರೇಲ್ ಅಷ್ಟು ಸುತ್ತಮುತ್ತ ಶತ್ರುಗಳಿದ್ದರೂ ಬಲಿಷ್ಠವಾಗಿ ಉಳ್ಕೊಂಡಿದೆ. ಅದು ರೈಟ್ ಆರ್ ರಾಂಗ್ ನಾನು ಡಿಸೈಡ್ ಮಾಡ್ತಾ ಇಲ್ಲ, ಆ ದೇಶಭಕ್ತಿ ಬಗ್ಗೆ ಮಾತ್ರ ಹೇಳ್ತಾ ಇರೋದು. ಈ ಥರದ ಕಿಚ್ಚು ನಮ್ಮ ಹುಡುಗರಲ್ಲಿ ಬೆಳಿಬೇಕು. ನಮ್ಮ ದೇಶಕ್ಕೋಸ್ಕರ ಇಲ್ಲಿ ಕಷ್ಟ ಬಂತು ಅಂದರೆ ನಾನು ವಿದೇಶದಲ್ಲಿದ್ದೀನಿ, ಅಲ್ಲೇ ಇದ್ದುಬಿಡ್ತೀನಿ, ಇಲ್ಲಿ ಯುದ್ಧ ಮುಗಿದ್ಮೇಲೆ ಬರ್ತೀನಿ ಅಂತಲ್ಲ. ನಮ್ಮ ಹುಡುಗರು ಬೇರೆ ದೇಶದಲ್ಲಿದ್ದರೆ ಯುದ್ಧ ಇಲ್ಲಿ ಸ್ಟಾರ್ಟ್ ಆದರೆ ಇಲ್ಲಿಗೆ ಬರುವಂಥ ಇಸ್ರೇಲ್ನ ಸ್ಪಾರ್ಕ್ ಪಡ್ಕೋಬೇಕು. ಆ ಸ್ಪಾರ್ಕ್ ಬರಬೇಕು ಅಂದರೆ ಇಂಥ ಸರ್ಗಳ ಮಾರ್ಗದರ್ಶನ ತಗೋಬೇಕು. ಮಂಜುನಾಥ್ ಅವರು, ನಮ್ಮ ಹಾಸನದವರು, ನಮ್ಮ ಅರ್ಕಲ್ಗೂಡ್ನವರು ಇವತ್ತು ಒಳ್ಳೆ ಸೇವೆ ನಾಡಿಗೆ ಕೊಡ್ತೀವಿ ಅಂತ ಅಂದಾಗ ನಂದು ಆಸೆ ಇರೋದಿಷ್ಟೇ. ಅವ್ರು ಈಗಾಗಲೇ ಕೆಲಸ ಶುರು ಮಾಡಿಬಿಟ್ಟಿದ್ದಾರೆ, 2 ಇಯರ್ ಆಯಿತು. ಈಗ ನಮ್ಮ ಪ್ಲಾಟ್ಫಾರ್ಮ್ ಬಂದಮೇಲೆ ಇದೊಂದು ಲಾರ್ಜ್ ಸ್ಕೇಲ್ ರೀಚ್ ಮಾಡಿ 1 ವರ್ಷಕ್ಕೆ ಕನಿಷ್ಠ 1,000 ಹುಡುಗರು ಬೇರೆ ಥರದಲ್ಲಿ ಹೋಗಿರ್ಬೋದು, ನಮ್ಮ ಮೂಲಕನೇ 1,000 ಹೋಗಬೇಕು ಅನ್ನೋ ನಮ್ಮ ಆಸೆ ಇದೆ. ಅದಕ್ಕೆ ನೀವೆಲ್ಲ ಜೋಡಿ ಆಗ್ತೀರಾ, ನಿಮ್ಮ ಚಿಕ್ಕವರಿಗೆ ಇದನ್ನು ಶೇರ್ ಮಾಡ್ತೀರಾ, ಹೆಚ್ಚು ಜನಕ್ಕೆ ತಲುಪಿಸ್ತೀರಾ ಅಂತ ಆಸೆ ಇಟ್ಕೋತೀನಿ. ಸರ್, ಮುಗಿಸೋಣ ಸರ್? ಓಕೆ ಸರ್, ಥ್ಯಾಂಕ್ ಯು ಸರ್, ನಮಸ್ಕಾರ.